We will have another problem now. As I just told you, today only problems. So you should have some papers with you and you have to take down problems. Then after reading the problem, we collect data. Then we write the relevant equation, substitute, get the answer by using your calculators. Okay. Yes, you take down. The wavelength range, start writing. Wavelength range of the visible spectrum. Wavelength range of visible spectrum extends from violet, EXTENDS, extends from violet, 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 bracket nalli adara wavelength range ಕೊಡ್ತಾರೆ 400 nanometer, 400 nm, bracket close, to red, bracket nalli 750 nanometer, full stop. Express these wavelengths in frequencies. Express these wavelengths in frequencies. Bracket alli 1 nanometer, small n, small m. 1 nanometer is equal to 10 to the power minus 9 meter. ಇದು ಸಿಂಪಲ್ ಲೆಕ್ಕ ನೀವು ಮಾಡ್ತೀರಿ. ಸುಮ್ಮನೆ ಒಂದಷ್ಟು ಡೇಟಾ ಬರೆಯೋಣ. ಸೊಲ್ಯೂಷನ್ ವಯೋಲೆಟ್ ಅಂತ ಬರೆದು ಅಂಡರ್ಲೈನ್ ಮಾಡಿ. ವಯೋಲೆಟ್ ಕಲರ್ಗೆ ಬ್ರಾಕೆಟ್ನಲ್ಲಿ ವೇವ್ ಲೆಂತ್ ಕೊಟ್ಟಿದ್ದಾರೆ, ಬರೀರಿ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 400 ನ್ಯಾನೋಮೀಟರ್. ಸೊ ನ್ಯಾನೋ ಅಂದರೆ 10 ಟು ದ ಪವರ್ ಮೈನಸ್ 9 ಈಕ್ವಲ್ಸ್ ಹಾಕಿ 400 ಇಂಟು ನ್ಯಾನೋ ಜಾಗದಲ್ಲಿ 10 ಟು ದ ಪವರ್ ಮೈನಸ್ 9 ಮೀಟರ್. ನೆಕ್ಸ್ಟ್, ಈಗ ಲ್ಯಾಂಬ್ಡಾ ಗೊತ್ತಿದೆ, ಫ್ರೀಕ್ವೆನ್ಸಿ ಕಂಡಿಡಿ ಅಂತ ಹೇಳಿದ್ದಾರೆ ಅವರು. ನ್ಯೂ ಕ್ವಶನ್ ಮಾರ್ಕ್, ನ್ಯೂ ಫ್ರೀಕ್ವೆನ್ಸಿ ಕ್ವಶನ್ ಮಾರ್ಕ್. ಸಿ ವೆಲಾಸಿಟಿ ಆಫ್ ಲೈಟ್ ಎಷ್ಟು? 3 ಇಂಟು 10 ಟು ದ ಪವರ್ 8 ms minus 1 meter per second. Come on, take down the equation now. C is equal to nu lambda. ನಿಮಗೆ ನ್ಯೂ ಬೇಕಾಗಿದೆ. ನ್ಯೂ ಈಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾ. ಸಬ್ಸ್ಟಿಟ್ಯೂಟ್ ಮಾಡಿ ಕ್ಯಾಲ್ಕುಲೇಷನ್ ಮಾಡಿ. ನಾನು ಅಲ್ಲಿಗೆ ನಿಮಗೆ ಬಿಟ್ಬಿಡ್ತೀನಿ. ಆನ್ಸರ್ ಬರ್ಕೊಡ್ರಿ. 7.5 ಇಂಟು 10 ಟು ದ ಪವರ್ 14 ಹರ್ಡ್ಸ್, HZ. ಹರ್ಡ್ಸ್ ಅಂತ ಆದರೂ ಬರೀಬಹುದು, ಹರ್ಡ್ ಜಾಗದಲ್ಲಿ ಪರ್ ಸೆಕೆಂಡ್ ಅಂತ ಆದರೂ ಬರೀಬಹುದು. HZ ಆರ್ ಪರ್ ಸೆಕೆಂಡ್, ಇದರಲ್ಲಿ ಎರಡೂ ಕರೆಕ್ಟ್. ಯಾವುದನ್ನು ಒಂದು ಉಪಯೋಗಿಸಿ. ಯೂನಿಟ್ ಆಫ್ ಫ್ರೀಕ್ವೆನ್ಸಿ. ಹಾಗೆಯೇ ಯು ಡೂ ಇಟ್ ಫಾರ್ ರೆಡ್ ಅಂತ ಬರ್ಕೊಂಡು ಅದರ ವೇವ್ ಲೆಂತ್ ಬರ್ಕೊಂಡು ಆಮೇಲೆ ನ್ಯೂ ಈಸ್ ಈಕ್ವಲ್ ಟು ಸಿ ಬೈ ಲ್ಯಾಂಬ್ಡಾದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಕಂಡುಹಿಡಿದಿ. ಆನ್ಸರ್ ಬರ್ಕೊಳ್ಳಿ. 4 ಇಂಟು 10 ಟು ದ ಪವರ್ ಆಫ್ 14 ಹರ್ಡ್ಸ್. 4 ಇಂಟು 10 ಟು ದ ಪವರ್ ಆಫ್ 14 ಹರ್ಡ್ಸ್. ಓಕೆ. ನೆಕ್ಸ್ಟ್ ಪ್ರಾಬ್ಲಮ್. ಕ್ಯಾಲ್ಕ್ಯುಲೇಟ್ energy of 1 mole of photons, 1 mole of photons of radiation with frequency. ಆ ರೇಡಿಯೇಷನ್ ಇನ್ನ ಫ್ರೀಕ್ವೆನ್ಸಿ ಕೊಡ್ತಾರೆ. ವಿತ್ ಫ್ರೀಕ್ವೆನ್ಸಿ 5 ಇಂಟು 10 ಟು ದ ಪವರ್ 14 ಹರ್ಡ್ಸ್, HZ. 5 ಇಂಟು 10 ಟು ದ ಪವರ್ ಆಫ್ 14 ಹರ್ಡ್ಸ್. ನೋಡಿ, ಇದು ಪ್ರಾಬ್ಲಮ್. ಪ್ಲ್ಯಾಂಕ್ಸ್ ಕ್ವಾಂಟಮ್ ಈಕ್ವೇಷನ್ ಏನದು? E ಈಸ್ ಈಕ್ವಲ್ ಟು H ನ್ಯೂ. E ಈಸ್ ಈಕ್ವಲ್ ಟು H ನ್ಯೂ. ಇದು ಪ್ಲ್ಯಾಂಕ್ಸ್ ಕ್ವಾಂಟಮ್ ಈಕ್ವೇಷನ್ ಫಾರ್ ಸಿಂಗಲ್ ಫೋಟಾನ್. ಒಂದೇ ಒಂದು ಫೋಟಾನಿಗೆ ಇದು ಕ್ವಾಂಟಮ್ ಈಕ್ವೇಷನ್. H ಅಂದರೆ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್, ನ್ಯೂ ಅಂದರೆ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ನಮಗೆ ಗೊತ್ತಿರಬೇಕು ಅಂತ ಹೇಳಿದ್ದೆ. 6.626 ಇಂಟು 10 ಟು ದ ಪವರ್ ಮೈನಸ್ 34 JS ಅಂತ. ಬರೀ ಸೈಡಿಗೆ ಬರ್ಕೊಟ್ಟು ಹೇಳ್ತೀನಿ. ನ್ಯೂ ಈಸ್ ಈಕ್ವಲ್ ಟು ಅವ್ರು ಕೊಟ್ಟಿರೋ ಡೇಟಾ ಬರ್ಕೊಳ್ಳೋಣ. ಈಗ
ಒಂದು ಮೂಲೆಯಲ್ಲಿ ಡೇಟಾ ಅಂತ ಬರೆದು ನ್ಯೂ ಇಸ್ ಈಕ್ವಲ್ ಟು 5 × 10⁻14 ಹರ್ಡ್ಸ್. ಈಗ ಹೆಚ್ಚನ್ನು ನಾವೇ ನೆನ್ಪಿಟ್ಕೊಂಡು ಬರೀಬೇಕು. ಸ್ಮಾಲ್ ಹೆಚ್ ಪ್ಲ್ಯಾಂಕ್ಸ್ ಕಾನ್ಸ್ಟೆಂಟ್, ಹೆಚ್ ಈಸ್ ಈಕ್ವಲ್ ಟು 6.626 × 10⁻34 JS. ಎಲ್ಲವನ್ನು SI ಯೂನಿಟ್ಸಲ್ಲಿ ತೊಗೊಂಡ್ರೆ ಎಲ್ಲವೂ SI ಯೂನಿಟ್ಸಲ್ಲಿ ಇರಬೇಕು. ಎನರ್ಜಿ ಫ್ಯಾಕ್ಟರ್ ಜೋಲ್ಸಲ್ಲಿ ಇರಬೇಕು, ಫ್ರೀಕ್ವೆನ್ಸಿ ಪರ್ ಸೆಕೆಂಡ್ ಅಥವಾ ಹರ್ಡ್ಸಲ್ಲಿ ಇರಬೇಕು, ವೇವ್ ಲೆಂಗ್ತ್ ಮೀಟರ್ ಪರ್ ವೇವ್ ಲೆಂಗ್ತ್ ಮೀಟರ್ನಲ್ಲಿರಬೇಕು. ಹಾಗೆ ಓಕೆಪ್ಪ. ಹಾಗಾದರೆ ಮೊದಲು ನಾವು ಒಂದು ಫೋಟಾನಿನ ಎನರ್ಜಿ ಕಂಡುಹಿಡಿಯೋಣ. ಆಮೇಲೆ ಒಂದು ಫೋಟಾನಿನ ಎನರ್ಜಿ ಅಷ್ಟಿದ್ದರೆ 1 ಮೋಲ್ ಆಫ್ ಫೋಟಾನ್ಸ್ ಎನರ್ಜಿ ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ ಅವೆಗಾಡ್ರೋ ನಂಬರ್ ಆಫ್ ಫೋಟಾನ್ಗಳ ಎನರ್ಜಿ ಎಷ್ಟು. 2 ಸ್ಟೆಪ್ ಇದೆ, ಬರೀ ಕ್ಯಾಪಿಟಲ್ ಇ ಈಸ್ ಈಕ್ವಲ್ ಟು ಹೆಚ್ ನ್ಯೂ. ಕಾಮನ್ ಸಬ್ಸ್ಟಿಟ್ಯೂಟ್ ಹೆಚ್ ಬೇಗ. ಆಮೇಲೆ ನ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಬರ್ಕೊಳ್ಳಿ. 3 ನೀವು ಚೆಕ್ ಮಾಡಿ ಆಮೇಲೆ ಆನ್ಸರ್ನ. 3.313 × 10⁻19 ಜೋಲ್. ಜೆ ಕ್ಯಾಪಿಟಲ್ ಜೆ ಬರೀ, ಎನರ್ಜಿ ಜೋಲ್. ಈಗ ಇದು ಒಂದು ಫೋಟಾನಿನ ಎನರ್ಜಿ. ಬರೀ ಕೆಳಗೆ ದಿಸ್ ಈಸ್ ಎನರ್ಜಿ ಆಫ್ 1 ಫೋಟಾನ್. ಬರೀ ಅಲ್ಲಿ ಗೊತ್ತಾಗಲಿ. ದಿಸ್ ಇಸ್ ದ ಎನರ್ಜಿ ಆಫ್ ಈಕ್ವೇಷನ್ 1 ಫೋಟಾನಿಗೆ. ಒಂದು ಕ್ವಾಂಟಮ್ 1 ಫೋಟಾನ್ ಆರ್ 1 ಕ್ವಾಂಟಮ್. ಎನರ್ಜಿ ಆಫ್ 1 ಫೋಟಾನ್, ಪ್ರೋಟಾನ್ ಅಲ್ಲ ಫೋಟಾನ್, ಆರ್ 1 ಕ್ವಾಂಟಮ್. ನೆಕ್ಸ್ಟ್ ಬರ್ಕೋ. ಎನರ್ಜಿ ಆಫ್ 1 ಮೋಲ್ ಆಫ್ ಫೋಟಾನ್ಸ್, ಎನರ್ಜಿ ಆಫ್ 1 ಮೋಲ್ ಆಫ್ ಫೋಟಾನ್ಸ್ ಇಸ್ ಈಕ್ವಲ್ ಟು, ಒಂದು ಫೋಟಾನ್ಗೆ ಎನರ್ಜಿ ಬಂದಿದೆಯಲ್ಲಪ್ಪ ಅದನ್ನು ಅವೊಗಡ್ರೋ ನಂಬರಿಂದ ಗುಣಿಸಿ. 1 ಮೋಲ್ ಆಫ್ ಫೋಟಾನ್ಸ್ ಅಂದರೆ ಅವೊಗಡ್ರೋ ನಂಬರ್ ಆಫ್ ಫೋಟಾನ್ಸ್. ಎಲ್ಲಕ್ಕೂ ಅಪ್ಲೈ ಆಗುತ್ತೆ ಅದು. 1 ಮೋಲ್ ಆಫ್ ಆಟಮ್ಸ್ ಅಂದರೆ ಅವೊಗಡ್ರೋ ನಂಬರ್ ಆಫ್ ಆಟಮ್ಸ್. 1 ಮೋಲ್ ಆಫ್ ಮಾಲಿಕ್ಯೂಲ್ಸ್ ಅಂದರೆ ಅವೊಗಡ್ರೋ ನಂಬರ್ ಆಫ್ ಮಾಲಿಕ್ಯೂಲ್ಸ್. 1 ಮೋಲ್ ಆಫ್ ಎಲೆಕ್ಟ್ರಾನ್ಸ್ ಅಂದರೆ ಅವೊಗಡ್ರೋ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಹಾಗೆ ಅರ್ಥ ಅದು. ಸೊ 1 ಮೋಲ್ ಆಫ್ ಫೋಟಾನ್ಸ್ ಅಂದರೆ ಒಂದು ಫೋಟಾನಿನ ಎನರ್ಜಿ ಗೊತ್ತಿದೆ, ಅವೊಗಡ್ರೋ ನಂಬರ್ಗೆ ಎಷ್ಟು ಬರೀರಿ. ಎನರ್ಜಿ ಆಫ್ 1 ಮೋಲ್ ಆಫ್ ಫೋಟಾನ್ಸ್ ಈಸ್ ಈಕ್ವಲ್ ಟು ಮೇಲೆ ಬಂದಿರೋದು ಬರ್ಕೋ 3.313 × 10⁻19 ಇಂಟು ಅವೊಗಡ್ರೋ ನಂಬರ್ ಬರೀ 6.022 × 10⁻23 ಇಸ್ ಈಕ್ವಲ್ ಟು ಆನ್ಸರ್ ಬರ್ಕೊಳ್ಳಿ. ಚೆಕ್ ಮಾಡಿ. 199.51 ಕಿಲೋ ಜೋಲ್ ಪರ್ ಮೋಲ್. ಅಂದರೆ ಜೋಲ್ ಬರುತ್ತೆ, ಮೊದಲು ಬರುತ್ತೆ ಜೋಲ್. ನಮಗೆ 3 ಪಾಯಿಂಟ್ ಹಿಂದಕ್ಕೆ ಹಾಕಿದರೆ ಅದು ಕಿಲೋ ಜೋಲ್ ಆಗುತ್ತೆ. ಜೋಲನ್ನು 1000 ಭಾಗಿಸಿದರೆ ಅದು ಕಿಲೋ ಜೋಲ್ ಆಗುತ್ತೆ. ನಿಮಗೆ ಮೊದಲು ಜೋಲ್ಸೇ ಬರೋದು, ಡಿವೈಡ್ ಬೈ 1000. ಈಗ 1000 ಜೋಲ್ ಮೀನ್ಸ್ 1 ಕಿಲೋ ಜೋಲ್. ಬಂದಿರೋಷ್ಟು ಜೋಲ್ ಅಂದರೆ ದಟ್ ಡಿವೈಡೆಡ್ ಬೈ 1000. ಅದು 199.51. ಅದು ಕಿಲೋ ಜೋಲಲ್ಲಿ ಹೇಳ್ತಾ ಇದ್ದೀನಿ. ಕಿಲೋ ಜೋಲ್ ಪರ್ ಮೋಲ್. 1 ಮೋಲ್ ಆಫ್ ಫೋಟಾನ್ಸ್ಗೆ ಅದಕ್ಕೆ ಪರ್ ಮೋಲ್ ಅಂದರೆ KJ. ಕೆ ಬರೆದು ಜೆ ಬರೆದು MOL -1 ಹಾಗೆ ಬರೀಬೇಕು. ಕಿಲೋ ಜೋಲ್ ಪರ್ ಮೋಲ್. ಓಕೆಪ್ಪ. ನೆಕ್ಸ್ಟ್, ಇದು ಎನರ್ಜಿ ಆಫ್ 1 ಫೋಟಾನ್ ಆ್ಯಂಡ್ ಎನರ್ಜಿ ಆಫ್ 1 ಮೋಲ್ ಆಫ್ ಫೋಟಾನ್ಸನ್ನು ಹೇಗೆ ಕಂಡುಹಿಡಿತೀವಿ ಅಂಥೇಳಿ. ಅದೇ ಇದನ್ನು ಇನ್ನು ಸ್ವಲ್ಪ ದೊಡ್ಡದು ಮಾಡ್ತೀವಿ. ಈಗ ಲೆಕ್ಕ ಇನ್ನು ಸ್ವಲ್ಪ ಇಂಪಾರ್ಟೆಂಟ್. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ ಹಾಕ್ಕೊಳ್ರಿ, ಸ್ಟಾರ್ ಹಾಕು. ಒಳ್ಳೆ ಪ್ರಾಬ್ಲಮ್ ಅದು. ಎ 100 ವ್ಯಾಟ್ ಬಲ್ಬ್, ಎ 100 ವ್ಯಾಟ್ WATT, ಎ 100 ವ್ಯಾಟ್ ಬಲ್ಬ್ ಎಮಿಟ್ಸ್ monochromatic light MONOCHROMATIC emits monochromatic light of wavelength 400 nanometer nm of wavelength 400 nanometer. ಬರ್ಕೋಬೇಕು. Calculate number of photons emitted
ಎನರ್ಜಿ ಆಫ್ ಕ್ಯಾಲ್ಕುಲೇಟ್ ನಂಬರ್ ಆಫ್ ಫೋಟಾನ್ಸ್ PHOTONS emitted per second by the bulb. Per second by the bulb. ಈಗ ವೆರಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಇದು. ಇಂಥ ಪ್ರಾಬ್ಲಮ್ಸ್ನ ಸರಿಯಾಗಿ ಅರ್ಥ ಮಾಡಿಕೊಂಡಾಗ ವಿ ಗ್ರೋ ಮಕ್ಕಳ, ನಾವು ಚೆನ್ನಾಗಿ ಬೆಳೀತಾ ಹೋಗ್ತೀವಿ. ಮೆಂಟಲಿ ನಮ್ಮ ನಾಲೆಡ್ಜ್ ಬೆಳೆಯುತ್ತೆ, ಮೆಂಟಲ್ ಕೆಪ್ಯಾಸಿಟಿ ಜಾಸ್ತಿ ಆಗುತ್ತೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಪ್ರಶ್ನೆ ಏನಪ್ಪ, ಈಗ ನಾವು ಬಲ್ಬ್ಸ್ ಹಾಕಿದ್ವಿ, ನಾವು ಮನೆಯಲ್ಲಿ ಹೇಳ್ತೀವಿ 60 ವ್ಯಾಟ್ ಬಲ್ಬು, 100 ವ್ಯಾಟ್ ಬಲ್ಬು ಅಂತ ಹೇಳ್ತೀವಿ ನಾವು. 100 ವ್ಯಾಟ್ ಬಲ್ಬ್ ಅಂದರೆ ಅರ್ಥ ಏನು? 100 ವ್ಯಾಟ್ ಬಲ್ಬ್ ಅಂದ್ರೆ ಅರ್ಥ 100 ಇಟ್ ಎಮಿಟ್ಸ್ ಲೈಟ್ ಎನರ್ಜಿ ಆಫ್ 100 ಜೋಲ್ ಪರ್ ಸೆಕೆಂಡ್. 50 ವ್ಯಾಟ್ ಬಲ್ಬ್ ಅಂದರೆ ಇಟ್ ಎಮಿಟ್ಸ್ 50 ಜೋಲ್ ಆಫ್ ಎನರ್ಜಿ, ಲೈಟ್ ಎನರ್ಜಿ ಪರ್ ಸೆಕೆಂಡ್. ಹಾಗಾದರೆ ವ್ಯಾಟ್ ಜಾಸ್ತಿ ಆದಂಗಲ್ಲ ಅದು ಎಮಿಟ್ ಮಾಡುವ ಲೈಟಿನ ಎನರ್ಜಿ ಜಾಸ್ತಿ. ಲೋ ವ್ಯಾಟ್ ಬಲ್ಬ್ ಲೋ ಎನರ್ಜಿ, ಹೈ ವ್ಯಾಟ್ ಬಲ್ಬ್ ಹೈ ಎನರ್ಜಿ. ಎಷ್ಟು ಹೇಳಿರ್ತೀವಿ ಅಷ್ಟು ಜೋಲನ್ನು, ಅಷ್ಟು ಜೋಲ್ ಆಫ್ ಎನರ್ಜಿನ ಆ ಬಲ್ಬು ಎಮಿಟ್ ಮಾಡುತ್ತೆ. ಸೊ ಹಾಗಾದರೆ ಬರ್ಕೊಳ್ಳಿ, 100 ವ್ಯಾಟ್ ಬಲ್ಬ್ ಮೀನ್ಸ್ ಇದನ್ನು ಹಿಂಗೆ ಅರ್ಥ ಮಾಡ್ಕೋಬೇಕು. 100 ವ್ಯಾಟ್ ಬಲ್ಬ್ ಮೀನ್ಸ್ ಇಟ್ ಎಮಿಟ್ಸ್ 100 joule of energy, 100 joules of energy per second. 100 joules of energy per second. ಹಾಗಾದರೆ ಈ 100 ಜೋಲಲ್ಲಿ ಎಷ್ಟು ಫೋಟಾನ್ಸ್ ಇದೆ? ಕ್ಯಾಲ್ಕ್ಯುಲೇಟ್ ನಂಬರ್ ಆಫ್ ಫೋಟಾನ್ಸ್ ಇನ್ 100 ಜೋಲ್. ಈ ಲೆಕ್ಕನ ಅವರು 50 ವ್ಯಾಟ್ ಬಲ್ಬ್ ಅಂದ್ರೆ ಅರ್ಥ ಎಂಬ ರೀತಿಯಾಗ ಇಟ್ ಎಮಿಟ್ಸ್ 50 ಜೋಲ್ ಆಫ್ ಎನರ್ಜಿ ಪರ್ ಸೆಕೆಂಡ್. ಹಾಗಾದರೆ 50 ಜೋಲ್ಸಲ್ಲಿ ಹೌ ಮೆನಿ ಫೋಟಾನ್ಸ್? ಆಗ ನಿನಗೆ ಅದನ್ನ ಫೋಟಾನಿಗೆ ಕನ್ವರ್ಟ್ ಮಾಡಬೇಕು ಅಂದರೆ 1 ಫೋಟಾನ್ ಮೀನ್ಸ್ ಹೌ ಮೆನಿ ಜೋಲ್ಸ್ ಆಫ್ ಎನರ್ಜಿ ನಿಂಗೆ ಗೊತ್ತಾಗ್ಬಿಡುತ್ತೆ. ಅದು ಯಾವುದರಿಂದ ಈಕ್ವೇಷನ್ E ಈಸ್ ಈಕ್ವಲ್ ಟು H ನೀವು ಹಾಕ್ಕೊಂಡ್ರೆ ಎನರ್ಜಿ ಆಫ್ 1 ಫೋಟಾನ್ ಸಿಗುತ್ತೆ, ಜೋಲಲ್ಲಿ ಸಿಗುತ್ತೆ ನಮಗೆ. ಅಷ್ಟು ಜೋಲ್ ಅಂದರೆ 1 ಫೋಟಾನ್, 100 ಜೋಲ್ ಅಂದರೆ ಎಷ್ಟು ಫೋಟಾನ್, ಹಂಗೆ ಮಾಡ್ತೀವಿ ಲೆಕ್ಕ. 3 ಸ್ಟೆಪ್ ಇದೆ. ಮೊದಲೇನು ಬರ್ಕೊಂಡ್ವಿ? 100 ವ್ಯಾಟ್ ಅಂದರೆ ಏನು? ಇಟ್ ಮೀನ್ಸ್ ಇಟ್ ಎಮಿಟ್ಸ್ ಎನರ್ಜಿ ಆಫ್ 100 ಜೋಲ್ ಪರ್ ಸೆಕೆಂಡ್. ಹಾಗಾದರೆ 1 ಸೆಕೆಂಡಿನಲ್ಲಿ ಆ ಬಲ್ಬು ಎಷ್ಟು ಕ್ವಾಂಟಾ ಆಫ್ ಲೈಟ್, ಎಷ್ಟು ಫೋಟಾನ್ಸ್ ಆಫ್ ಲೈಟನ್ನು ಎಮಿಟ್ ಮಾಡುತ್ತೆ. ಎನರ್ಜಿ ಆಫ್ 1 ಫೋಟಾನ್ ಕಂಡುಹಿಡಿಯೋನೀಗ ಬರೀ ಎನರ್ಜಿ ಆಫ್ 1 ಫೋಟಾನ್ ಆಫ್ ಲೈಟ್ ಲೆಫ್ಟಿಂದ ಬರ್ಕೊಂಡು ಹೋಗು. ಎನರ್ಜಿ ಆಫ್ 1 ಫೋಟಾನ್ ಆಫ್ ಲೈಟ್ ಅಂಡರ್ಲೈನ್ ಮಾಡು, ಅಂದು ಕಂಡುಹಿಡಿತೀವಿ ನಾವೀಗ. ಕೆಳ ಬರ್ಕೋ, ಕ್ಯಾಪಿಟಲ್ E ಈಸ್ ಈಕ್ವಲ್ ಟು H ನ್ಯೂ. E ಈಸ್ ಈಕ್ವಲ್ ಟು H ನ್ಯೂ. ಅದು ನಮಗೆ ಗೊತ್ತಿದೆ. ಆ ಸೈಡಿಗೆ ಬರ್ಕೋ. C ಈಸ್ ಈಕ್ವಲ್ ಟು ನ್ಯೂ ಲ್ಯಾಂಬ್ಡಾ. C ಈಸ್ ಈಕ್ವಲ್ ಟು ನ್ಯೂ ಲ್ಯಾಂಬ್ಡಾ. ನ್ಯೂ ಈಸ್ ಈಕ್ವಲ್ ಟು C ಬೈ ಲ್ಯಾಂಬ್ಡಾ. ಯಾಕೆ ನಮಗೆ ವೇವ್ ಲೆಂತ್ ಕೊಟ್ಟಿದ್ದಾರೆ. ಹಾಗಾದರೆ ಏನು ಬರೆಯೋಣೀಗ? ಅಲ್ಲಿ ಈಕ್ವೇಷನ್ E ಈಸ್ ಈಕ್ವಲ್ ಟು H, ನ್ಯೂ ಬದಲು C ಡಿವೈಡೆಡ್ ಬೈ ಲ್ಯಾಂಬ್ಡಾ ಅಂತ ಬರೀರಿ. E ಈಸ್ ಈಕ್ವಲ್ ಟು H ಬರೆದ್ವಿ, ನ್ಯೂ ಇತ್ತಲ್ಲ, ನ್ಯೂ ಬದಲು C ಬೈ ಲ್ಯಾಂಬ್ಡಾ. ಸೈಡಿಗೆ ಬರ್ಕೋ. ಲ್ಯಾಂಬ್ಡಾ ಎಷ್ಟು ಕೊಟ್ಟಿದ್ದಾರಪ್ಪ? 400 ನ್ಯಾನೋಮೀಟರ್ ಕೊಟ್ಟಿದ್ದಾರೆ ಅವರು. 400 ಇನ್ಮೇಲೆ ನ್ಯಾನೋ ಅಂತ ಕಣನೆ 10⁻⁻9. ಹಾಗೆ n ಜಾಗದಲ್ಲಿ -9, 10⁻⁻9 ಮೀಟರ್. ಲ್ಯಾಂಬ್ಡಾ ಮೀಟರ್ನಲ್ಲಿ ಬರ್ಕೊಂಡಿದ್ದಾಯಿತು. ಅದನ್ನು ಮೀಟರ್ ತರಬೇಕು ನಾವು. ಹಾಗಾದರೆ ಈಗ H ಬೆಲೆ SI ಯೂನಿಟಲ್ಲಿ ಹೇಳೋದಾದರೆ ಜೋಲ್ ಸೆಕೆಂಡಲ್ಲಿ ಬರೀಬೇಕು. ಇದು C ವೆಲಾಸಿಟಿ ಆಫ್ ಲೈಟು, ಅದು 3 × 10⁸ ಮೀಟರ್ ಪರ್ ಸೆಕೆಂಡ್. ಅದು ಮೀಟರ್ನಲ್ಲಿ, ಇದು ಮೀಟ್ರಲ್ಲಿ ಬರೆದಿದ್ದೀವಿ. ಸಬ್ಸ್ಟಿಟ್ಯೂಟ್ ಮಾಡೋಣ. ಎನರ್ಜಿ ಆಫ್ 1 ಬರುತ್ತೆ. H ಬೆಲೆ 6.626 ಇಂಟು 10⁻⁻34 ಜೋಲ್ ಸೆಕೆಂಡ್ ಇಂಟು C ಬೆಲೆ ವೆಲಾಸಿಟಿ ಆಫ್ ಲೈಟ್ ಇನ್ನ ಮೇಲೆ ತಕ್ಕಣ ಅದು ನೆನಪಿಗೆ ಬರಬೇಕು. 3 × 10⁸ ಡಿವೈಡೆಡ್ ಬೈ ಲ್ಯಾಂಬ್ಡಾ ಬೆಲೆ 400 ಇಂಟು 10⁻⁻9. ಈಗ ನೀವು ಕ್ಯಾಲ್ಕುಲೇಟರ್ ತಗೊಂಡು ಏನು ಮಾಡಬೇಕು ಹೇಳಿ ಸ್ವಲ್ಪ ಕೇಳಿಬಿಡ್ರಿ. ಈಗ 6.626 ಇಂಟು 3, ಈ 10 ಟು ದ ಪವರ್ ಬಿಟ್ಬಿಡಿ. 6.626
ಇಂಟು 3 ಮಾಡಿರಿ, ಮಾಡಿ ಈಕ್ವಲ್ಸ್ ಹಾಕು, ಈಕ್ವಲ್ಸ್ ಹಾಕಿ ಡಿವೈಡೆಡ್ ಬೈ ಒತ್ತು 400. ಆನ್ಸರ್ ಏನು ಬಂತು ನೋಡ್ಕೊ, ಅದನ್ನು ಇಲ್ಲಿ ಬರಿ. ಇಂಟು 10 ಟು ದ ಪವರ್ ನೋಡ್ಕೊ. ಈಗ ಇಲ್ಲಿ -9 ಇದೆ, ಇದು ಮೇಲೆ ಬಂದರೆ ಇಲ್ಲಿ +9 ಆಯಿತು. 9 + 8 17 ಆಯಿತು. ಇಲ್ಲಿ 10 ಟು ದ ಪವರ್ -9 ಮೇಲೆ ಬಂದಾಗ +9, ಆಗ 10 ಟು ದ ಪವರ್ ಆಫ್ 8 10 ಟು ದ ಪವರ್ ಆಫ್ 9 ಅವೆರಡು ಗುಣಿಸಿದರೆ a to the power m into a to the power n is a to the power m plus n. 8 plus 9 17. -34 ಇಲ್ಲಿ -34 ಅಲ್ಲಿ +17. ಆಗ ಮೈನಸ್ಸು ಪ್ಲಸ್ ಇದ್ದ ಕಳಿತೀವಿ. 34 ಅಲ್ಲಿ 17 ಕಳೆದ್ರೆ 17 ಬರುತ್ತೆ. ಹಾಗೆ 10 ಟು ದ ಪವರ್ ಇಲ್ಲೇನು ಆನ್ಸರ್ ಬಂದಿರುತ್ತೆ ನಿಮಗೆ, ಆ ಆನ್ಸರ್ ಬರೆದು ಅದು ಆನ್ಸರ್ 10 ಟು ದ ಪವರ್ ಆಫ್ ಮೈನಸ್ ಓಕೆ 10 to the power of -34 ಎನರ್ಜಿ ಆಫ್ 1 mole ಅದಾಯ್ತು. ಸಾರಿ, ಇಟ್ ಮೀನ್ಸ್ 100 joule per second ಎನರ್ಜಿ ಆಫ್ 1 ಫ್ಯಾನ್. ಅದು ಆನ್ಸರ್ 2 ಬರ್ಕೊಂಬಿಡ್ರಿ. ಆನ್ಸರ್ ಎಷ್ಟು ಬಂತಪ್ಪ ಅದು ಅಂದರೆ ನಿಮಗೆ ಬಂದಿದೆ ಅದು 4.969 ಇಂಟು 10 to the power -19 ಜೋಲ್. 4.969 ಇಂಟು 10 ಟು ದ ಪವರ್ -19 ಜೋಲಲ್ಲಿ ಆಯಿತು. ಹಾಗಾದರೆ 1 ಫೋಟಾನ್ ಅಂದರೆ ಇಷ್ಟು ಜೋಲ್. ಇವಾಗ ಏನು ಬರೆಯೋಣ, ನಮ್ಮ ಹತ್ರ ಆ ಬಲ್ಬ್ ಇದೆಯಲ್ಲ ಅದು ಎಷ್ಟು ವ್ಯಾಟ್ ಬಲ್ಬ್, 100 ವ್ಯಾಟ್. 100 ವ್ಯಾಟ್ ಅಲ್ವಾ, 100 ವ್ಯಾಟ್. ಇಟ್ ಎಮಿಟ್ಸ್ ಹೌ ಮೆನಿ ಜೋಲ್ಸ್ ಆಫ್ ಎನರ್ಜಿ, 100 ಜೋಲ್ಸ್. 100 ಜೋಲ್ಸಲ್ಲಿ ಎಷ್ಟು ಫೋಟಾನ್ಸ್ ಇದೆ ನಮಗೇನು ಗೊತ್ತಾಯಿತು, ಸೋ ಮೆನಿ ಜೋಲ್ ಮೀನ್ಸ್ 1 ಫೋಟಾನ್. ಹಾಗಾದರೆ 100 ಜೋಲ್ಸಲ್ಲಿ ಎಷ್ಟಿದೆ, 100 ಡಿವೈಡೆಡ್ ಬೈ ದಿಸ್ ಬರೆದ್ಬಿಡ್ರಿ. ಏನು ಬರೆಯೋಣ, 4.969 ಇಂಟು 10 ಟು ದ ಪವರ್ -19 ಜೋಲ್ ಇಸ್ ಈಕ್ವಲ್ ಟು 1 ಫೋಟಾನ್. ನಾವು ಕಂಡುಹಿಡಿದಿದ್ದದು ಎನರ್ಜಿ ಆಫ್ 1 ಫೋಟಾನ್ ಬಂದಿತ್ತು. ಹಾಗಾದರೆ ನಾನು ಜೋಲನ್ನು ಈಗ ಫೋಟಾನಿಗೆ ಕನ್ವರ್ಟ್ ಮಾಡಬೇಕಾಗಿದೆ. ನಂಬರ್ ಆಫ್ ಫೋಟಾನ್ಸ್ ಕೇಳಿದ್ದಾರೆ. ಸೋ ಮೆನಿ ಜೋಲ್ ಈಸ್ 1 ಫೋಟಾನ್. ನಮಗೆ ಎಷ್ಟು ಜೋಲ್ಸ್ ಇದೆ, 100 ವ್ಯಾಟ್ ಬಲ್ಬು 100 ಜೋಲ್ ಕೊಡ್ತಾ ಇದೆ. ಸೊ ದೇ ಫಾರ್ 100 ಜೋಲ್ is equal to how much, 100 divided by 4.967 into 10 to the power -19. ಈಗ -9 ಈಗ ಇದು 10 ಸ್ಕ್ವೇರ್, ಇದು ಮೇಲೆ ಹೋದರೆ +19 ಸ್ಕ್ವೇರ್ ಅದು 10 ಟು ದ ಪವರ್ 21 ಆಗುತ್ತೆ. ಆಗ ನೀವೇನು ಇದಾಯ್ತಲ್ಲ, ಈಗ 100 ಹೆಂಗೆ ಬರ್ಕೊಂಡ್ರಿ, 10 ಸ್ಕ್ವೇರ್. ಇದು 10 ಟು ದ ಪವರ್ -19 ಅದು ಮೇಲೆ ಬಂತು +19. ಇದು ಸ್ಕ್ವೇರ್ ಇತ್ತು 10 ಟು ದ ಪವರ್ ಆಫ್ 2 10 ಟು ದ ಪವರ್ ಆಫ್ 19 10 ಟು ದ ಪವರ್ ಆಫ್ 21. ಇನ್ನು ಉಳಿದಿದ್ದು 1 ಡಿವೈಡೆಡ್ ಬೈ, ಇಲ್ಲಿ 1 ಇದೆ ಅಂತ ಅರ್ಥ, 1 ಡಿವೈಡೆಡ್ ಬೈ 4.967. ಆ ಕ್ಯಾಲ್ಕುಲೇಷನ್ ಮಾಡಿದಾಗ ಆನ್ಸರ್ 2.012 ಇಂಟು 10 ಟು ದ ಪವರ್ ಆಫ್ 20. ಪಾಯಿಂಟನ್ನು ಅದು ಎಷ್ಟು ಬಂದಿರ್ತೋ ನೀವು ಮಾಡಿ ಕ್ಯಾಲ್ಕುಲೇಷನ್ ಮಾಡಿ, ಆಮೇಲೆ 2 ಆದಮೇಲೆ ಪಾಯಿಂಟ್ ಹಾಕಿ, ಆವಾಗ ಅದು ಚೇಂಜ್ ಆಗುತ್ತೆ. ಓಕೆ, ಆನ್ಸರ್ 2.012 ಇಂಟು 10 ಟು ದ ಪವರ್ ಆಫ್ 20 ಪರ್ ಸೆಕೆಂಡ್. ಅಷ್ಟು ಫೋಟಾನ್ಸನ್ನು ಪರ್ ಸೆಕೆಂಡ್ ಕೊಡುತ್ತೆ. 100 ವ್ಯಾಟ್ ಬಲ್ಬು ಇಷ್ಟು ಫೋಟಾನ್ಸನ್ನು 1 ಸೆಕೆಂಡಲ್ಲಿ ಎಮಿಟ್ ಮಾಡುತ್ತೆ ಇಫ್ ಇಟ್ಸ್ 100 ವ್ಯಾಟ್ ಬಲ್ಬ್. ಹಾಗಾದರೆ ಮೊದಲು 100 ವ್ಯಾಟ್ ಅಂದರೆ ಏನು, 100 ಜೂಲ್ಸ್ ಆಫ್ ಎನರ್ಜಿ ಪರ್ ಸೆಕೆಂಡ್. 100 ಜೋಲ್ಸಲ್ಲಿ ಹೌ ಮೆನಿ ಫೋಟಾನ್ಸ್, ಆಗ ಎನರ್ಜಿ ಆಫ್ 1 ಫೋಟಾನ್ ಕಳ್ಕೊಳ್ರಿ, ಅದು ಬಂದಿರುತ್ತಲ್ಲ 100 ಡಿವೈಡೆಡ್ ಬೈ ದಟ್ ವಿಲ್ ಗಿವ್ ಯು ನಂಬರ್ ಆಫ್ ಫೋಟಾನ್ಸ್. ಹೀಗೆ ಮಾಡಿದ್ದೀವಿ ಅನ್ನೋದನ್ನು ಗಮನಿಟ್ಟು ನೋಡಿರಿ. ಸೊ ನೆಕ್ಸ್ಟ್ ಕ್ವಶನ್ ಬರ್ಕೊಡ್ರಿ. ನಂಬರ್ ಆಫ್ ಫೋಟಾನ್ಸ್ ಆಫ್ ಲೈಟ್. ನೆಕ್ಸ್ಟ್ ಪ್ರಾಬ್ಲಮ್, ನಂಬರ್ ಆಫ್ ಫೋಟಾನ್ಸ್ ಆಫ್ ಲೈಟ್ ವಿತ್ wavelength of 4000 picometer pm. ನ್ಯಾನೋಮೀಟರ್ ಅಂದರೆ, ನ್ಯಾನೋ ಎಂದರೆ 10 ಟು ದ ಪವರ್ -9, ಪಿಕೋ ಅಂದರೆ 10 ಟು ದ ಪವರ್ -12, ಪಿ ಎಮ್ ಅಂದರೆ 10 ಟು ದ ಪವರ್ ಆಫ್ -12 ಮೀಟರ್. ಸೊ ನಂಬರ್ ಆಫ್ ಫೋಟಾನ್ಸ್ ಆಫ್ ಲೈಟ್ ವಿತ್ ವೇವ್ ಲೆಂತ್, ಅಲ್ಲಿ ಕ್ಯಾಲ್ಕುಲೇಟ್ ಅಂತ ಸ್ಟಾರ್ಟ್ ಮಾಡಪ್ಪ. ಕ್ಯಾಲ್ಕ್ಯುಲೇಟ್ number of photons of light. Calculate number of photons of light with wavelength 4000 picometer that can produce
that can produce 1 joule of light. ಇಡೀ ಟೋಟಲ್ ನಂಬರ್ ಆಫ್ ಫೋಟಾನ್ಸು ಎಷ್ಟು ಎನರ್ಜಿನ ಪ್ರೊಡ್ಯೂಸ್ ಮಾಡ್ತವೆ? 1 joule ಆಫ್ ಎನರ್ಜಿ. ದಟ್ ಕ್ಯಾನ್ ಪ್ರೊಡ್ಯೂಸ್ 1 joule ಆಫ್ ಎನರ್ಜಿ, ಅಥವಾ ಲೈಟ್ ಬರ್ದಲ್ಲ, ಎನರ್ಜಿ ಸೇರಿಸು. 1 joule ಆಫ್ ಲೈಟ್ ಎನರ್ಜಿ. ನಂಬರ್ ಆಫ್ ಫೋಟಾನ್ಸ್ ಕೇಳಿದ್ದಾರೆ. ನೆನಪಿರಲಿ, E is equal to h ನ್ಯೂ ಅಂತ ಬರೆದು c/λ ಬರಿತೀವಿ ಅವ್ರು ವೇವ್ ಲೆಂತ್ ಕೊಟ್ಟಿದ್ದರೆ. ಆಗ ಹೆಚ್ ಇದೆಯಲ್ಲ ಈಕ್ವೇಷನ್, ದಿಸ್ ಈಸ್ ಫಾರ್ 1 ಫೋಟಾನ್. ನಂಬರ್ ಆಫ್ ಫೋಟಾನ್ಸ್ ಕೇಳಿದಾಗ ನಾವು ಈಕ್ವೇಷನ್ ಹೆಂಗೆ ಬರೆಯೋಣ? E is equal to nh ನ್ಯೂ, nh ನ್ಯೂ. ನಂಬರ್ ಆಫ್ ಫೋಟಾನ್ಸ್ ಕೇಳಿದ್ದಾರೆ ಅವರು, ಎನರ್ಜಿ ಕೊಟ್ಟಿದ್ದಾರೆ, ವೇವ್ ಲೆಂತ್ ಕೊಟ್ಟಿದ್ದಾರೆ, ನ್ಯೂ ಅಲ್ಲಿದೆ, ಅದು ನಾವು c/λ ಬರ್ಕೊಂಡು ಸಿನ ಲ್ಯಾಂಬ್ಡಾನ ಸಬ್ಸ್ಟಿಟ್ಯೂಟ್ ಮಾಡ್ತೀವಿ, ಎನ್ ಕಂಡುಹಿಡಿತೀವಿ. ನಂಬರ್ ಆಫ್ ಫೋಟಾನ್ಸ್ ಕೇಳಿದ್ದಾರೆ, ಎನರ್ಜಿ ಕೊಟ್ಟಿದ್ದಾರೆ. ಹಾಗಾದರೆ ನಾನು ಪ್ರೀವಿಯಸ್ ಲೆಕ್ಕ ಬಿಡಿಸಿ ಮಾಡಿದೆ, ಅದನ್ನು ಹೀಗೆ ಮಾಡ್ಬೋದಿತ್ತಲ್ಲ, ಅದನ್ನು ನಿಮ್ಗೆ ಅರ್ಥ ಆಗಲಿ ಅಂತ ಬಿಡಿಸಿದೆ. ಅಲ್ಲಿ 100 joules ಇತ್ತು, ಅದು ಈ ಬೆಲೆ. ಕರೆಕ್ಟ್? ಹೌ ಮೆನಿ ಫೋಟಾನ್ಸ್ ಅಂತ ಕೇಳಿದ್ದ. ಹಾಗಾದರೆ ಆ ಪ್ರಾಬ್ಲಮ್ನ ಸಿಂಪಲ್ಲಾಗಿ ಹಿಂಗೆ ಮಾಡಿಬಿಡ್ತೀವಿ, ಅದನ್ನ ಬಿಡಿಸಿ ಮಾಡಿದ್ದೀನಿ. ಆಗ E is equal to NHC. ಸೊ ಹಾಗಾದರೆ ಈಗ ನಾವು ಈ ಬರ್ಕೊಳ್ತೀವಿ, ಎನ್ನಿಂದ ಈ ಕಂಡುಹಿಡಿತೀವಿ, ಎನ್ನಿಂದ ಭಾಗಿಸ್ತೀವಿ. ಓಕೆ, ಈಗ ಹಾಗಾದರೆ ಏನು ಬರೋದು? E is equal to NH ನ್ಯೂ ಅಂತ ಬರೀ ಹೇಳ್ತೀನಿ. ನಂಬರ್ ಆಫ್ ಫೋಟಾನ್ಸ್ ಕೇಳಿದ್ರೆ NH ನ್ಯೂ ಸಿಂಪ್ಲಿಫೈ ಮಾಡ್ತಾ ಇದ್ದೀನಿ. ಈಗ ನೀವು ಅದನ್ನ ಅಭ್ಯಾಸ ಮಾಡ್ಕೊಂಬಿಡಿ. E is equal to NH ನ್ಯೂ ಈಗ ಬರ್ಕೋ. E is equal to NH ನ್ಯೂ ಅಂದರೆ c/λ. ಇದು ಇಲ್ಲಿ ಎನ್ ಬರೆದ್ದೀನಿ. ಈಗ NH c/λ. ಹಾಗಾದರೆ ಈಗ ಎನ್ ಬೇಕು ನಿನಗೆ. n is equal to ಏನೇನಾಗುತ್ತೆ? n ಈಕ್ವಲ್ಸ್ ವಾಟ್? E⁻ ಡಿವೈಡೆಡ್ ಬೈ hc. n ಈಕ್ವಲ್ಸ್ ಬರೀರಿ, ನಂಬರ್ ಆಫ್ ಫೋಟಾನ್ಸ್ ಕೇಳಿದ್ದಾರೆ, E into λ ಡಿವೈಡೆಡ್ ಬೈ hc. ಆಗ E into λ, ಈ ಬೆಲೆ ಎಷ್ಟು? ಈ ಬೆಲೆ 1 joule ಕೊಟ್ಟಿದ್ದಾರೆ ಅವರು. ಹಾಗೆ ಈ ಬೆಲೆ 1. ಈ ಬೆಲೆ ಎಷ್ಟಾಗ್ತೀಯಾ? 1 ಹಾಕು. ಆಮೇಲೆ ಲ್ಯಾಂಬ್ಡಾ ಬೆಲೆ 4000 ಪಿಕೋ ಸೈಡಿಗೆ ಬರ್ಕೊ. ಸೈಡಿಗೆ ಏನು? ಲ್ಯಾಂಬ್ಡಾ ಈಕ್ವಲ್ಸ್ 4000 PM, ಮತ್ತು ಈಕ್ವಲ್ಸ್ ಕೆಳಗೆ ಈಕ್ವಲ್ಸ್ ಹಾಕು. ಲ್ಯಾಂಬ್ಡಾ ಈಕ್ವಲ್ಸ್ 4000 PM. ಈಗ ಪಿ ಜಾಗದಲ್ಲಿ 10⁻⁻12 ಹಾಕು. ಈಕ್ವಲ್ಸ್ 4000 ಇಂಟು 10⁻⁻12 M. ಆಯಿತಾ? ಈಗ ಅದು ಸಬ್ಸ್ಟಿಟ್ಯೂಟ್ ಮಾಡು. ಈ ಬೆಲೆ 1, ಲ್ಯಾಂಬ್ಡಾ ಬೆಲೆ 4000 ಇಂಟು 10⁻⁻12 ಸಬ್ಸ್ಟಿಟ್ಯೂಷನ್ ಆಯಿತು. ಮೇಲೆ ನ್ಯೂಮರೇಟರ್ ಮುಗೀತು. ಡಿವೈಡೆಡ್ ಬೈ HC, ಡಿವೈಡೆಡ್ ಬೈ HC. ಹೆಚ್ ಬೆಲೆ 6.626 10⁻⁻34 ಇಂಟು ಸಿ ಬೆಲೆ 3 ಇಂಟು 10⁸. ಅದೇ ಲೆಕ್ಕ ಪ್ರೀವಿಯಸ್ ಮಾಡಿದ ಲೆಕ್ಕ, ಅದನ್ನು 2 ಸ್ಟೆಪ್ಪಲ್ಲೇ ಮಾಡಿದ್ವಿ, ಇದನ್ನು ಒಂದೇ ಸ್ಟೆಪ್ಪಲ್ಲೇ ಮುಗಿಸ್ತಿದ್ದೀವಿ. ಅವರು ಎನರ್ಜಿ ಕೊಟ್ಟು, ವೇವ್ ಲೆಂತ್ ಕೊಟ್ಟು, ನಂಬರ್ ಆಫ್ ಫೋಟಾನ್ಸ್ ಕೇಳಿಬಿಟ್ರೆ ಹಿಂಗೆ ಡೈರೆಕ್ಟಾಗಿ ಮಾಡಿ, ಅದನ್ನು ಹೀಗೆ ಮಾಡಿ ನೋಡಿ, ಅಷ್ಟೇ ಆನ್ಸರ್ ಬರುತ್ತೆ. ಇದು ಈಸಿ ನಮಗೆ. ಅದಕ್ಕಿಂತ 2 ಸ್ಟೆಪ್ ಯಾಕೆ? ಒಂದೇ ಸ್ಟೆಪ್. ಹೀಗೆ ನಾವು ಓಕೆ. ಹಾಗಾದರೆ ಆನ್ಸರ್ 201.23 ಇಂಟು 10⁻14. ಇದೊಂದು ಸ್ವಲ್ಪ ನಿಮಗೆ ಶಿಫ್ಟ್ ಮಾಡೋದು ಹೇಳ್ಕೊಡ್ತೀನಿ. ಈಗ ಆನ್ಸರ್ ಎಷ್ಟು ಹೇಳಿದ್ರೆ ಬರ್ಕೊಂಡಿರಿ ನೀವು. 201.23 ಇಂಟು 10⁻14. ಯೂಶ್ವಲಿ ಏನಪ್ಪ ರೂಲು ಅಂದರೆ 1 ಡಿಜಿಟ್ ಆದಮೇಲೆ ಪಾಯಿಂಟ್ ಹಾಕಿ. ಇಲ್ಲಿ 201 ಇದೆ, ಈ ಪಾಯಿಂಟ್ ಇಲ್ಲಿ ಶಿಫ್ಟ್ ಮಾಡಬೇಕು ಅಂದರೆ ನೀನು ಪಾಯಿಂಟ್ ಹಿಂದಕ್ಕೆ ಎಷ್ಟು ಡಿಜಿಟ್ ಶಿಫ್ಟ್ ಮಾಡಿದೆ? 2 digits. ಅಲ್ಲಿಗೆ 10⁻2 ಟೈಮ್ಸ್ ಕಮ್ಮಿ ಆಯ್ತು. ಇಲ್ಲಿ ಮುಂದಕ್ಕೆ ಹೋದರೆ 10⁻2 ಟೈಮ್ಸ್ ಜಾಸ್ತಿ ಆಯಿತು ಅಂತ ಹೇಳ್ತೀವಿ. ಹಿಂದಕ್ಕೆ ಹೋಯ್ತಲ್ಲ ಪಾಯಿಂಟ್, 2 ಡಿಜಿಟ್ ಹಿಂದಕ್ಕೆ ಹೋಯ್ತು, 10⁻2 ಟೈಮ್ಸ್ ಕಮ್ಮಿ ಆಯಿತು. ಇದು 10⁻2 ಟೈಮ್ಸ್ ಜಾಸ್ತಿ ಮಾಡು, ಆಗ 10⁻14 ಇದ್ದದ್ದು 10⁻16 ಆಗುತ್ತೆ. 2 ಒಂದೇ. ನೀವು ಹಿಂಗೆ ಬರೋದ್ರೂ ಮಾರ್ಕ್ಸ್ ಕೊಡ್ತೀವಿ ನಾವು. ಸೊ ಹಾಗಾದರೆ 2.0123 ಇಂಟು 10⁻16. ಸೋ ಮೆನಿ ಫೋಟಾನ್ಸ್. ಆ ಫೋಟಾನು ಅದು ನಂಬರ್ ಅಷ್ಟೇ, ಅದಕ್ಕೆ ನಾವೇನು ಯೂನಿಟ್ ಬರಿಬೇಕಾದ ಅಗತ್ಯ ಇಲ್ಲ. ಓಕೆ. ಅದನ್ನು ಇನ್ನೊಂದು ಲೆಕ್ಕ ಕೊಡ್ತೀನಿ, ಅದೇ ಟೈಪು ಮನೆಯಲ್ಲಿ ಮಾಡಿ ನೀವು.
ಮನೆಯಲ್ಲಿ ಅಂದರೆ ನೀವು ಮನೇಲಿ ಇದ್ದೀರಿ, ನಾವು ಕಾಲೇಜಲ್ಲಿದ್ದಾಗ ಹೇಳ್ತಿದ್ವಲ್ಲ ಅದೇ ಬಂದುಬಿಡ್ತು. ಈಗ ಅಲ್ಲೇ ಕೂತ್ಕೊಂಡು ನೆಕ್ಸ್ಟ್ ಇದೆಲ್ಲ ಆದಮೇಲೆ ಆ ಲೆಕ್ಕ ಮಾಡಿರಿ, ಸ್ವಲ್ಪ ರೆಸ್ಟ್ ತೊಗೊಂಡು ಬರೀ. ಕ್ಯಾಲ್ಕ್ಯುಲೇಟ್ ನಂಬರ್ ಆಫ್ ಫೋಟಾನ್ಸ್ emitted by 25 watt bulb. 25 watt bulb. 25 watt bulb which emits light of wavelength which emits light of wavelength 0.57 ಬರೀ 0.57 ಮೈಕ್ರೋಮೀಟರ್. ನೋಡಿ ಇವೇ ನಮ್ಮ ತಲೆ ತಿನ್ನೋದು. ಒಂದು ಸಲ ನ್ಯಾನೋಮೀಟರ್ ಅಂತಾರೆ. ನ್ಯಾನೋ ಅಂದರೆ 10⁻⁻9 ಹಾಕ್ತೀವಿ. ಪಿಕೋಮೀಟರ್ ಅಂದಾಗ 10⁻12 ಹಾಕ್ತೀವಿ. ಮೈಕ್ರೋ ನೋಡಿ ಅದು ಸಿಂಬಲ್ ಮೈಕ್ರೋ ಮ್ಯೂ ಅದು. ಮೈಕ್ರೋಮೀಟರ್ ಅಂದರೆ 10⁻6 ಸೇಡಿವರೆಗೂ. 1 ಮೈಕ್ರೋಮೀಟರ್ ಇಸ್ ಈಕ್ವಲ್ ಟು 10⁻6 ಮೀಟರ್. ಇವೆಲ್ಲವೂ ಸಹ ನಾವು ಇನ್ನು ಮೇಲೆ ಎಕ್ಸ್ಪರ್ಟ್ಸ್ ಆಗ್ತಾ ಹೋಗಬೇಕು ಈ ಟರ್ಮಿನಾಲಜಿಗೆ. ಒಂದೇ ದಿವಸಕ್ಕೆ ಆಗಲ್ಲ, ಹಾಗೆ ಓದ್ತಾ ಜ್ಞಾಪಿಸ್ಕೊಂಡು ಇವು ನಮ್ಮ ಮನಸ್ಸಿನಲ್ಲಿ ಉಳ್ಕೊಳ್ತಾವೆ. ಓಕೆ, 10⁻, ಹಾಗಾದರೆ ಬರೆಯಲಿ ಎಷ್ಟು ಬರೆದ್ವಿ? 0.57 ಮೈಕ್ರೋಮೀಟರ್ ಅಂತ ಲೆಕ್ಕದಲ್ಲಿ ಕೊಟ್ಟಿದ್ವಿ. ಡೇಟಾದಲ್ಲಿ ಲ್ಯಾಂಬ್ಡಾ ಈಕ್ವಲ್ಸ್ ಎಷ್ಟು? ಲ್ಯಾಂಬ್ಡಾ ಈಕ್ವಲ್ಸ್ 0.57 ಇಂಟು 0.57 ಮೈಕ್ರೋಮೀಟರ್ ಈಸ್ ಈಕ್ವಲ್ ಟು 0.57 ಇಂಟು 10⁻6 ಮೀಟರ್. ಈಗ ಇದೆ, ಇವಾಗ ಹೇಳಿದ್ನಲ್ಲ, ಈಸ್ ಈಕ್ವಲ್ ಟು NH ನ್ಯೂ ಈಸ್ ಈಕ್ವಲ್ ಟು NHC ಬೈ ಲ್ಯಾಂಬ್ಡಾ. N ಈಸ್ ಈಕ್ವಲ್ ಟು ರೀರೈಟ್ ಮಾಡು, ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡು, ಆನ್ಸರ್ ಚೆಕಪ್ ಮಾಡಿ. ಮೋಸ್ಟ್ ಪ್ರಾಬಬ್ಲಿ ನಾನು ಒಂದು ಆನ್ಸರ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. 7.18 ಇಂಟು 10⁻19 ಅದು ಆನ್ಸರ್. ನೀವು ಚೆಕ್ ಮಾಡಿಕೊಡ್ರಿ. ಓಕೆ, ಈಗ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಪ್ರಾಬ್ಲಮ್ಸ್ಗೆ ಹೋಗೋಣ. ಪ್ಲ್ಯಾಂಕ್ಸ್ ಕ್ವಾಂಟಮ್ ಈಕ್ವೇಷನ್ ಪ್ರಾಬ್ಲಮ್ಸ್ ಆಯಿತು. ಆಮೇಲೆ ಈಗ ಬರ್ರಿ ಪ್ರಾಬ್ಲಮ್ಸ್ ಆನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್. Problems on photoelectric effect. Okay. Gramskodri, what is photoelectric effect? When a particular light of definite frequency or wavelength strikes a metal surface. When light of a suitable wavelength or frequency strikes a metal surface, electrons get ejected. So ejection of electrons by making a metal surface, by striking a metal surface with a light of definite suitable frequency. ಹಾಗಾದರೆ ನಾವು ಏನು ಲೈಟನ್ನು ಇನ್ಸಿಡೆಂಟ್ ಮಾಡ್ತೀವಿ, ಯಾವ ಲೈಟಿಂದ ಮೆಟಲ್ ಸರ್ಫೇಸನ್ನು ಸ್ಟ್ರೈಕ್ ಮಾಡ್ತೀವಿ, ಅದು ಇನ್ಸಿಡೆಂಟ್ ಲೈಟು. ಅದರ ವೇವ್ಲೆಂತ್ ಗೊತ್ತಿದ್ದರೆ ಯು ಕ್ಯಾನ್ ಕ್ಯಾಲ್ಕುಲೇಟ್ ಇಟ್ಸ್ ಎನರ್ಜಿ. E ಈಸ್ ಈಕ್ವಲ್ ಟು H ನ್ಯೂ ಹಾಕ್ಕೊಳ್ತೀವಿ. E ಈಸ್ ಈಕ್ವಲ್ ಟು HC ಬೈ ಲ್ಯಾಂಬ್ಡಾ ಹಾಕ್ಕೊಂಡು ಎನರ್ಜಿ ಆಫ್ ದ ಇನ್ಸಿಡೆಂಟ್ ಲೈಟ್ ಕಂಡುಹಿಡಿತೀವಿ. ಇಫ್ ಯು ನೋ ಇಟ್ಸ್ ವೇವ್ಲೆಂತ್, ಅದು ಇನ್ಸಿಡೆಂಟ್ ಮಾಡಿದ ಲೈಟು. ಈಗ ಅದಕ್ಕೆ ಆಮೇಲೆ ಇನ್ನೊಂದೇನು, ಆ ಲೈಟನ್ನು ಎಜೆಕ್ಟ್ ಮಾಡಲಿಕ್ಕೆ ಎಷ್ಟು ಮಿನಿಮಮ್ ಎನರ್ಜಿ ಬೇಕು, ಥ್ರೆಶೋಲ್ಡ್ ಎನರ್ಜಿ, ಅದನ್ನು H ನ್ಯೂ ನಾಟ್ ಅಥವಾ HC ಬೈ ಲ್ಯಾಂಬ್ಡಾ ನಾಟ್. ಹಾಗಾದರೆ ಥ್ರೆಶೋಲ್ಡ್ ವೇವ್ಲೆಂತ್ ಕೊಟ್ಟಿದ್ದರೆ HC ಬೈ ಲ್ಯಾಂಬ್ಡಾ ನಾಟ್, H ಸಬ್ಸ್ಟಿಟ್ಯೂಟ್ ಮಾಡಿ, C ಸಬ್ಸ್ಟಿಟ್ಯೂಟ್ ಮಾಡಿ, ಲ್ಯಾಂಬ್ಡಾ ನಾಟ್ ಸಬ್ಸ್ಟಿಟ್ಯೂಟ್ ಮಾಡಿದರೆ ಅದು ಏನು ಬರುತ್ತೆ, ವರ್ಕ್ ಫಂಕ್ಷನ್ ಆರ್ ಮಿನಿಮಮ್ ಥ್ರೆಶೋಲ್ಡ್ ಎನರ್ಜಿ ಬರುತ್ತೆ. ಹಾಗಾದರೆ ಮೊದಲು ಕಂಡುಹಿಡಿದಿದ್ದು E ಈಸ್ ಈಕ್ವಲ್ ಟು H ನ್ಯೂ, ಆಮೇಲೆ E ನಾಟ್ ಈಸ್ ಈಕ್ವಲ್ ಟು H ನ್ಯೂ ನಾಟ್ ಹಾಕ್ಕೊಂಡು ಮಾಡ್ತೀವಿ. ಇವೆರಡರ ಡಿಫರೆನ್ಸ್ ಇದೆಯಲ್ಲ, ಅದು ಹೊರ ಹೋಗುವ ಎಲೆಕ್ಟ್ರಾನಿನ ಕೈನೆಟಿಕ್ ಎನರ್ಜಿ. ಸೊ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ವಾಟ್, H ನ್ಯೂ ಮೈನಸ್ H ನ್ಯೂ ನಾಟ್. ಇದು ಗೊತ್ತಿದ್ಬಿಟ್ರೆ ನಮಗೆ ಯಾವ ಲೆಕ್ಕ ಬೇಕಾದರೂ ಮಾಡ್ಬೋದು ನಾವು ಈ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಮೇಲೆ. ಬರೆಯಲ್ಲಿ ಪ್ರಾಬ್ಲಮ್ಸ್ ಆನ್ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಅಂತ ಟೈಟ್ಲ್ ಬರ್ಕೊಂಡ್ರಲ್ಲ, ಅಲ್ಲಿ ನಮಗಿಲ್ಲಿ ಬೇಕಾಗಿರುವ ಈಕ್ವೇಷನ್ಸ್ ಏನು? ಎಸ್, ಬರೀ ಕೈನೆಟಿಕ್
ಎನರ್ಜಿ ಆಫ್ ಫೋಟೋ ಎಲೆಕ್ಟ್ರಾನ್ಸ್, ಅಂದರೆ ಹೊರಗೆ ಹೋಗೋ ಎಲೆಕ್ಟ್ರಾನ್ಸ್, ಎಮಿಟ್ಟಾಗಿ ಹೊರಗೆ ಹೋಗ್ತಾವಲ್ಲ ಆ ಎಲೆಕ್ಟ್ರಾನ್ಗಳ ಕೈನೆಟಿಕ್ ಎನರ್ಜಿ, ಹಿಂಗಾಕಿ ಫ್ಲವರ್ ಬ್ರಾಕೆಟ್. ಕೈನೆಟಿಕ್ ಎನರ್ಜಿ ಆಫ್ ಫೋಟೋ ಎಲೆಕ್ಟ್ರಾನ್ಸ್, ಫೋಟೋ ಎಲೆಕ್ಟ್ರಾನ್ ಅನ್ನೋಣ, ಎಲೆಕ್ಟ್ರಾನ್, ಫೋಟೋ ಎಲೆಕ್ಟ್ರಾನ್. ಹೆಚ್ ನ್ಯೂ ಅಂದರೆ ಮೈನಸ್ ಹೆಚ್ ನ್ಯೂ ನಾಟ್. ಇದು ವರ್ಕ್ ಫಂಕ್ಷನ್ ಆರ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ, ಅಂದರೆ ಮಿನಿಮಮ್ ಫ್ರೀಕ್ವೆನ್ಸಿ ರಿಕ್ವೈರ್ಡ್ ಟು ಎಜೆಕ್ಟ್ ದಿ ಎಲೆಕ್ಟ್ರಾನ್. ಅಲ್ಲಿಂದ ಎಲೆಕ್ಟ್ರಾನನ್ನು ಹೊರಗೆ ಓಡಿಸಲು ನಮ್ಮ ಲೈಟ್ಗೆ ಇರಬೇಕಾದ ಮಿನಿಮಮ್ ಫ್ರೀಕ್ವೆನ್ಸಿ. ಆ ಮಿನಿಮಮ್ ಫ್ರೀಕ್ವೆನ್ಸಿ ಮಲ್ಟಿಪ್ಲೈಡ್ ಬೈ ಹೆಚ್ ವಿಲ್ ಗಿವ್ ಮಿನಿಮಮ್ ಎನರ್ಜಿ. ಇದು ನಾವು ಎನರ್ಜಿ ಇನ್ಸಿಡೆಂಟ್, ಯಾವ ಲೈಟಿನ ಎನರ್ಜಿ, ಸ್ಟ್ರೈಕ್ ಮಾಡಿದ ಲೈಟಿನ ಎನರ್ಜಿ, ಈ ಡಿಫರೆನ್ಸು ಕೈನೆಟಿಕ್ ಎನರ್ಜಿ. ಹಾಗಾದರೆ ಇನ್ನು ಸ್ವಲ್ಪ ಮುಂದಕ್ಕೆ ಹೋದರೆ ಹೆಚ್ ಸಿ ಬೈ ಲ್ಯಾಂಬ್ಡಾ, ಇದು ನ್ಯೂ ಬದಲು ಸಿ ಬೈ ಲ್ಯಾಂಬ್ಡಾ ಮೈನಸ್ ಹೆಚ್ ಸಿ ಬೈ ಲ್ಯಾಂಬ್ಡಾ ನಾಟ್, ಇದು ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ. ಇಷ್ಟೇ ನೋಡು. ಆಗ ನಾನು ಕಾಮನ್ ಫ್ಯಾಕ್ಟರ್ ಯಾವುದಿಲ್ಲಿ, ಹೆಚ್ ಸಿ ಕಾಮನ್ ಫ್ಯಾಕ್ಟರ್ ತಗೊಂಡ್ರೆ ಏನಾಗ್ಬೋದು, ಹೆಚ್ ಸಿ ಇಲ್ಲಿ ಉಳಿದುದ್ದೇನು 1 ಬೈ ಲ್ಯಾಂಬ್ಡಾ ಮೈನಸ್ 1 ಬೈ ಲ್ಯಾಂಬ್ಡಾ ನಾಟ್. ಹೆಚ್ ಸಬ್ಸ್ಟಿಟ್ಯೂಟ್ ಮಾಡು, ಸಿ ಸಬ್ಸ್ಟಿಟ್ಯೂಟ್ ಮಾಡು, 1 ಬೈ ಲ್ಯಾಂಬ್ಡಾ ಮೈನಸ್ 1 ಬೈ ಲ್ಯಾಂಬ್ಡಾ ನಾಟ್, ಎಲ್ ಸಿ ಎಮ್ ತೊಗೊಂಡು ಸಿಂಪ್ಲಿಫೈ ಮಾಡಿ ಆಮೇಲೆ ಹೆಚ್ ಸಿ ಅಂತ ಗುಣಿಸು, ಆನ್ಸರ್ ಬರುತ್ತೆ. ಕೈನೆಟಿಕ್ ಎನರ್ಜಿ ಕೊಟ್ಟು ನ್ಯೂ ನಾಟ್ ಕೇಳಿದರೆ ಆಗ ಇದನ್ನು ಕೊಟ್ಟಿರ್ತಾರೆ ಅವರು, ಸ್ಟ್ರೈಕ್ ಮಾಡಿದ ಲೈಟಿನ ವೇವ್ ಲೆಂತ್ ಕೊಡ್ತಾರೆ. ಹೆಚ್ ಗೊತ್ತು, ಸಿ ಗೊತ್ತು, ಲ್ಯಾಂಬ್ಡಾ ಗೊತ್ತು. ಹೆಚ್ ಗೊತ್ತು, ಇಲ್ಲಿ ಇದು ಕೇಳಿರ್ತಾರೆ, ಏನು ಲ್ಯಾಂಬ್ಡಾ ನಾಟ್ ಕೇಳಿರ್ತಾರೆ. ಆಗ ನಾವು ಏನು ಮಾಡ್ತೀವಿ, ಲ್ಯಾಂಬ್ಡಾ ನಾಟ್ ಕಂಡುಹಿಡಿತೀವಿ. ಈಗ ಆಗೇನು ಮಾಡ್ತೀವಿ, ಮೈನಸ್ ಹೆಚ್ ಸಿ ಬೈ ಲ್ಯಾಂಬ್ಡಾ ಇದನ್ನು ಕೇಳಿದರೆ, ಮಿನಿಮಮ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿ ವೇವ್ ಲೆಂತ್ ಕೇಳಿದರೆ, ಈ ಮೈನಸ್ ಹೆಚ್ ಸಿ ಬೈ ಲ್ಯಾಂಬ್ಡಾ ನಾಟನ್ನು ಈ ಕಡೆ ತಳ್ತೀನಿ, ಕೈನೆಟಿಕ್ ಎನರ್ಜಿ ಆ ಕಡೆ ಹಾಕ್ತೀನಿ. ಆಗ ಹೆಚ್ ಸಿ ಬೈ ಲ್ಯಾಂಬ್ಡಾ ಕೊಟ್ಟಿದ್ದಾರೆ ಅವರು, ಸ್ಟ್ರೈಕ್ ಮಾಡಿದ ಲೈಟಿನ ವೇವ್ ಲೆಂತ್ ಕೊಟ್ಟಿದ್ದಾರೆ, ಹೆಚ್ ಗೊತ್ತಿದೆ, ಸಿ ಗೊತ್ತಿದೆ, ಮೈನಸ್ ಕೈನೆಟಿಕ್ ಎನರ್ಜಿ ಹಾಕ್ತೀವಿ. ಆಗ ನನಗೇನು ಬರುತ್ತೆ, ಹೆಚ್ ಸಿ ಬೈ ಲ್ಯಾಂಬ್ಡಾ ನಾಟ್ ಬರುತ್ತೆ. ಆಮೇಲೆ ಮತ್ತೆ ಲ್ಯಾಂಬ್ಡಾ ನಾಟ್ ಕಂಡುಹಿಡಿತೀನಿ. ಆಗ ನನಗೆ ಥ್ರೆಶೋಲ್ಡ್ ವೇವ್ ಲೆಂತ್ ಸಿಗುತ್ತೆ. ಸೊ ಇದು ಇಂಪಾರ್ಟೆಂಟ್, ಸ್ವಲ್ಪ ಅದು ನಮ್ಮ ಮನಸ್ಸಿನಲ್ಲಿ ನಾಟಬೇಕು. ಎನರ್ಜಿ ಆಫ್ ದ ಇನ್ಸಿಡೆಂಟ್ ಲೈಟ್ ಹೆಚ್ ನ್ಯೂ ಆರ್ ಹೆಚ್ ಸಿ ಬೈ ಲ್ಯಾಂಬ್ಡಾ. ಫೋಟೋ ಎಲೆಕ್ಟ್ರಿಕ್ ಎಮಿಷನ್ಗೆ ಬೇಕಾಗುವ ಲೈಟ್ ಅದು ಮಿನಿಮಮ್ ಎನರ್ಜಿ, ಅದು ಇ ನಾಟ್, ಅದೇ ಹೆಚ್ ಸಿ ಬೈ ಲ್ಯಾಂಬ್ಡಾ ನಾಟ್. ಆ ಡಿಫರೆನ್ಸ್ ಕೈನೆಟಿಕ್ ಎನರ್ಜಿ. ಇದರಲ್ಲಿ ಎಲ್ಲ ಕೊಟ್ಟು ಯಾವುದೋ ಒಂದು ಅನ್ನೋನ್ ಇರುತ್ತೆ, ಆ ಅನ್ನೋನನ್ನು ಕಂಡುಹಿಡಿದು ಬಿಟ್ರೆ ಆಯ್ತಪ್ಪ ಅಷ್ಟೇ. ಇಲ್ಲಿ ಬೇಕಾಗಿರೋದು ಮುಖ್ಯವಾಗಿ ಏನು, ಅದರ ಒಂದು ಈಕ್ವೇಷನ್ಸ್ ಬಗ್ಗೆ ಸ್ವಲ್ಪ ಆಯಾ ಚಾಪ್ಟರ್ನಲ್ಲಿ ಆಯಾ ಟಾಪಿಕ್ನಲ್ಲಿ ಯಾವ್ಯಾವ ಈಕ್ವೇಷನ್ಸ್ ಬರುತ್ತೆ. ಸ್ವಲ್ಪ ಇಲ್ಲಿ ನಿಮಗೆ ಒಂದು ಪ್ರಾಬ್ಲಮ್ ಮಾಡೋಣ. ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಇದೆ, ಅದು ಅರ್ಥ ಮಾಡ್ಕೊಳ್ಬೇಕು. ಆಮೇಲೆ ನೀವು ಇನ್ನೊಂದು ಸಾರಿ ನೀವು ಕೂತ್ಕೊಂಡಾಗ ನಾವು ಮಾಡಿರೋದನ್ನು ನೋಡದೆ ನೀವು ಸುಮ್ಮನೆ ಇದನ್ನು ಓದಿಕೊಂಡು ಡೇಟಾ ಬರ್ಕೊಂಡು ಸ್ಟಾರ್ಟ್ ಮಾಡಬೇಕು. ದಟ್ ಇಸ್ ದ ವೇ ಆಫ್ ಪ್ರಾಕ್ಟೀಸ್. ಒಂದು ಸಲ ನಾವು ನೋಡ್ತೀವಿ, ಇದನ್ನ ಇವಾಗ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇನ್ನೊಂದು ಸಲ ನೀವು ನಾಳೆ ಕೂತ್ಕೊಂಡು ಇದನ್ನು ಈ ಪ್ರಾಬ್ಲಮ್ ನೋಡಿಬಿಡಬೇಕು. ಇಲ್ಲಿ ಒಂದು ಪೇಪರ್ ಇಟ್ಬಿಡ್ಬೇಕು. ಆ ಪೇಪರ್ನಲ್ಲಿ ಇದರ ಡೇಟಾ ಎಲ್ಲ ಬರ್ಕೊಂಡು ನೀವು ಸ್ವಂತ ಮಾಡಬೇಕು. ಗೊತ್ತಾಗಲಿಲ್ಲ ಆವಾಗ ಈ ಮಾಡೋದು ಇನ್ನೊಂದು ಸಲ ನೋಡಿ ಆ ರೀತಿಯಲ್ಲಿ ಪ್ರಾಕ್ಟೀಸ್ ಮಾಡ್ತೀವಲ್ಲ, ನಾವು ಸ್ವತಃ ಮಾಡಲಿಕ್ಕೆ ಹೋಗ್ತೀವಿ, ಯಾಕೋ ಮರ್ತಂಗಾಗಿದೆ, ಆವಾಗ ಇನ್ನೊಂದು ಸಲ ನೋಡಿ ಮಾಡ್ತೀವಲ್ಲ, ಅದು ಇನ್ನು ಮುಂದೆ ಮರೆಯಲ್ಲ. ನಾವು ಅದನ್ನು ಮಾಡದೇ ಸೀದಾ ಎಕ್ಸಾಮ್ಗೆ ಹೋಗ್ತೀವಿ, ಮರ್ತು ಹೋಗುತ್ತೆ. ಹಂಗೆ ಮಾಡಬಾರ್ದು. ಇಲ್ಲಿ ನಾವು ವಿ ಹ್ಯಾವ್ ಟು ಫಸ್ಟ್ ಪ್ರಾಕ್ಟೀಸ್. ವೆನ್ ವಿ ಸ್ಟಾರ್ಟ್ ಪ್ರಾಕ್ಟೀಸಿಂಗ್, ಆಗ ನಮಗೆಲ್ಲೋ ಡೌಟ್ ಬರುತ್ತೆ, ಅಯ್ಯೋ ಇದೇನು ಮರ್ತು ಹೋಯ್ತಾ ಅಂತ. ಆವಾಗ ನಾವು ಮಾಡಿಸಿರೋದನ್ನು ನೋಡ್ತೀವಲ್ಲ, ಆಗ ಒಮ್ಮೆ ಮರೆತು ನೋಡ್ತೀವಲ್ಲ, ಯೂಶ್ವಲಿ ಹಂಗಾಗಿದ್ದು ನಮಗೆ ಮರ್ತು ಹೋಗೋದಿಲ್ಲ ಮಕ್ಕಳು. ಓಕೆ, ಈಗ ಫೋಟೋ ಎಲೆಕ್ಟ್ರಿಕ್ ಎಮಿಷನ್ ಮೇಲೆ ಒಂದು ಪ್ರಾಬ್ಲಮ್. ಸ್ಟಾರ್ಟ್ ರೈಟಿಂಗ್. ವೆನ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ of wavelength 300 nanometer falls on the surface of sodium. Falls on surface of sodium. ಈಗ ಸೋಡಿಯಂ ಮೆಟಲ್ ತೊಗೊಂಡಿದ್ದೀವಿ. ಹಾಗಾದರೆ ಈಗ ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಅಂದರೆ ಲೈಟ್ ಆಫ್ ಡೆಫಿನೆಟ್ ವೇವ್ ಲೆಂತ್ ಕೊಟ್ಟಿದ್ದಾರೆ. ಅದು ಇನ್ಸಿಡೆಂಟ್ ಲೈಟ್, ಸ್ಟ್ರೈಕ್ ಮಾಡಿರುವ ಲೈಟ್ ಇದೆಯಲ್ಲ, ಆ ಲೈಟಿನ ವೇವ್ ಲೆಂತ್ ಕೊಟ್ಟಿದ್ದಾರೆ. ಆದ್ದರಿಂದ ಎನರ್ಜಿ ಕಂಡುಹಿಡಿತೀವಿ ನಾವು. ಅದು ಎನರ್ಜಿ ಆಫ್ ದ ಇನ್ಸಿಡೆಂಟ್ ಲೈಟ್. ಓಕೆ,
sodium, full stop. Electrons are emitted with a kinetic energy of electrons are emitted with kinetic energy of kinetic energy of 1.68 into 10 to the power 5 1.68 into 10 to the power 5 joule per mole. ಹಾಗಾದರೆ ಅವರು ನಮಗಿಲ್ಲಿ ಏನು ಎಕ್ಸ್ಟ್ರಾ ಡೇಟಾ ಕೊಟ್ಟಿದ್ದಾರೆ ನೋಡ್ಕೊಳ್ಳಿ. ಎಲೆಕ್ಟ್ರಾನ್ಸ್ ಎಜೆಕ್ಟ್ ಮಾಡಿದ ಎಲೆಕ್ಟ್ರಾನ್ಸ್ ಇದಾವಲ್ಲ, ದೇರ್ ಕೈನೆಟಿಕ್ ಎನರ್ಜಿ ಈಸ್ 1.68 10 to the power 5 ಜೋಲ್ ಪರ್ ಮೋಲ್. ಹಾಗಾದರೆ ನಾವು ಎನರ್ಜಿ ಆಫ್ 1 ಮೋಲ್ ಆಫ್ ಇನ್ಸಿಡೆಂಟ್ ಲೈಟ್ ಕಂಡುಹಿಡಿಬೇಕು. E is equal to h nu ಅನ್ನೋದು ಕೇವಲ 1 ಕ್ವಾಂಟಮ್. ಎನರ್ಜಿ ಆಫ್ 1 ಮೋಲ್ ಕಂಡುಹಿಡಿಬೇಕು ನಾವಿಲ್ಲಿ. ಹಾಗಾದರೆ ನಂಬರ್ ಆಫ್ ಫೋಟಾನ್ಸ್ ಅಂದರೆ E is equal to n h nu ಹಾಕ್ತೀವಿ. 1 ಮೋಲ್ ಅಂದಾಗ ಅವಾಗಡೆ ನಂಬರ್ ಹಾಕ್ಬಿಡೋಣ n ಜಾಗದಲ್ಲಿ. ನೋಡಿ ಈಗ ಇಲ್ಲಿ E is equal to n h nu ಅಂತ ಹೇಳಿದ್ದೆ ನಾನು ನಿಮಗೆ. ಆವಾಗ n ಅಂದರೆ ನಂಬರ್ ಆಫ್ ಫೋಟಾನ್ಸ್ ಪ್ರೆಸೆಂಟ್ ಇನ್ ಎ ಲೈಟ್ ಆಫ್ ಡೆಫಿನೆಟ್ ಎನರ್ಜಿ. ಆದರೆ ನನಗೆ 1 ಮೋಲ್ ಅನ್ನೋ ವರ್ಡ್ ಬಂದಾಗ ಇ ಎನ್ ತೆಗೆದು ವಿ ವಿಲ್ ಪುಟ್ ಕ್ಯಾಪಿಟಲ್ ಎನ್ ಎ, ಕ್ಯಾಪಿಟಲ್ ಎನ್ ಬರೋದು ಮೂಲಿಗೆಯಲ್ಲಿ ಎ ಬರೆದ್ರೆ ಅವಾಗ ಎರಡು ನಂಬರ್. ಹಾಗಾದರೆ ಇದು ಎನರ್ಜಿ ಆಫ್ 1 ಮೋಲ್ ಆಫ್ ಫೋಟಾನ್ಸ್ ಬಂದ್ಬಿಡ್ತದೆ. ಸೊ ಈ ರೀತಿ ನಮಗೆ ಎರಡೆರಡು ಸ್ಟೆಪ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಇಲ್ಲಿ ಪರ್ ಮೋಲ್ ಅಂತ ಕೈನೆಟಿಕ್ ಎನರ್ಜಿ ಕೊಟ್ಟಿದ್ದಾನೆ ಅಂದರೆ ಇನ್ಸಿಡೆಂಟ್ ಲೈಟ್ ಸಹ 1 ಮೋಲ್ ಆಫ್ ಇನ್ಸಿಡೆಂಟ್ 1 ಮೋಲ್ ಆಫ್ ಫೋಟಾನ್ಸ್ ಇನ್ ದ ಇನ್ಸಿಡೆಂಟ್ ಲೈಟ್ ಅದರ ಎನರ್ಜಿಯನ್ನು ಕಂಡುಹಿಡಿತಾನೆ. ಓಕೆ, ಕಂಟಿನ್ಯೂ ಮಾಡೋಣ ಈಗ. ವಾಟ್ ಈಸ್ ದ ಮಿನಿಮಮ್ ಎನರ್ಜಿ? ವಾಟ್ ಈಸ್ ದ ಮಿನಿಮಮ್ ಎನರ್ಜಿ ಬ್ರಾಕೆಟ್ನಲ್ಲಿ ಥ್ರೆಶೋಲ್ಡ್ ಎನರ್ಜಿ ನೀಡೆಡ್ ಟು ರಿಮೂವ್ ಎನ್ ಎಲೆಕ್ಟ್ರಾನ್. ಮತ್ತೆ ಸಿಂಗಲ್ ಎಲೆಕ್ಟ್ರಾನ್ ಕೇಳ್ತಾನೆ. ಮೊದಲು 1 ಮೋಲ್ಗೆ ತರಲೆ ಮಾಡಿ ಕೊನೆಗೆ ಮತ್ತೆ ಸಿಂಗಲ್ ಎಲೆಕ್ಟ್ರಾನ್ ಕೇಳಿದಾಗ ಮತ್ತೆ ಅದನ್ನು ಅವಾಗಡ್ರ ಬಂದ ಲಾಸ್ಟ್ ಸ್ಟೆಪ್ನಲ್ಲಿ ಬಾಗಿಸ್ಬೇಕಾಗ. ಅದಕ್ಕೆ ಇಲ್ಲಿ ವರ್ಡಿಂಗ್ಸು ಬಹಳ ಇಂಪಾರ್ಟೆಂಟ್. 1 ಮೋಲ್ ಅಂತ ಕೇಳಿದಾನ, ಸಿಂಗಲ್ ಎಲೆಕ್ಟ್ರಾನ್ ಕೇಳಿದಾನೋ, ಅವೆಲ್ಲ ನೋಡಿ ಈ ಲೆಕ್ಕನ ಸ್ವಲ್ಪ ಲೆಕ್ಕ ನಿಮ್ಮ ಜಾಣತನಕ್ಕೆ ಒಳ್ಳೆ ಶಾರ್ಪನ್ ಮಾಡುತ್ತೆ ನಿಮ್ಮ ಜಾಣತನನ. ಅದಕ್ಕೆ ನೀವು ರೆಡಿ ಆಗಬೇಕು ಮಕ್ಕಳು. ಸುಮ್ಮನೆ ಏನೋ ಲೆಕ್ಕ ಓದಿ ಮಾಡೋದಲ್ಲ, ಆ ಲೆಕ್ಕದಲ್ಲಿ ಬರೆದಿರೋ ಸ್ಟೈಲ್ ಇದೆಯಲ್ಲ ಅದು ಇಂಪಾರ್ಟೆಂಟ್. ಎಸ್, ವಾಟ್ ಈಸ್ ದ ಮಿನಿಮಮ್ ಎನರ್ಜಿ ಆರ್ ಥ್ರೆಶೋಲ್ಡ್ ಎನರ್ಜಿ ನೀಡೆಡ್ ಟು ರಿಮೂವ್ ಎನ್ ಎಲೆಕ್ಟ್ರಾನ್ ಫ್ರಮ್ ಸೋಡಿಯಂ? ಫುಲ್ ಸ್ಟಾಪ್. ಕ್ವಶನ್ ಮಾರ್ಕ್ ಹಾಕು. ಕ್ವಶನ್ ಮಾರ್ಕ್. ವಾಟ್ ಈಸ್ ದ ಮ್ಯಾಕ್ಸಿಮಮ್ ವೇವ್ ಲೆಂತ್? ವಾಟ್ ಈಸ್ ದ ಮ್ಯಾಕ್ಸಿಮಮ್ ವೇವ್ ಲೆಂತ್ that will cause a photoelectron to be emitted? ಮತ್ತೆ a photoelectron, yes, a photoelectron to be emitted. ಹೀಗೆ. ಹಾಗಾದರೆ ಮೊದಲೇನು ಕಂಡುಹಿಡಿಯೋಣ ನಾವೀಗ? we will go for calculating energy of 1 mole of photons in the incident light. ಬರೆಯೋಣ. ಹಂಗೆ ಬರ್ರಿ, ಮೊದಲು ಟೈಟ್ಲ್ ಬರ್ರಿ. ಎನರ್ಜಿ ಆಫ್ 1 ಮೋಲ್ ಆಫ್ ಫೋಟಾನ್ಸ್ ಇನ್ ದ ಇನ್ಸಿಡೆಂಟ್ ಲೈಟ್, ಆಫ್ ದ ಇನ್ಸಿಡೆಂಟ್ ಲೈಟ್. ಅದು ಬೇಡ, ಇಂದನೇ ಇರಲಿ. ಎನರ್ಜಿ ಆಫ್ 1 ಮೋಲ್ ಆಫ್ ಫೋಟಾನ್ಸ್, ಆ 1 ಮೋಲ್ ಆಫ್ ಫೋಟಾನ್ಸ್ ಇರೋದಿಲ್ಲಿ ಇನ್ ದ ಇನ್ಸಿಡೆಂಟ್ ಲೈಟ್. ಎನರ್ಜಿ ಆಫ್ 1 ಮೋಲ್ ಆಫ್ ಫೋಟಾನ್ಸ್ ಇನ್ ದ ಇನ್ಸಿಡೆಂಟ್ ಲೈಟ್ ಅಂಡರ್ಲೈನ್ ಮಾಡಿ ಅದಕ್ಕೆ ಈಕ್ವೇಷನ್ ಬರೆಯೋಣ. ಇ ಈಸ್ ಈಕ್ವಲ್ ಟು, ಇದು 1 ಮೋಲಿಗೆ ಬೇಕಾಗಿದೆ, ಸ್ಮಾಲ್ ಎನ್ ಅಲ್ಲ, ಕ್ಯಾಪಿಟಲ್ ಎನ್ ಮೂಲಿಯಲ್ಲಿ ಕ್ಯಾಪಿಟಲ್ ಎ ಇಂಟು ಹೆಚ್ ನ್ಯೂ, ಎನ್ ಎ ಹೆಚ್ ನ್ಯೂ. ಇದು ಎನರ್ಜಿ ಆಫ್ 1 ಮೋಲಿಗೆ ಕೇಳಿದಾಗ ಡೈರೆಕ್ಟಾಗಿ ಹಿಂಗೆ ಹೋಗ್ಬಿಡೋದು. ಇ ಈಸ್ ಈಕ್ವಲ್ ಟು ಎನ್ ಎ ಹೆಚ್ ನ್ಯೂ. ಈಗ ಮತ್ತೆ ನ್ಯೂ ಜಾಗದಲ್ಲಿ ಅವ್ರು ನಮಗೆ ಫ್ರೀಕ್ವೆನ್ಸಿ ಕೊಟ್ಟಿಲ್ಲ, ಇನ್ಸಿಡೆಂಟ್ ಲೈಟಿಗೆ ವೇವ್ ಲೆಂತ್ ಕೊಟ್ಟಿದ್ದಾರೆ. ಸೊ ಮಾಡಿ, ಎನ್ ಎ ಇಂಟು ಹೆಚ್ ಇಂಟು ಸಿ ಡಿವೈಡೆಡ್ ಬೈ ಲ್ಯಾಂಬ್ಡಾ. ಎನ್ ಎ ಹೆಚ್ ಸಿ ಬೈ ಲ್ಯಾಂಬ್ಡಾ ಎಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ. ಹೆಚ್ ಬೆಲೆ ಎನ್ ಎ ಬೆಲೆ ಗೊತ್ತಲ್ಲ, 6.022 ಇಂಟು 10 to the power 23. ಮತ್ತು ಹೆಚ್ 6.626 ಇಂಟು 10 to the power -34.
ಇಂಟು ಸಿ 3 ಇಂಟು 10 ಟು ದ ಪವರ್ 8 ಬೈ ಲ್ಯಾಂಬ್ಡಾ. ಲ್ಯಾಂಬ್ಡಾನ ನ್ಯಾನೋಮೀಟರ್ ಕೊಟ್ಟಿದ್ದಾರೆ. ಹೇಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಿ? 300 ನ್ಯಾನೋಮೀಟರ್ ಅಂದರೆ 300 ಇಂಟು 10 ಟು ದ ಪವರ್ -9. ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಳಿ, ಆನ್ಸರ್ ಕೊಟ್ಬಿಡ್ತೀನಿ ನಾನೀಗ. ನೀವು ಆಮೇಲೆ ಚೆಕ್ ಮಾಡಬೇಕು. ನೀವು ಪ್ರತಿಯೊಂದನ್ನು ನೀವು ನಿಮ್ಮ ಕ್ಯಾಲ್ಕುಲೇಟರಲ್ಲಿ ಚೆಕ್ ಮಾಡಿ, ನೀವು ತಪ್ಪು ಮಾಡದೆ ಕ್ಯಾಲ್ಕುಲೇಷನ್ ಮಾಡಬಲ್ಲೆವು ಅನ್ನೋ ಕಾನ್ಫಿಡೆನ್ಸ್ ನಿಮಗೆ ಬರಬೇಕು. 3.99 ಇಂಟು 10 ಟು ದ ಪವರ್ 5 ಜೋಲ್ ಪರ್ ಮೋಲ್. ಒಂದು ಮೋಲಿಗೆ ಕಂಡು ಹಿಡಿದೀವಲ್ಲ, ಆ ಎನರ್ಜಿ ಜೋಲ್ ಪರ್ ಮೋಲ್. ಓಕೆ, ಹಾಗಾದರೆ ಈಗ ನಮ್ಮ ಮತ್ತೆ ಈಕ್ವೇಷನ್ ಏನು ಹೇಳಿದೆ ಅಂತ ಹೇಳಿದೆ? ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಏನು? ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಹೆಚ್ ನ್ಯೂ ಮೈನಸ್ ಹೆಚ್ ನ್ಯೂ ನಾಟ್ ಅಂತ ಬರೆಯೋಣ. ಈಗ ಬರೀರಿ. ಕೈನೆಟಿಕ್ ಎನರ್ಜಿ ಆಫ್ ಫೋಟೋ ಎಲೆಕ್ಟ್ರಾನ್ ಆಫ್ ಎ ಫೋಟೋ ಎಲೆಕ್ಟ್ರಾನ್ ಈಸ್ ಈಕ್ವಲ್ ಟು ಒಂದು ನಿಮಿಷ. ಕೈನೆಟಿಕ್ ಎನರ್ಜಿ ಆಫ್ ಈಗ 1 ಮೋಲಿಗೆ ಕಂಡುಹಿಡ್ತೀವಲ್ಲ ನಾವು, ಆಗ 1 ಮೋಲಿಗೆ ಕಂಡುಹಿಡಿಯೋಣ. ಬರೆಯೋಣ. ಕೈನೆಟಿಕ್ ಎನರ್ಜಿ ಆಫ್ 1 ಮೋಲ್ ಆಫ್ ಫೋಟಾನ್ಸ್ ಅಂಡರ್ಲೈನ್ ಮಾಡಿ. ಈಗ ಹೊರ ಹೋಗುವ ಎಲೆಕ್ಟ್ರಾನ್ಗಳ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಆಫ್ 1 ಮೋಲ್ ಆಫ್ ಎಲೆಕ್ಟ್ರಾನ್ಸ್ ಅಂತ ಬರೀ, ಸಾರಿ ಫೋಟಾನ್ಸ್ ಅಲ್ಲ. ಕೈನೆಟಿಕ್ ಎನರ್ಜಿ ಆಫ್ 1 ಮೋಲ್ ಆಫ್ ಎಲೆಕ್ಟ್ರಾನ್ಸ್. ಅಂಡರ್ಲೈನ್ ಮಾಡಿ ಈಕ್ವೇಷನ್ ಬರಿ. K full stop E is equal to yes ಏನು ಬರೆಯೋಣ? E ಮೈನಸ್ E ನಾಟ್. ಈ ಜಾಗದಲ್ಲಿ ಮತ್ತೆ ಬರೀರಿ, ಈಕ್ವಲ್ಸ್ ಹಾಕಿ ಎನ್ ಎ ಹೆಚ್ ನ್ಯೂ ಎನ್ ಎ ಹೆಚ್ ನ್ಯೂ ಮೈನಸ್ ಎನ್ ಎ, ಅದು ಕ್ಯಾಪಿಟಲ್ ಅವಘಡ ನಂಬರ್, ಎನ್ ಎ ಹೆಚ್ ನ್ಯೂ ನಾಟ್. ಈಕ್ವೇಷನ್ ಬರ್ಕೊಂಡಿವಿ ನಾವು. ಈ ಜಾಗದಲ್ಲಿ ಎನ್ ಎ ಹೆಚ್ ನ್ಯೂ, ಈ ನಾಟ್ ಜಾಗದಲ್ಲಿ ಎನ್ ಎ ಹೆಚ್ ನ್ಯೂ ನಾಟ್. ಓಕೆ, ಈಗ ಕೈನೆಟಿಕ್ ಎನರ್ಜಿ ಕೊಟ್ಟಿದ್ದಾರೆ ಅವರು. ಕೈನೆಟಿಕ್ ಎನರ್ಜಿ ಪರ್ ಮೋಲೆ ಕೊಟ್ಟಿದ್ದಾರೆ. ಬರೀ ಸಬ್ಸ್ಟಿಟ್ಯೂಟ್ ಮಾಡಿ. ಲೆಫ್ಟ್ ಸೈಡ್ ಈಕ್ವಲ್ಸ್ ಲೆಫ್ಟ್ ಸೈಡ್ 1.68 ಇಂಟು 10 ಟು ದ ಪವರ್ 5. 1.68 ಇಂಟು 10 ಟು ದ ಪವರ್ 5 ಈಕ್ವಲ್ಸ್ ಎನ್ ಎ ಹೆಚ್ ನ್ಯೂ ಕಂಡುಹಿಡಿದಿದ್ದೀವಿ ನಾವು. ಆನ್ಸರ್ ಬರೆದ್ಬಿಡಿ. 3.99 ಚೆಕಪ್ ಮಾಡಿ, ಮೇಲೆ ಬಂದು ಕಂಡುಹಿಡಿದಿದ್ದೆ ಅದು ನಾವು. 3.99 ಇಂಟು 10 ಟು ದ ಪವರ್ 5 ಮೈನಸ್ ಹೆಚ್ ನ್ಯೂ ನಾಟ್. ಮಿನಿಮಮ್ ಎನರ್ಜಿ ಕೇಳಿದ್ದಾರೆ ಅವರು, ಮಿನಿಮಮ್ ಎನರ್ಜಿ. ಹಾಗಾದರೆ ಮೈನಸ್ ಎನ್ ಎ, ಸಾರಿ ಮೈನಸ್ ಎನ್ ಎ ಹೆಚ್ ನ್ಯೂ ನಾಟ್, ಮೈನಸ್ ಎನ್ ಎ ಹೆಚ್ ನ್ಯೂ ನಾಟ್. ಈಗ ಆ ಮೈನಸ್ ಎನ್ ಎ ಹೆಚ್ ಯು ನಾಟ್ ಲೆಫ್ಟ್ ತಗೋ. ಮೈನಸ್ ಎನ್ ಎ ಹೆಚ್ ನ್ಯೂ ನಾಟ್ ಇಸ್ ಈಕ್ವಲ್ ಟು ಏನಾಯ್ತು ಈಗ? 3.99 ಇಂಟು 10 ಟು ದ ಪವರ್ 5 ಮೈನಸ್ 1.68 ಇಂಟು 10 ಟು ದ ಪವರ್ 5. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಅದು 10 ಟು ದ ಪವರ್ 5 ಕಾಮನ್ ಫ್ಯಾಕ್ಟರ್ ತೆಗೀರಿ. 3.99ನಲ್ಲಿ 1.68 ಸಬ್ಟ್ರಾಕ್ಟ್ ಮಾಡಿ. ಆನ್ಸರ್ 2.31 ಇಂಟು 10 ಟು ದ ಪವರ್ 5 ಜೋಲ್ ಪರ್ ಮೋಲ್. ಇದೇ ಮಿನಿಮಮ್ ಎನರ್ಜಿ. ಮಿನಿಮಮ್ ಎನರ್ಜಿ ನೀಡೆಡ್ ಟು ರಿಮೂವ್ 1 ಮೋಲ್ ಆಫ್ ಎಲೆಕ್ಟ್ರಾನ್ಸ್. ಇದು ಇವಾಗ ಬಂದಿದ್ದು ನಮಗೆ. ನಮಗೇನು ಬೇಕೀಗ? ಲೆಫ್ಟ್ ಸೈಡ್ ಏನಿದೆ? ಎನ್ ಎ ಹೆಚ್ ನ್ಯೂ ನಾಟ್ ಇದೆ. ಹೆಚ್ ನ್ಯೂ ನಾಟ್ ಅನ್ನೋದು ಎನರ್ಜಿ. ಎನ್ ಎ ಹಾಗಾದರೆ ನಿಮಗೀಗ ಹೆಚ್ ನ್ಯೂ ನಾಟ್ ಬೇಕು, ಅದು ಮಿನಿಮಮ್ ಎನರ್ಜಿ. ಬರೀರಿ, ಹೆಚ್ ನ್ಯೂ ನಾಟ್ ಇಸ್ ಈಕ್ವಲ್ ಟು, ರೈಟ್ ಸೈಡ್ ಆನ್ಸರ್ ಬಂತಲ್ಲ, ಅದನ್ನು ಎನ್ ಎಯಿಂದ ಭಾಗಿಸಿ, ಆಗ ಪರ್ ಎಲೆಕ್ಟ್ರಾನ್ ಬರುತ್ತೆ. ಎಸ್, ಸಬ್ಸ್ಟಿಟ್ಯೂಟ್ ಮಾಡಿ. ರೈಟ್ ಸೈಡ್ ಬಂದಿರೋ ವ್ಯಾಲ್ಯೂ, ಮೇಲೆ ಬಂದಿರೋ ವ್ಯಾಲ್ಯೂ ರೈಟ್ ಸೈಡ್ ಬಂತಲ್ಲ, ಅದು ಡಿವೈಡೆಡ್ ಬೈ ಲೆಫ್ಟ್ ಸೈಡ್ ಏನು ಬರ್ಕೊಂಡು ಎನ್ ಎ ಬಿಟ್ಬಿಡು. ಹೆಚ್ ನ್ಯೂ ನಾಟ್ ಇಸ್ ಈಕ್ವಲ್ ಟು 2.31 ಇಂಟು 10 ಟು ದ ಪವರ್ 5 ಡಿವೈಡೆಡ್ ಬೈ ಎನ್ ಎ ಬೆಲೆ ಹಾಕು. 6.021 ಪರ್ ಎಲೆಕ್ಟ್ರಾನ್ ಬಂತೀಗ.
6.022 into 10 to the power of 23. Answer. What is the minimum energy required to remove an electron? ಬಂದ್ಬಿಡ್ತು ಈಗ. ಲೆಫ್ಟ್ ಸೈಡ್ ಹೆಚ್ಚು ನಾಟ್ ಇದೆಯಲ್ಲ, ಅದು ಮಿನಿಮಮ್ ಎನರ್ಜಿ, ಥ್ರೆಶೋಲ್ಡ್ ಎನರ್ಜಿ ಅಂತ ಬರೆದ್ಬಿಡು ನೀವು. ಥ್ರೆಶೋಲ್ಡ್ ಎನರ್ಜಿ ಈಸ್ ಈಕ್ವಲ್ ಟು 3 ಆನ್ಸರ್ ಬಂದಿದ್ದು 3.84 ಇಂಟು 10 to the power of -19 ಜೋಲ್. ಅದು ಪರ್ ಎಲೆಕ್ಟ್ರಾನಿಗೆ ಬಂದ್ಬಿಡುತ್ತೆ ಆನ್ಸರ್. 3.84 ಇಂಟು 10 to the power -19 ಜೋಲ್. ಸೊ ಪ್ರಾಬ್ಲಮ್ ನೋಡ್ರಿ ಇನ್ನೊಂದು ಸಾರಿ. When electromagnetic radiation of wavelength 300 nanometer falls on surface of sodium, electrons are emitted. Kinetic energy ಕೊಟ್ಟಿದ್ರು ಅವುಗಳದ್ದು. What is the minimum energy needed to remove an electron? ಅಷ್ಟು ಆನ್ಸರ್ ಕಂಪ್ಲೀಟ್ ಆಯ್ತು ಈಗ. ನೆಕ್ಸ್ಟ್ ಏನು? What is the maximum lambda? What is the maximum lambda that will cause a photoelectron to be emitted? ಎ ಫೋಟೋ ಎಲೆಕ್ಟ್ರಾನ್ ಅಂದಾಗ ಒಂದು ಫೋಟಾನಿಗೆ ಬರೆಯೋಣ ನಾವೀಗ. ಬರೀರಿ ಈಗ ಅದನ್ನ ಕಂಡಿಬೇಕು. ಏನು? ವಾಟ್ ಇಸ್ ದ ಮ್ಯಾಕ್ಸಿಮಮ್ ಲ್ಯಾಂಬ್ಡಾ ದಟ್ ವಿಲ್ ಕಾಸ್ ಎ ಫೋಟೋ ಎಲೆಕ್ಟ್ರಾನ್ ಟು ಬಿ ಎಮಿಟೆಡ್. ಬರೆಯೋಣ. ಈಸ್ ಈಕ್ವಲ್ ಟು ಹೆಚ್ ನ್ಯೂ. ಹಾಗಾದರೆ ಈಗ ಎನರ್ಜಿ ರಿಕ್ವೈರ್ಡ್ ಟು ಎಮಿಟ್ 1 ಎಲೆಕ್ಟ್ರಾನ್, ಅದು ಎನರ್ಜಿ ಕೊಟ್ಟಿದ್ದಾರೆ, ಅದು ಬಂದಿದೆ, ನಾವೇ ಲೆಕ್ಕ ಹಾಕಿದ್ದೀವಿ. ಈಸ್ ಈಕ್ವಲ್ ಟು ಹೆಚ್ ನ್ಯೂ ಬರೆದ್ರಲ್ಲಪ್ಪ. ಈಸ್ ಈಕ್ವಲ್ ಟು ಹೆಚ್ ಸಿ ಬೈ ಲ್ಯಾಂಬ್ಡಾ. ಲ್ಯಾಂಬ್ಡಾ ಕಂಡುಹಿಡಿಬೇಕು ನೀವೀಗ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಹೆಚ್ ಸಿ ಬೈ ಎನರ್ಜಿ. ಓಕೆ. ಹಾಗಾದರೆ ಸಬ್ಸ್ಟಿಟ್ಯೂಟ್ ಮಾಡು. ಹೆಚ್ ಸಬ್ಸ್ಟಿಟ್ಯೂಟ್ ಮಾಡು, ಸಿ ಸಬ್ಸ್ಟಿಟ್ಯೂಟ್ ಮಾಡು, ಅಲ್ಲಿಗೆ ಪರ್ ಎಲೆಕ್ಟ್ರಾನ್ ಎನರ್ಜಿ ಬಂದಿತ್ತಲ್ಲ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡು. ಅದು ಲ್ಯಾಂಬ್ಡಾ, ಅದೇ ವೇವ್ ಲೆಂಗ್ತ್ ಆಫ್ ದಿ ಲೈಟ್ ರಿಕ್ವೈರ್ಡ್ ಟು ಎಜೆಕ್ಟ್ ಎನ್ ಎಲೆಕ್ಟ್ರಾನ್. ಸೊ ಆನ್ಸರ್ 517 ಇಂಟು 10 to the power -9 ಮೀಟರ್ ಬಂತು. ಈಗ ಅದು 10 to the power -9 ಮೀಟರ್ ಇದ್ದಾಗ ಅದನ್ನು ನ್ಯಾನೋಮೀಟರ್ಲ್ಲಿ ಬರೆದ್ಬಿಡು. 517 ನ್ಯಾನೋಮೀಟರ್. ಸೊ ಟ್ರೈ ಮಾಡಿ ಸ್ಟೆಪ್ ಬೈ ಸ್ಟೆಪ್ ನೀಟಾಗಿ ಏನೇನು ಮಾಡಿದ್ದೀವಿ, ಎಲ್ಲೆಲ್ಲಿ 1 ಮೋಲ್ ಯೂಸ್ ಮಾಡಿದ್ದೀವಿ, ಆಮೇಲೆ ಎ ಎಲೆಕ್ಟ್ರಾನ್ ಅಂದಾಗ ಎನಿಯಿಂದ ಭಾಗಿಸಿದ್ದೀವಿ, ಪರ್ ಎಲೆಕ್ಟ್ರಾನ್ ಅದು ಅಂಥದ್ದು. ಇನ್ನೊಂದು ಪ್ರಾಬ್ಲಮ್ ಕೊಟ್ಟಿರ್ತೀನಿ. ಯು ಹ್ಯಾವ್ ಟು ಡೂ ವರ್ಕಿಂಗ್ ಯುವರ್ ಸೆಲ್ಫ್ ನಾವು. ಕಮಾನ್. ಪ್ರಾಬ್ಲಮ್: a photon of light with wavelength 4 into 10 to the power -7 meter, 4 into 10 to the power -7 meter strikes a metal surface, full stop. Work function ಅಂದ್ರೇನು? minimum energy required for the ejection of an electron. Work function is 2.13 electron volt. ನೋಡಿ, ಇವೆಲ್ಲ ನಮಗೆ ಕೆಮಿಸ್ಟ್ರಿಯಲ್ಲಿ ಬರ್ತವೆ, ಫಿಸಿಕ್ಸ್ನಲ್ಲಿ ಇವೆಲ್ಲ ನಿಮಗೆ ಭಾಳ ಚೆನ್ನಾಗಿ ಗೊತ್ತಿರಬೇಕು. ಎಲೆಕ್ಟ್ರಾನ್ ವೋಲ್ಟಲ್ಲಿ ಕೊಟ್ಟಾಗ ಕನೆಕ್ಷನ್ಸ್ ಇರಬೇಕು, ಜೋಲಿಗೂ ಅದಕ್ಕೂ ಏನು ರಿಲೇಷನ್. ಎಸ್, ವರ್ಕ್ ಫಂಕ್ಷನ್ ಈಸ್ 2.13 ಎಲೆಕ್ಟ್ರಾನ್ ವೋಲ್ಟ್, ಇ ವಿ, ಸ್ಮಾಲ್ ಇ ಕ್ಯಾಪಿಟಲ್ ವಿ, ಎಲೆಕ್ಟ್ರಾನ್ ವೋಲ್ಟ್. Calculate 1. Energy of incident photon, in electron volt. Energy of incident photon in electron volt. ಅದು ಎ. ಅದು ಬಿ, ಕೈನೆಟಿಕ್ ಎನರ್ಜಿ ಆಫ್ ಎಮಿಟೆಡ್ ಫೋಟೋ ಎಲೆಕ್ಟ್ರಾನ್. ನೀವು ಬ್ರ್ಯಾಕೆಟ್ನಲ್ಲಿ ಬರ್ಕೊಳ್ಳಿ.
1 electron volt is equal to 1.602 into 10 to the power minus 19 joule. ಇದು ನೆನ್ಪಿಟ್ಕೋಬೇಕಪ್ಪ. 1 electron volt is equal to 1.602 into 10 to the power minus 19 joule. ಹಾಗಾದರೆ ಅವರು ನಮಗೆ ವರ್ಕ್ ಫಂಕ್ಷನ್ ಅಂತ ಕೊಟ್ಟಿದ್ದಾರಲ್ಲ, ವರ್ಕ್ ಫಂಕ್ಷನ್ ಅಂತ ಏನು ಕೊಟ್ಟಿದ್ದಾರೆ, ಆ ವರ್ಕ್ ಫಂಕ್ಷನ್ ಅದು ಬೇಕಾಗುತ್ತೆ. ಆ ವರ್ಕ್ ಫಂಕ್ಷನ್ ಯಾವಾಗ ಬೇಕಾಗುತ್ತೆ? ಕೈನೆಟಿಕ್ ಎನರ್ಜಿ ಲೆಕ್ಕ ಹಾಕಿ ಅಂತ ಬಿನಲ್ಲಿ ಕೇಳಿದ್ದಾರಲ್ಲ, ಅದಕ್ಕೆ ಬೇಕು. ಆದರೆ ಮೊದಲು ಕೇಳಿರೋದೇನವರು, ವರ್ಕ್ ಫಂಕ್ಷನ್ ಅಂದರೆ ಏನಪ್ಪ? ವರ್ಕ್ ಫಂಕ್ಷನ್ ಅಂದರೆ hν0. ಬರೀ ಡೇಟಾ ಬರ್ಕೋ. ಡೇಟಾ ವರ್ಕ್ ಫಂಕ್ಷನ್ ಇಸ್ ಈಕ್ವಲ್ ಟು ಥ್ರೆಶೋಲ್ಡ್ ಎನರ್ಜಿ is equal to hν0. ಓಕೆ. ಈಗ ನಾವು ಆಮೇಲೇನು ವರ್ಕ್ ಫಂಕ್ಷನ್ ಅದನ್ನು ಕೊಟ್ಟಿದ್ದಾರೆ. 2.13 ಎಲೆಕ್ಟ್ರಾನ್ ವೋಲ್ಟ್ ಅಂತ ಈಕ್ವಲ್ಸ್ ಹಾಕಿ, ಅವೆಲ್ಲ ಯಾವುದಕ್ಕೆ ಈಕ್ವಲ್ ಅವರೇ ಹೇಳಿದ್ದಾರೆ. ವರ್ಕ್ ಫಂಕ್ಷನ್ ಈ ಸೋ ಮಚ್ 2.13 ಎಲೆಕ್ಟ್ರಾನ್ ವೋಲ್ಟ್. ಅವರು 1 ಎಲೆಕ್ಟ್ರಾನ್ ವೋಲ್ಟನ್ನು ಜೋಲಲ್ಲಿ ಕೊಟ್ಟಿರ್ತಾರಲ್ಲಪ್ಪ, ಎಷ್ಟು ಅಂತ ಅದನ್ನು ಗುಣಿಸ್ಬಿಡು. 2.13 ಇಂಟು 10 to the power of minus 19 ಜೋಲ್ಸ್ ಆಯಿತು. ಅದನ್ನು ಜೋಲಿ ಕನ್ವರ್ಟ್ ಮಾಡ್ಕೊಂಬಿಟ್ಟಿವಿ ನಾವೀಗ. ಅದನ್ನ ಜೋಲಿ ಮಾಡಿಬಿಟ್ರೆ SI ಯೂನಿಟಿಗೆ ಬಂದ್ಬಿಡ್ತು ಈಗ. ಹಾಗಾದರೆ ಎನರ್ಜಿ ಆಫ್ ಫೋಟಾನ್ ಆಫ್ 1 photon ಆಫ್ ಇನ್ಸಿಡೆಂಟ್ ಲೈಟ್, 1 photonಗೆ ಕೇಳಿರೋದ್ರಿಂದ ವಾಟ್ ಇಸ್ ದಿ ಈಕ್ವೇಷನ್? E is equal to hν. ಒಂದೇ ಫೋಟಾನಿಗೆ ಅದು E is equal to hν. ಮತ್ತು ಅವರು ನಮಗೇನು ಕೊಟ್ಟಿದ್ದಾರೆ? ವೇವ್ ಲೆಂತ್ ಕೊಟ್ಟಿದ್ದಾರೆ. ಮತ್ತು ಕನ್ವರ್ಟ್ ಮಾಡ್ಕೊ. E is equal to hc/λ. H ಸಬ್ಸ್ಟಿಟ್ಯೂಟ್ ಮಾಡು, C ಸಬ್ಸ್ಟಿಟ್ಯೂಟ್ ಮಾಡು, ಲ್ಯಾಂಬ್ಡಾ ಅಂದರೆ 4 ಇಂಟು 10 to the power minus 7 ಅಷ್ಟು ಸಬ್ಸ್ಟಿಟ್ಯೂಟ್ ಮಾಡಿಬಿಡಿ. ಆನ್ಸರ್ ಕೊಡ್ತೀನಿ ನಾನು. 4.9695 ಇಂಟು 10 to the power minus 19 ಜೋಲಲ್ಲಿ ಬಂತು. ಈಗ ನಾವೆಲ್ಲ ಜೋಲ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ದು. SI ಯೂನಿಟ್ಗೆ ಹೋಗಿದ್ವಿ. ಎನರ್ಜಿ ಆಫ್ ಸಿಂಗಲ್ ಫೋಟಾನ್ ಆಫ್ ಇನ್ಸಿಡೆಂಟ್ ಲೈಟ್ ಈಸ್ ಸೋ ಮಚ್. ಅದನ್ನು ಎಲೆಕ್ಟ್ರಾನ್ ವೋಲ್ಟಲ್ಲಿ ಕೇಳಿದ್ದಾರಲ್ವ, ಕನ್ವರ್ಟ್ ಮಾಡಿ. ಈಗ ಅದು ಬಂದಿದ್ದನ್ನು ಎಲೆಕ್ಟ್ರಾನ್ ವೋಲ್ಟಿಗೆ ಕನ್ವರ್ಟ್ ಮಾಡೋದು ಹೆಂಗೆ? ವಾಟ್ ಯು ನೋ? 1.602 ಇಂಟು 10 to the power minus 19 ಜೋಲ್ ಈಸ್ 1 ಎಲೆಕ್ಟ್ರಾನ್ ವೋಲ್ಟ್. ಇಲ್ಲಿ ಬಂದಿರೋ ಜೋಲ್ಸ್ಗೆ ಎಷ್ಟು? ಸೊ ಅದನ್ನು ಡಿವೈಡ್ ಬೈ 1.6 ಬರೀ. ಎನರ್ಜಿ ಆಫ್ ದ ಇನ್ಸಿಡೆಂಟ್ ಫೋಟಾನ್ ಇನ್ ಎಲೆಕ್ಟ್ರಾನ್ ವೋಲ್ಟ್ಸ್. ನಾನು ಸ್ವಲ್ಪ ಡೀಟೇಲಾಗಿ ಬರೆಸ್ತಿದ್ದೀನಿ, ನಿಮ್ಗೆ ಡೌಟ್ಸ್ ಬರಬಾರ್ದು ಅಂತೇಳಿ. ಎನರ್ಜಿ ಆಫ್ ದಿ ಇನ್ಸಿಡೆಂಟ್ ಫೋಟಾನ್ ಇನ್ ಎಲೆಕ್ಟ್ರಾನ್ ವೋಲ್ಟ್ ಈಸ್ ಈಕ್ವಲ್ ಟು ಜೋಲಲ್ಲಿ ಬಂದಿದೆ, ಅದರ ಈಕ್ವಲೆಂಟ್ ವ್ಯಾಲ್ಯೂ ಇದೆಯಲ್ಲ ಅದರಿಂದ ಭಾಗಿಸಿ. 4.9695 ಇಂಟು 10 to the power of minus 19 ಬಂದಿರೋದು ಅದು ಜೋಲ್ಸಲ್ಲಿ, ಡಿವೈಡೆಡ್ ಬೈ 1.602 ಇಂಟು 10 to the power of minus 19. ಸೊ 10 to the power of minus 19 ಕ್ಯಾನ್ಸಲ್. ಆಗ ಸಿಂಪಲ್ ಆನ್ಸರ್ 3.1 ಎಲೆಕ್ಟ್ರಾನ್ ವೋಲ್ಟ್. ಎಸ್, ಎ ಮುಗೀತಪ್ಪ. ಎನರ್ಜಿ ಆಫ್ ಎ ಫೋಟಾನ್ ಆಫ್ ಇನ್ಸಿಡೆಂಟ್ ಲೈಟ್ ಮುಗೀತು. ಅದಕ್ಕೇನು ಕೊಟ್ಟಿದ್ರು ಅವರು? ವೇವ್ ಲೆಂತ್ ಕೊಟ್ಟಿದ್ದರು, ಕಂಡುಹಿಡಿದ್ವಿ. ಅದೇನು ಸಿಂಪಲ್, ಈಸ್ ಈಕ್ವಲ್ ಟು hc ಮೇಲೆ ಮಾಡೋ ಲೆಕ್ಕದು. ಅದು ಇಲ್ಲಿ ಎಲೆಕ್ಟ್ರಾನ್ ವೋಲ್ಟ್ ಎಲ್ಲ ಬಂತಲ್ಲ, ಅದಕ್ಕೇನೋ ಲೆಕ್ಕ ಕಷ್ಟ ಅನಿಸಲ್ಲ. ಅದು ಸುಮ್ಮನೆ ಆ ಕನ್ವರ್ಷನ್ಸ್ ಎಲ್ಲ ಗೊತ್ತಾಗಲಿ ನಿಮಗೆ. ನೆಕ್ಸ್ಟ್ ಬರ್ಕೊಡ್ರಿ. ಈಗ ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು hν ಮೈನಸ್ hν0. hν ಮೈನಸ್ hν0. ಈಗ hν ಅಂದ್ರೇನು? ಅದು ಎನರ್ಜಿ ಆಫ್ ದ ಇನ್ಸಿಡೆಂಟ್ ಲೈಟ್. ಡೈರೆಕ್ಟಾಗಿ hν ನಮಗೆ ಗೊತ್ತಿದೆ, ನಾವು ಕಂಡುಹಿಡಿದೀವಲ್ಲ. ಈಗ ಎನರ್ಜಿ ಆಫ್ ಫೋಟಾನ್ ಆಫ್ ಇನ್ಸಿಡೆಂಟ್ ಲೈಟ್ ಅದೇ hν. ಸಬ್ಸ್ಟಿಟ್ಯೂಟ್ ಮಾಡಿ. 3.1 ಎಲೆಕ್ಟ್ರಾನ್ ವೋಲ್ಟ್ಸಲ್ಲೇ ಬರೆಯೋಣ. ಮೈನಸ್ hν0 ಅವರೇ ಕೊಟ್ಟಿದ್ದಾರೆ ವರ್ಕ್ ಫಂಕ್ಷನ್, ಅದು ಎಲೆಕ್ಟ್ರಾನ್ ವೋಲ್ಟ್ಸಲ್ಲೇ ಕೊಟ್ಟಿದ್ದಾರೆ. 2.13 hν ಬೆಲೆ 3.1 ನಾವು ಲೆಕ್ಕ ಹಾಕಿದ್ದು, ಮೈನಸ್ 2.13 ಸಬ್ಟ್ರ್ಯಾಕ್ಟ್ ಮಾಡಿ 0.97 ಎಲೆಕ್ಟ್ರಾನ್ ವೋಲ್ಟ್. ನೋಡಪ್ಪ, ಈ ಟೈಪ್ ಲೆಕ್ಕಗಳಿರ್ತವೆ ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮೇಲೆ.
ನೆಕ್ಸ್ಟ್ problem. Electromagnetic radiation of wavelength 242 nanometer. Electromagnetic radiation of wavelength 242 nanometer is just sufficient to ionize sodium. Calculate ionization energy. Calculate ionization energy of sodium in kilojoule per mole. Sodium in kilojoule per mole. Ionization energy ಹಂಗಂದ್ರೆ ಏನು ಗೊತ್ತಾ, ನಿಮಗೆ ಈ ಚಾಪ್ಟರ್ ಆದಮೇಲೆ ನೆಕ್ಸ್ಟ್ ಚಾಪ್ಟರ್ ಬರುತ್ತೆ ಕ್ಲಾಸಿಫಿಕೇಷನ್. ಅಲ್ಲಿ ಬಂದಾಗ ನಿಮಗೆ ಈ ಅಯೋನೈಸೇಷನ್ ಎನರ್ಜಿ ಇವೆಲ್ಲ ಬರ್ತವೆ. ಈ ಸದ್ಯಕ್ಕೆ ಇಷ್ಟು ಸಿಂಪಲ್. ಈಗ ಸೋಡಿಯಂ ಇದೆ, ಅದನ್ನು ಅಯೋನೈಸ್ ಮಾಡೋದು ಅಂದರೆ ಅದರಿಂದ ಒಂದು ಎಲೆಕ್ಟ್ರಾನ್ ತೆಗೆದು ಹಾಕಿ Na+ ಮಾಡೋದು, ಸೋಡಿಯಮ್ನ ಅಯಾನಾಗಿ ಕನ್ವರ್ಟ್ ಮಾಡೋದು. ಹಾಗಾದರೆ ಸೋಡಿಯಂ ಕ್ಯಾನ್ ಲೂಸ್ ಓನ್ಲಿ 1 electron. ಅದು ಆಲ್ಕಲಿ ಮೆಟಲ್, ಫಸ್ಟ್ ಗ್ರೂಪ್, ಇಟ್ ಕಂಟೈನ್ಸ್ ಓನ್ಲಿ 1 electron ಇನ್ ದ ವೇಲೆನ್ಸ್ ಶೆಲ್, ಇಟ್ ಕ್ಯಾನ್ ಲೂಸ್ 1 electron. ಹಾಗಾದರೆ ಏನು ಪ್ರಶ್ನೆ ಈಗ, ಕೊನೆಗೆ ಅವರು ಇನ್ ಕಿಲೋಜೋಲ್ ಪರ್ ಮೋಲ್ ಕೇಳಿದ್ದಾರೆ. ಏನು ಅಯೋನೈಸೇಷನ್ ಅಂದರ್ಥ ಏನು ಗೊತ್ತಾ, ಅಯೋನೈಸೇಷನ್ ಎನರ್ಜಿ ಅಂದರ್ಥ ಇಟ್ ಇಸ್ ದಿ ಎನರ್ಜಿ ಆಫ್ ದ ಇನ್ಸಿಡೆಂಟ್ ಲೈಟ್ ರಿಕ್ವೈರ್ಡ್ ಟು ಎಮಿಟ್ 1 electron. ಅಲ್ಲ 1 mole ಆಫ್, ಏಕೆಂದರೆ ಕಿಲೋಜೋಲ್ ಪರ್ ಮೋಲಲ್ಲಿ ಹೇಳಿದ್ದಾರೆ. 1 ಕಿಲೋಜೋಲ್ ಪರ್ ಮೋಲಲ್ಲಿ ಹೇಳಿ ಎಂದಾಗ ಏನು ಕೊಟ್ಟರು, 1 mole ಆಫ್ ಎಲೆಕ್ಟ್ರಾನ್ ಎಜೆಕ್ಟ್ ಮಾಡಲಿಕ್ಕೆ ಬೇಕಾಗುವ ಎನರ್ಜಿ ಅಯೋನೈಸೇಷನ್ ಎನರ್ಜಿ. ಅದು ಜೋಲ್ ಬಂದಿರುತ್ತೆ, 1000ಇಂದ ಭಾಗಿಸಿ ಅದು ಕಿಲೋಜೋಲ್ ಆಗುತ್ತೆ. ಆನ್ಸರ್ ವಿಲ್ ಬಿ ಇನ್ ಕಿಲೋಜೋಲ್ ಪರ್ ಮೋಲ್. ಹಾಗೆ ಇನ್ನೊಂದು ಸಲ ಓದ್ತೀನಿ ಲೆಕ್ಕನ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ರೇಡಿಯೇಷನ್ ಆಫ್ ವೇವ್ಲೆಂಗ್ತ್ 242 nanometer is just sufficient to ionize sodium. Calculate ionization energy of sodium ಅಂದರೆ ಈ ಕಂಡುಹಿಡಿಯೋದಷ್ಟೇ. ಎನರ್ಜಿ ರಿಕ್ವೈರ್ಡ್ ಟು ಎಜೆಕ್ಟ್ ಅನ್ ಎಲೆಕ್ಟ್ರಾನ್, ಅದು ಎನರ್ಜಿ, ಅದು ಆ್ಯಕ್ಚುಲಿ ಥ್ರೆಶೋಲ್ಡ್ ಎನರ್ಜಿ. ಒಂದು ಎಲೆಕ್ಟ್ರಾನ್ ಎಮಿಟ್ ಮಾಡೋಕ್ಕೆ ಬೇಕಾಗದ ಎನರ್ಜಿ ಥ್ರೆಶೋಲ್ಡ್ ಎನರ್ಜಿ, ವರ್ಕ್ ಫಂಕ್ಷನ್. ಹಿಂಗೆ ಕೇಳಿದ ಬದಲು ಕ್ಯಾಲ್ಕುಲೇಟ್ ವರ್ಕ್ ಫಂಕ್ಷನ್ ಅಂದರೂ ಆಗ್ತದೆ, ಬ್ರ್ಯಾಕೆಟ್ನಲ್ಲಿ ಬರ್ಕೊ. ಕ್ಯಾಲ್ಕ್ಯುಲೇಟ್ ವರ್ಕ್ ಫಂಕ್ಷನ್, ಅದು ಮಿನಿಮಮ್ ಎನರ್ಜಿ ರಿಕ್ವೈರ್ಡ್. ಕ್ಯಾಲ್ಕ್ಯುಲೇಟ್ ವರ್ಕ್ ಫಂಕ್ಷನ್ ಇನ್ kJ ಪರ್ ಮೋಲ್ ಅಂದರೂ ಅದೇ. ಮಾಡೋಣೀಗ. E is equal to 1 ಮೋಲಿಗೆ ಕೇಳಿರೋದ್ರಿಂದ ಈಕ್ವೇಷನ್ ಹೆಂಗೆ ಬರೀಬೇಕು, ಇದು E is equal to Na into h nu. Na into h nu. ಇವಾಗ ಸಬ್ಸ್ಟಿಟ್ಯೂಟ್ ಮಾಡಿಬಿಡೋಣ. Na ಬರ್ಕೋ, ಆಮೇಲೆ hc/λ. ಸಾಕು. ಈಗ ಇವೆಲ್ಲ ನೀವೇ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ರಪ್ಪ, ಅದೇ ಎನರ್ಜಿ ಬಂದುಬಿಡುತ್ತೆ. ಅದು ಇವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ರೆ ನಿಮಗೆ ಎಲ್ಲ ಬಂದುಬಿಡುತ್ತೆ. ಲ್ಯಾಂಬ್ಡಾ ಅಂದರೆ 242 nanometer ಇದೆ, ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಆನ್ಸರ್ ಹೇಳಿರ್ತೀನಿ, ಚೆಕಪ್ ಮಾಡಿಕೊಡ್ರಿ. 490 ಅದಿಷ್ಟು ಬರುತ್ತೆ. ಮೊದಲು ಸ್ವಲ್ಪ ದೂರದಲ್ಲಿ ಸ್ವಲ್ಪ ಸ್ಟೆಪ್ ಬಿಡಿ, ಸಬ್ಸ್ಟಿಟ್ಯೂಟ್ ಮಾಡಿ ಎಲ್ಲ ಮಾಡೋಕ್ಕೆ ಜಾಗ ಬಿಟ್ಟು. ಈಕ್ವಲ್ಸ್ 0.494 ಇಂಟು 10⁶ ಬಂತು. ಅದು ಜೋಲ್, ನಮಗೆ ಬರೋದು ಜೋಲಲ್ಲೇ, ನಾವೊಂದು ಕಿಲೋ ಜೋಲ್ ಮಾಡಬೇಕು. 0.494 ಇಂಟು 10⁶ ಜೋಲ್ ಪರ್ ಮೋಲ್. ಈಗ ಅದನ್ನು 3 ಪಾಯಿಂಟ್ ಮುಂದಕ್ಕೆ ಹಾಕು. 0.494 ಇದೆಯಲ್ಲಪ್ಪ, 3 0.494 ಇಂಟು 10⁶ ಇದೆ. ಇದನ್ನು ಕಿಲೋ ಜೋಲ್ ಮಾಡೋದು ಹೆಂಗೆ ಅಂದರೆ, ಈ 0.3 ಇದಕ್ಕೆ ಹಾಕೊಂಡು ಇಲ್ಲಿಗೆ ಹಾಕೊಂಡು ಇಲ್ಲಿಗೆ, ಆಗ 3 ಪಾಯಿಂಟ್ ಮುಂದಕ್ಕೆ ಹೋದರೆ 10⁻³ ಟೈಮ್ಸ್ ಜಾಸ್ತಿ ಆಯಿತು. ಇಲ್ಲಿ 10⁻³ ಟೈಮ್ಸ್ ಕಮ್ಮಿ ಮಾಡು. ಹಾಗಾದರೆ 494 ಇಂಟು 10⁻³ ಜೋಲ್ ಪರ್ ಮೋಲ್ ಅಂತ ಬರೀ. ಜೋಲ್ ಪರ್ ಮೋಲ್
0.3 ಮುಂದಕ್ಕೆ ಹಾಕಿದೆ 10⁶ ಇದ್ದದ್ದು 3 ಆಯ್ತು, ಕಮ್ಮಿ ಆಯ್ತು. ಅದು 10⁻³ ಜಾಸ್ತಿ, 10⁻³ ಕಮ್ಮಿ. ಈಗ 10⁻³ ಅಂದರೆ ಕಿಲೋ ಬಂದ್ಬಿಡ್ತಲ್ಲ ಆನ್ಸರ್. 494 10⁻³ ಬಂದು ಕಿಲೋ ಜೋಲ್ ಪರ್ ಮೋಲ್. ಸೊ ಇಂಥ ಲೆಕ್ಕಗಳನ್ನು ನಾವು ಮಾಡಿದಷ್ಟು ಹೆಚ್ಚು ಜಾಣರಾಗ್ತೀವಿ. ಓಕೆ, ಇದು ಬಂತು ಲೆಕ್ಕ. ಫೋಟೋ ಎಲೆಕ್ಟ್ರಿಕ್ ಎಫೆಕ್ಟ್ ಮೇಲೆ ನಿಮಗೆ ಲೆಕ್ಕಗಳನ್ನು ಮಾಡಿಸಿದ್ದೀನಿ. ಈಗ ನೆಕ್ಸ್ಟ್ ಈಗ ಬರ್ರಿ, ಪ್ರಾಬ್ಲಮ್ಸ್ ಆನ್ ರೀಡ್ಬರ್ಗ್ಸ್ ಈಕ್ವೇಷನ್. ಪ್ರಾಬ್ಲಮ್ಸ್ ಆನ್ ರೀಡ್ಬರ್ಗ್ಸ್ ಈಕ್ವೇಷನ್. ಪ್ರಾಬ್ಲಮ್ಸ್ ಆನ್ ರೀಡ್ಬರ್ಗ್ಸ್ ಈಕ್ವೇಷನ್. ಎಸ್, what is Rydberg's equation? ಜ್ಞಾಪಿಸ್ಕೊಳ್ಳಿ. It is a wave number of a spectral line. Wave number of spectral line. ಏನು ಹೇಳ್ತದು? ನ್ಯೂ ಬಾರ್ ಇಸ್ ಈಕ್ವಲ್ ಟು ಆರ್ ಇಂಟು 1/n1 ಸ್ಕ್ವಯರ್ ಮೈನಸ್ 1/n2 ಸ್ಕ್ವಯರ್. n1 ಅನ್ನೋದು ಸೀರಿಯಲ್ ನಂಬರ್ ಆಫ್ ಸ್ಪೆಕ್ಟ್ರಲ್ ಲೈನ್. n2 ಬೆಲೆ ಹೆಂಗೆ ಬರುತ್ತೆ? 8ನೇ ಲೈನ್ ಕೇಳಿದ್ದಾರೆ, ಅದನ್ನು ಆ ವ್ಯಾಲ್ಯೂನ ಇದಕ್ಕೆ ಸೇರಿಸ್ತೀವಿ. ಈಗ ಫಸ್ಟ್ ಸೀರೀಸ್ ಯಾವುದಪ್ಪ? ಲೈಮನ್ ಸೀರೀಸ್. ಫಸ್ಟ್ ಸೀರೀಸ್ n1 ಈಸ್ 1. ಥರ್ಡ್ ಲೈನ್ ಆಫ್ ಲೈಮನ್ ಸೀರೀಸ್ ಕೇಳಿದರೆ n1 ಬೆಲೆ 1, ಥರ್ಡ್ ಲೈನ್ ಕೇಳಿದರೆ 3 + 1 4. n1 ಬೆಲೆ ಫಿಕ್ಸ್ ಮಾಡ್ಕೊತೀವಿ. 8ನೇ ಲೈನು ಥರ್ಡ್ ಲೈನ್, ಆಗ 3 + n1 ವ್ಯಾಲ್ಯೂ 4, n2 ವ್ಯಾಲ್ಯೂ 4 ಹಾಕ್ಬಿಡ್ತೀವಿ. ಆರ್ ಬೆಲೆ ಗೊತ್ತಲ್ಲ, ಆರ್ ಇಸ್ ಈಕ್ವಲ್ ಟು 1.097 ಇಂಟು 10⁷ ಪರ್ ಮೀಟರ್. ಅಷ್ಟು ನೆನ್ಬಿಟ್ಕೊಂಬಿಡ್ರಿ. ನ್ಯೂ ಬಾರ್ ಇಸ್ ಈಕ್ವಲ್ ಟು ಆರ್ ಇಂಟು 1/n1 ಸ್ಕ್ವಯರ್ ಮೈನಸ್ 1/n2 ಸ್ಕ್ವಯರ್, ವೇರ್ ಆರ್ ಈಸ್ 1.097 ಇಂಟು 10⁷ ಪರ್ ಮೀಟರ್. ಈಗ ಸಿಂಪಲ್ ಪ್ರಾಬ್ಲಮ್ಸ್. ಈಗ ಬಟ್ ನೀವು ಜಾಣತನ ತೋರಿಸ್ಬೇಕಾದ್ದು ಇಲ್ಲಿ ಅಂದರೆ n1 ಮತ್ತು n2 ಬೆಲೆಗಳನ್ನು ಹಾಕುವಾಗ ಆರ್ ಬೆಲೆ ಕಾನ್ಸ್ಟೆಂಟ್ ಇರುತ್ತೆ. ಓಕೆ, ಈಗ ಬರೀ ಕ್ಯಾಲ್ಕ್ಯುಲೇಟ್ ವೇವ್ ಲೆಂತ್ and frequency of light. Frequency of light emitted when an electron jumps from fifth orbit to the second orbit. When an electron jumps from fifth orbit to second orbit. ಅಷ್ಟೇ. ಈಗ ಇಲ್ಲಿ ಕಥೆ ಇಲ್ಲ, ಲೈನ್ಸ್ ಇಂಥ ಸೀರೀಸು ಹೇಳಿಲ್ಲ ಅವರು, ಬಟ್ ನಮಗೆ ಗೊತ್ತಾಗುತ್ತೆ. ಫಿಫ್ತ್ ಆರ್ಬಿಟ್ನಿಂದ ಸೆಕೆಂಡ್ ಆರ್ಬಿಟಿಗೆ ಜಂಪ್ ಆದರೆ, ಜಂಪ್ ಆಗಿದ್ದು 2ನೇ ಆರ್ಬಿಟಿಗಲ್ವ, ಅದು 2ನೇ ಸೀರೀಸು. ಫಸ್ಟ್ ಆರ್ಬಿಟ್ ಎಲ್ಲ ಎಲೆಕ್ಟ್ರಾನ್ ಮೇಲಿನ ಆರ್ಬಿಟ್ಸಿಂದ ಫಸ್ಟ್ ಆರ್ಬಿಟಿಗೆ ಜಂಪ್ ಆದರೆ ಲೈಮನ್ ಸೀರೀಸ್, ಸೆಕೆಂಡ್ ಆರ್ಬಿಟಿಗೆ ಜಂಪ್ ಆದರೆ ಬಾಮರ್. ಹಾಗಾದರೆ ಅದು ಸೆಕೆಂಡ್ ಲೈನ್ ಆಫ್ ಬಾಮರ್ ಸೀರೀಸನ್ನು ಕೊಡುತ್ತಿದ್ದು. ಬರ್ಕೋ n1 ಈಕ್ವಲ್ಸ್ ಬಾಮರ್ ಸೀರೀಸ್ ಇಲ್ಲಿಗೆ ಬಂತದ್ದು ಸೆಕೆಂಡ್ ಆರ್ಬಿಟ್ಗೆ ಬಾಮರ್ ಸೀರೀಸ್ ಬರ್ತದೆ. ಸೊ n1 is 2, n2 is 5. ಇಲ್ಲಿಂದ ಬಂತದ್ದು 5, ಅವು ಡೈರೆಕ್ಟ್ ಕೊಟ್ಬಿಟ್ಟಿದ್ದಾರೆ. ಇಲ್ಲಿಗೆ ಬಂತು ಅದು n1, ಇಲ್ಲಿಂದ ಬಂತು ಅದು n2. ಓಕೆ, n1 ಗೊತ್ತು, n2 ಗೊತ್ತು. ಆರ್ ಬೆಲೆ ಬರ್ಕೋ 1.097 ಇಂಟು 10⁷ ಪರ್ ಮೀಟರ್. ಸೊ ಈಗ ನಿನಗೆ ಅವ್ರು ಏನೇನು ಕೇಳಿದ್ದಾರಪ್ಪ? ವೇವ್ ಲೆಂತ್ ಆ್ಯಂಡ್ ಫ್ರೀಕ್ವೆನ್ಸಿ ಕೇಳಿದ್ದಾರೆ. ಆದರೆ ನಮಗೆ ನೇರವಾಗಿ ಈಕ್ವೇಷನಲ್ಲಿ ಏನು ಸಿಗುತ್ತೆ? ನ್ಯೂ ಬಾರ್ ಬಂದ ಮೇಲೆ ಅದರಿಂದ ನಾವು ವೇವ್ ಲೆಂಗ್ತನ್ನು ಫ್ರೀಕ್ವೆನ್ಸಿನ ಕಂಡುಹಿಡಿಯಬೇಕು. ಹಾಗಾದರೆ ಇದು ಈಕ್ವೇಷನ್ ಮೊದಲು ಬರೆದ್ಬಿಡು. ನ್ಯೂ ಬಾರ್ ಈಸ್ ಈಕ್ವಲ್ ಟು ಆರ್ ಇಂಟು 1/n1 ಸ್ಕ್ವಯರ್ ಮೈನಸ್ 1/n2 ಸ್ಕ್ವಯರ್. ಆರ್ ಬೆಲೆ ಸಬ್ಸ್ಟಿಟ್ಯೂಟ್. ಈಗ ನ್ಯೂ ಬಾರ್ ಅಂದರೆ ವೇವ್ ನಂಬರ್. ಆರ್ ಬೆಲೆ 1.097 ಇಂಟು 10⁷. ಬ್ರ್ಯಾಕೆಟ್ನಲ್ಲಿ 1/2 ಸ್ಕ್ವಯರ್ ಮೈನಸ್ 1/5 ಸ್ಕ್ವಯರ್. ಕ್ಯಾಲ್ಕುಲೇಷನ್ ಮಾಡಬೇಕೀಗ. 1.097 ಇಂಟು 10⁷. ಇದೇನಾಗುತ್ತೆ? 1/2 ಸ್ಕ್ವಯರ್ ಈಸ್ 1/4 ಮೈನಸ್
1/25 ಮತ್ತು ಈಕ್ವಲ್ ಸಾಕು 1.097 ಇಂಟು 10⁻7 ಇಂಟು ಈಗ ನೀವು 1/4ನ ಕ್ಯಾಲ್ಕುಲೇಷನ್ ಮಾಡಿ ಬರೆದ್ಬಿಡ್ಬೋದು ಇಲ್ಲಿ ಮೈನಸ್ 1/25ನ ಕ್ಯಾಲ್ಕುಲೇಷನ್ ಮಾಡಿ ಬರೀಬೋದು. ಓಕೆ, 1/4 ಮೈನಸ್ 1/25 ಇಲ್ಲ ಅಂದರೆ 25 ಇಂಟು 4 ಇದು 100 ಇಸ್ ದ LCM. ಆಗ 4 25 ಝಾ 25 1 ಝಾ 25 4 ಝಾ 4 1 ಝಾ 4. ಸೊ ಆನ್ಸರ್ 1.097 ಇಂಟು 10⁻7 25 ಮೈನಸ್ 4 21 ಡಿವೈಡೆಡ್ ಬೈ 100 ಆಯಿತಾ. ಈಗ 100 ಅಂದರೆ 10 ಸ್ಕ್ವಯರ್, 10 ಸ್ಕ್ವಯರ್ ಮೇಲೆ ಬಂದರೆ 10⁻2 7 ಮೈನಸ್ 2 5 ಇದು 10⁻5 ಆಗುತ್ತೆ. ಇನ್ನು ಇವೆರಡು ಗುಣಿಸ್ರಿ, ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. 1.097 ಇಂಟು 21 1.097 ಇಂಟು 21 ಎಷ್ಟು ಬರುತ್ತೆ ನೋಡಿ. ಸೋ ಮಚ್ ಏನದು, ಅದು ವೇವ್ ನಂಬರ್ ಅಷ್ಟೇ. ಅದು ನಂಬರ್ ಆಫ್ ವೇವ್ಸ್ ಇನ್ 1 ಮೀಟರ್, ಅದು ಪರ್ ಮೀಟರ್ ಅಂತ ಹಾಕಿ. ಸೋ ಮೆನಿ ವೇವ್ಸ್ ಪರ್ ಮೀಟರ್, ವೇವ್ ನಂಬರ್ ಆಫ್ ವೇವ್ಸ್ ಪರ್ ಮೀಟರ್ m-1 ಬರಿ. ಅದು ಆನ್ಸರ್ ನಿಮಗೆ ಬಂದಿರೋದೆ ಆನ್ಸರ್, ನಾನು ಅದು ಮಾಡಿಲ್ಲ, ನೀವೇ ಮಾಡಿಬಿಡಿ. ಅಲ್ಲಿಗೇನು ಬಂತ, ನ್ಯೂ ಬಾರ್ ಬಂತಾ. ನ್ಯೂ ಬಾರ್ ಬಂದ ಮೇಲೆ ವೇವ್ ಲೆಂತ್, ಹೌ ವೇವ್ ಲೆಂತ್ ಆ್ಯಂಡ್ ನ್ಯೂ ಬಾರ್ ಅವನು ವೇವ್ ಲೆಂತ್ ಕೇಳಿದ ಡೈರೆಕ್ಟಾಗಿ. ಆಗ ವೇವ್ ಲೆಂತ್ ಆ್ಯಂಡ್ ನ್ಯೂ ಬಾರ್ ಹೌ ದೇ ಆರ್ ಕನೆಕ್ಟೆಡ್ ಕಮಾನ್ ರೈಟ್. ನ್ಯೂ ಬಾರ್ ಈಸ್ ಈಕ್ವಲ್ ಟು 1/λ. ನ್ಯೂ ಬಾರ್ ಈಸ್ ರೆಸಿಪ್ರೋಕಲ್ ಆಫ್ ಲ್ಯಾಂಬ್ಡಾ. ನ್ಯೂ ಬಾರ್ ಈಕ್ವಲ್ಸ್ 1/λ. ಲ್ಯಾಂಬ್ಡಾ ಈಕ್ವಲ್ಸ್ 1 ನ್ಯೂ ಬಾರ್. ಸಬ್ಸ್ಟ್ಯೂಟ್ ಮಾಡು. ಈಕ್ವಲ್ಸ್ 1 ಡಿವೈಡೆಡ್ ಬೈ ಮೇಲೆ ಬಂದಿರೋ ನ್ಯೂ ಬಾರ್ನ ಅಲ್ಲಿ ಸಬ್ಸ್ಟ್ಯೂಟ್ ಮಾಡ್ಕೊ. ನ್ಯೂ ಬಾರ್ ವ್ಯಾಲ್ಯೂ ಸಬ್ಸ್ಟ್ಯೂಟ್ ಮಾಡು, ಅದನ್ನು ಕ್ಯಾಲ್ಕುಲೇಷನ್ ಮಾಡು. ಈಕ್ವಲ್ ಸೋ ಮಚ್ ಮೀಟರ್ಸ್, ಲ್ಯಾಂಬ್ಡಾ ಬಂತು, ಸೋ ಮೆನಿ ಮೀಟರ್. ವೇವ್ ಲೆಂತ್ ಬಂತಾ. ವೇವ್ ಲೆಂತ್ ಬಂದ ಮೇಲೆ ವೇವ್ ಲೆಂತ್ ಕಂಡುಹಿಡಿಯೋದು ಬರೀ ಸಿ ಈಸ್ ಈಕ್ವಲ್ ಟು ನ್ಯೂ ಲ್ಯಾಂಬ್ಡಾ. ಸಿ ಈಸ್ ಈಕ್ವಲ್ ಟು ನ್ಯೂ ಲ್ಯಾಂಬ್ಡಾ. ನ್ಯೂ ಈಸ್ ಈಕ್ವಲ್ ಟು c/λ. ಈಗ ಲ್ಯಾಂಬ್ಡಾ ಮೇಲೆ ಕಂಡು ಹಿಡಿದ್ವಲ್ಲ ಎರಡನೇ ಸ್ಟೆಪ್ಪಲ್ಲಿ, ಸಬ್ಸ್ಟ್ಯೂಟ್ ಮಾಡಿ. ಸಿ ಬೆಲೆ 3 ಇಂಟು 10⁸ ಡಿವೈಡೆಡ್ ಬೈ ಲ್ಯಾಂಬ್ಡಾ ಬೆಲೆ ಏನು ಬಂತು ನಿಮಗೆ ಅದನ್ನು ಸಬ್ಸ್ಟ್ಯೂಟ್ ಮಾಡಿ, ಅದನ್ನು ಕ್ಯಾಲ್ಕುಲೇಷನ್ ಮಾಡಿ. ಸೋ ಮಚ್ ಹರ್ಡ್ಸ್ ಅಥವಾ ಪರ್ ಸೆಕೆಂಡ್ ಅಂತ ಬರೆದು ಆಗೋಯ್ತು. ಅಲ್ಲಿ ಆನ್ಸರ್ ಬಂತಲ್ಲ, ನೀವು ಕ್ಯಾಲ್ಕುಲೇಷನ್ ಮಾಡಿದಾಗ ಆ ಆನ್ಸರ್ ಬರೆದು ಪರ್ ಸೆಕೆಂಡ್ S-1 ಆನ್ಸರ್ ಮುಂದೆ, ಇಲ್ಲ S-1 ಬರೆಯೋದ್ರ ಬದಲು ಹರ್ಡ್ಸ್ ಯಾವುದನ್ನು ಒಂದು. ಓಕೆ, ಇದು ರಿಡ್ಬರ್ಗ್ಸ್ ಈಕ್ವೇಷನ್ ಉಪಯೋಗಿಸ್ಕೊಳ್ಳೋ ರೀತಿ. ಈಗ ಇನ್ನೊಂದು 2-3 ಲೆಕ್ಕ ನಾನು ಲೈನ್ ಕೊಡ್ತೀನಿ. ಈಗ ಲೈನ್ಸ್ ಕೊಟ್ಟ ಕರೆಕ್ಟ್ ವ್ಯಾಲ್ಯೂಸ್ ಹಾಕ್ಕೋಬೇಕು ನಾವು. ಓಕೆ, ಬರೀ ಕ್ಯಾಲ್ಕ್ಯುಲೇಟ್ ಫ್ರೀಕ್ವೆನ್ಸಿ, ಡೈರೆಕ್ಟಾಗಿ ಫ್ರೀಕ್ವೆನ್ಸಿಗೆ ಹೋಗ್ಬಿಡ್ತೀನಿ. ಇವೆಲ್ಲ ಕಂಡುಹಿಡಿಯಲೇಬೇಕು ನೀನು, ನ್ಯೂ ಬಾರು, ಲ್ಯಾಂಬ್ಡಾ, ಆಮೇಲೆ ಫ್ರೀಕ್ವೆನ್ಸಿ. ಕ್ಯಾಲ್ಕ್ಯುಲೇಟ್ ಫ್ರೀಕ್ವೆನ್ಸಿ ಆಫ್ ಥರ್ಡ್ ಲೈನ್ ಆಫ್ ಪ್ಯಾಷನ್ ಸೀರೀಸ್. ಥರ್ಡ್ ಲೈನ್ ಆಫ್ ಪ್ಯಾಷನ್ ಸೀರೀಸ್. ಎಸ್, ಬರೀರಿ. ಫಾರ್ ಪ್ಯಾಷನ್, ಆನ್ಸರ್ ಸ್ಟಾರ್ಟ್ ಮಾಡೋಣ. ಫಾರ್ ಪ್ಯಾಷನ್ ಸೀರೀಸ್ ಅಂಡರ್ಲೈನ್ ಮಾಡು. ಪ್ಯಾಷನ್ ಸೀರೀಸ್, what do you say? N1 is equal to 3 ಲೈಮನ್, ಬಾಮರ್, ಪ್ಯಾಷನ್, ಬ್ರ್ಯಾಕೆಟ್, ಫಂಡ್. ಮೂರನೇ ಸೀರೀಸ್ N1 is 3, N2 8ನೇ ಲೈನ್ ಕೇಳಿದ್ದಾರೆ. ನನಗೆ ಮರ್ತೋಯ್ತು ಏನು ಬರ್ಸ್ದೆ ಅಂತ. ಥರ್ಡ್ ಲೈನ್ ಕೇಳಿದ್ದೀನಾ? ಥರ್ಡ್ ಲೈನ್ ಕೇಳಿದರೆ 3 + 3 6. ಸೆಕೆಂಡ್ ಲೈನ್ ಕೇಳಿದರೆ 3 + 2 5. ಥರ್ಡ್ ಲೈನ್ ಅಂದ್ಕೊಳ್ಳೋಣ, ಥರ್ಡ್ ಲೈನೇ ಬರ್ಕೊಂಬಿಡ್ರಿ ನೀವು ಅಲ್ಲಿ. ಥರ್ಡ್ ಲೈನ್ ಆಫ್ ಪ್ಯಾಷನ್ ಸೀರೀಸೇ ಬರ್ಕೊಂಬಿಡೋಣ. ಆಗ N2 ಈಸ್ N1 ಬೆಲೆ 3, ಥರ್ಡ್ ಲೈನ್ 3 + 3 N1 ಬೆಲೆಗೆ ಎಷ್ಟನೇ ಲೈನ್ ಕೇಳಿದರೆ ಅದನ್ನು ಕೂಡಿ ಬರೀಬೇಕು. N2 ಬೆಲೆ 6. ಮುಗೀತಪ್ಪ. N1 ಫಿಕ್ಸ್ ಆಯಿತು, N2 ಫಿಕ್ಸ್ ಆಯಿತು. ಈಕ್ವೇಷನ್ ಬರೀ. ನ್ಯೂ ಬಾರ್ ಈಸ್ ಈಕ್ವಲ್ ಟು R ಇಂಟು 1/N1² ಮೈನಸ್ 1/N2². ಇನ್ನು ನಿಮಗೆ ಎಲ್ಲ ಗೊತ್ತು. R ಬೆಲೆ ಸಬ್ಸ್ಟ್ಯೂಟ್ ಮಾಡು. 1.097 ಇಂಟು 10⁻7 ಬ್ರ್ಯಾಕೆಟ್ನಲ್ಲಿ 1/3² ಮೈನಸ್ 1/6².
3 + 3 6 ಸ್ಕ್ವೇರ್. ಸೊ ಇನ್ನು ಕ್ಯಾಲ್ಕುಲೇಷನ್ ಮಾಡಿ. ನ್ಯೂ ಬಾರ್ ಬಂತಾ, ಸ್ವಲ್ಪ ಜಾಗ ಬಿಡು. ಈಕ್ವಲ್ಸ್ ಸೋ ಮಚ್ ಪರ್ ಮೀಟರ್ ಅಂತ ಹಾಕು. ನಿಮ್ಗೆ ಆನ್ಸರ್ ಆಮೇಲೆ ಮಾಡಿ ನೀವು. ಸೋ ಮಚ್ ವ್ಯಾಲ್ಯೂ ಬರೋದು m-1. ಆಮೇಲೆ ಏನು ಬರೀತೀಯಾ, ನ್ಯೂ ಬಾರ್ ಇಸ್ ಈಕ್ವಲ್ ಟು 1/λ. ದೇರ್ ಫೋರ್ ಲ್ಯಾಂಬ್ಡಾ ಈಕ್ವಲ್ಸ್ 1/ನ್ಯೂ ಬಾರ್. ಮೇಲೆ ಬಂದಿರೋ ನ್ಯೂ ಬಾರ್ ಸಬ್ಸ್ಟ್ಯೂಟ್ ಮಾಡು. ಲ್ಯಾಂಬ್ಡಾ ಈಕ್ವಲ್ಸ್ 1/ನ್ಯೂ ಬಾರ್ ಸಬ್ಸ್ಟ್ಯೂಟ್ ಮಾಡು. ಈಕ್ವಲ್ಸ್ ಹಾಕು, ಖಾಲಿ ಜಾಗ ಬಿಡು. ಈಕ್ವಲ್ಸ್ ಆನ್ಸರ್ ಬರೀ, ಆಯಿತು. ಏನು ಬಂತು, ಮೀಟರ್ನಲ್ಲಿ ಬಂತು ಆನ್ಸರ್. ವೇವ್ ಲೆಂಗ್ತ್ ಅಲ್ವಾ, ಮೀಟರ್. ಲಾಸ್ಟಿಗೆ ಸಿ ಈಸ್ ಈಕ್ವಲ್ ಟು ನ್ಯೂ ಲ್ಯಾಂಬ್ಡಾ. ಇನ್ನೊಂದು ಸ್ಟೆಪ್, ನ್ಯೂ ಬೇಕಲ್ಲ. ಸಿ ಈಸ್ ಈಕ್ವಲ್ ಟು ನ್ಯೂ ಲ್ಯಾಂಬ್ಡಾ. ನ್ಯೂ ಈಸ್ ಈಕ್ವಲ್ ಟು c/λ. ನ್ಯೂ ಈಸ್ ಈಕ್ವಲ್ ಟು c/λ. ಓಕೆ, ಸಿ ಸಬ್ಸ್ಟ್ಯೂಟ್ ಮಾಡು, ಮೇಲೆ ಬಂದಿರೋ ಲ್ಯಾಂಬ್ಡಾ ಸಬ್ಸ್ಟ್ಯೂಟ್ ಮಾಡು. ಸೋ ಮಚ್ ಪರ್ ಸೆಕೆಂಡ್. ಇಷ್ಟೇ ಲೆಕ್ಕ, ಗ್ಯಾರಂಟಿ ಲೆಕ್ಕಗಳಿವು ಬೋರ್ಡ್ ಎಕ್ಸಾಮ್ನಲ್ಲಿ. ಓಕೆ, ಇನ್ನೊಂದು ಸುಮ್ಮನೆ N1 N2 ಬರ್ಸ್ ಕೈ ಬಿಟ್ಬಿಡ್ತೀನಿ. ಇನ್ನೊಂದು ನೀವೇ ಮಾಡಬೇಕು. ಕ್ಯಾಲ್ಕ್ಯುಲೇಟ್ ವೇವ್ ಲೆಂಗ್ತ್ ಆ್ಯಂಡ್ ಫ್ರೀಕ್ವೆನ್ಸಿ ಆಫ್ fourth line of Lyman series. Fourth line of Lyman series. Fourth line of Lyman series. Come on. For Lyman series or first series. For Lyman series N1 is 1. N2 is 1 plus fourth line ಆಗಿದ್ದರೆ 1 + 4 5. ಇನ್ನು ಉಳಿದದ್ದು ನಿಮ್ಮದು. ಈಕ್ವೇಷನ್ ಬರ್ಕೊಂಡು ಸಬ್ಸ್ಟ್ಯೂಟ್ ಮಾಡಿ ನ್ಯೂ ಬಾರ್ ಕಂಡುಹಿಡಿದು, ಆಮೇಲೆ ಲ್ಯಾಂಬ್ಡಾ ಈಸ್ 1/ನ್ಯೂ ಬಾರ್, ಆಮೇಲೆ ನ್ಯೂ ಈಸ್ ಈಕ್ವಲ್ ಟು c/λ ಮಾಡ್ಕೊಂಡು ಹೋಗ್ರೆ. ಅವನ್ನೆಲ್ಲ ಜಾಗ ಖಾಲಿ ಬಿಡಿ ಅಷ್ಟು. ಇನ್ನೊಂದು ಲೆಕ್ಕ, ಕ್ಯಾಲ್ಕ್ಯುಲೇಟ್ ಫ್ರೀಕ್ವೆನ್ಸಿ ಆಫ್ ಫಸ್ಟ್ ಲೈನ್ ಆಫ್ ಫಂಡ್ ಸೀರೀಸ್. ಫಸ್ಟ್ ಲೈನ್ ಆಫ್ PFUND ಫಂಡ್ ಸೀರೀಸ್. ಫಸ್ಟ್ ಲೈನ್ ಆಫ್ ಫಂಡ್ ಸೀರೀಸ್ ಬರಿ. ಇದು 5ನೇ ಸೀರೀಸ್. ಇದು ಲೈಮನ್, ಬಾಮರ್, ಪ್ಯಾಷನ್, ಬ್ರ್ಯಾಕೆಟ್, ಫಂಡ್. ಫಾರ್ ಫಂಡ್ ಸೀರೀಸ್ N1 = 5, N2 ಈಸ್ 5 + 1. ಫಸ್ಟ್ ಲೈನ್ ಕೇಳಿದ್ದೀನಿ, 5 + 1 6. ಉಳಿದದ್ದು ನಿಮ್ಮದು. ಅಲ್ಲಿಗೆ ರೀಡ್ಬರ್ಗ್ಸ್ ಈಕ್ವೇಷನ್ ಪ್ರಾಬ್ಲಮ್ಸು ಅಲ್ಲಿಗೆ ಮುಗಿದಿದೆ. ಓಕೆ, ನೆಕ್ಸ್ಟ್ ನಿಮಗೆ ಸಾಕಾಗಿದ್ದರೆ ಆಗ ಆಯಾ ಈಕ್ವೇಷನ್ ಮೇಲೆ ಇದು ಮುಗೀತು, ರೀಡ್ಬರ್ಗ್ ಮುಗೀತಲ್ಲಪ್ಪ. ಇವು ಸ್ವಲ್ಪ ರೆಸ್ಟ್ ತಗೊಂಡು ಆಮೇಲೆ ಇದಕ್ಕೆ ಹೋಗ್ರಿ. ನೀವು ಬರೀರಿ ಈಗ ಟೈಟಲ್, ಆಮೇಲೆ ಬಂದು ಪಾಸ್ ಮಾಡಿ ಓದ್ತೀರಿ. ಈಗ ಟೈಟ್ಲ್ ಬರ್ಕೊಳ್ರಿ, ಎನರ್ಜಿ ಆಫ್ ಎಲೆಕ್ಟ್ರಾನ್. ಅಲ್ಲಿ ನಿಲ್ಲಿಸಿ ಆಮೇಲೆ ಬಂದು ಸ್ಟಾರ್ಟ್ ಮಾಡಿದ್ದೀರಿ. ಇವಾಗ ಮತ್ತೆ 5 ನಿಮಿಷ ಅಷ್ಟು ತಗೊಂಡು ಬಂದು ಕೂತಿದ್ದೀರಿ. ಬರೀ ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ ಇವು JEE ಮೇನ್ಸ್ಗೆ, NEETಗೆ ಭಾಳ ಇಂಪಾರ್ಟೆಂಟ್. ಕರ್ನಾಟಕ CETಗೆ ಎನರ್ಜಿ ಆಫ್ ಎಲೆಕ್ಟ್ರಾನ್ ಇನ್ nth orbit. nth orbit of an element of atomic number Z is given by ಈ ಈಕ್ವೇಷನ್ ಇದೆಯಲ್ಲಪ್ಪ, ಇದನ್ನು ಪದೇ ಪದೇ ಜ್ಞಾಪಿಸ್ಕೊತಿರ್ಬೇಕು. ಕ್ಲೋಸ್ ಫ್ರೆಂಡ್ಸು ಇಲ್ಲಿ ನೀನು ಬರೀ ಈಕ್ವೇಷನ್ ಅಂತ ಹೇಳಿದಾಗ ಅವನ ಫ್ರೆಂಡ್ ಬರೀಬೇಕು. ಕಾಲೇಜಿನಲ್ಲಿ ಕೂತ್ಕೊಂಡಾಗ ಇಲ್ಲಿ ಬಂದು ಮೇಸ್ಟ್ ಇಲ್ದಿದ್ದಾಗ ಕೆಲಸ ಮಾಡ್ತಿರ್ಬೇಕು. ಆವಾಗಲೇ ಇವೆಲ್ಲ ನೆನಪಿರೋದು. ನೋಡಿ, EN ಅಂದರೆ ಎನರ್ಜಿ ಆಫ್ ನೋಡಿ ಇಲ್ಲಿ ನೋಡ್ಕೊಳ್ರಿ ಒಂದು ಸಲ, ಆಮೇಲೆ ಬರೀವಂತ್ರಿ. ಈ ಎನರ್ಜಿ ಆಫ್ ಎಲೆಕ್ಟ್ರಾನಿಂದ nth ಆರ್ಬಿಟ್ ಈಸ್ ಗಿವನ್ ಬೈ ಎನರ್ಜಿ ಆಫ್ ಎಲ್ಲ ಎಲೆಕ್ಟ್ರಾನ್ಗಳ ಎನರ್ಜಿ ಮೈನಸ್ ವ್ಯಾಲ್ಯೂ ಇರುತ್ತೆ. ಸೊ ಮೈನಸ್ ಇದು ರೆಡಿಮೇಡ್. ಇವೆಲ್ಲ ಬಹಳ ದೊಡ್ಡ ಡೆರಿವೇಷನ್ ಇದೆ. ಸೆಕೆಂಡ್ ಇಯರ್ PUC ಫಿಸಿಕ್ಸ್ನಲ್ಲಿ ಆ ಡೆರಿವೇಷನ್ ಬರುತ್ತೆ. ಆ ಡೆರಿವೇಷನಿಂದ ಬಂದಿರೋ ಆನ್ಸರ್ ಕೊಡ್ತೀವಿ ನಾವು ಡೈರೆಕ್ಟಾಗಿ ಅಷ್ಟೇ ಈ ವರ್ಷ. ಸೊ ಮೈನಸ್ 2.18 ಇಂಟು 10⁻−18 10⁻−18 ಇಂಟು Z² ಬೈ N² ಜೋಲ್ಸ್. ಇದು ಜೋಲ್ಸಲ್ಲಿ ಆನ್ಸರ್. ಎನರ್ಜಿ ಇನ್ ಜೋಲ್ಸ್ ಬರುತ್ತೆ ಡೈರೆಕ್ಟಾಗಿ. ಓಕೆ,
ಇದು ಹಾಗಾದರೆ ನಾನು ಹೈಡ್ರೋಜನಿನ ಫಸ್ಟ್ ಆರ್ಬಿಟ್ನಲ್ಲಿರೋ ಎಲೆಕ್ಟ್ರಾನ್ ಎನರ್ಜಿ ಕಂಡುಹಿಡಿದೆ. ಹೈಡ್ರೋಜನ್ ಅಂದಾಗ ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ 1. ಹೀಲಿಯಂ ಅಂತ ಕೇಳಿದರೆ ಅಟಾಮಿಕ್ ನಂಬರ್ 2 ಹೀಲಿಯಂ. ಎಷ್ಟನೇ ಆರ್ಬಿಟ್ ಕೇಳಿದ್ದಾರೆ? 4ನೇ ಆರ್ಬಿಟ್ನಲ್ಲಿರೋ ಎಲೆಕ್ಟ್ರಾನ್ ಎನರ್ಜಿ ಕಂಡುಹಿಡಿ ಹೀಲಿಯಂನಲ್ಲಿ. ಹೀಲಿಯಂ ಅಂತ ಕೊಟ್ಟಾಗ ಝಡ್ ಬೆಲೆ 2. 4th ಆರ್ಬಿಟ್ ಆಫ್ ಹೀಲಿಯಂನಲ್ಲಿ ಎನರ್ಜಿ ಕಂಡುಹಿಡಿ ಅಂತ ಕೊಟ್ಟರೆ ಎನ್ ಬೆಲೆ 4. ಹಂಗೆ ಸಬ್ಸ್ಟಿಟ್ಯೂಟ್ ಮಾಡ್ಕೋತೀವಿ ಅಷ್ಟೆ. ಹಾಗೆ ಎನರ್ಜಿ ಕಂಡುಹಿಡಿದು ಬಿಡ್ತೀವಿ. ಈಸಿಯೆಸ್ಟ್ ವೇ. ಎಂಟ್ರೆನ್ಸ್ಗೆ ಬೇಕಾಗೋದು. ಬೋರ್ಡ್ ಎಕ್ಸಾಮಿಗೆ ಬರ್ತಕ್ಕಂಥ ಲೆಕ್ಕ ಅನ್ನೋದಕ್ಕಿಂತ ನಿಮಗೆ JEE ಮೇನ್ಸ್, NEET, ಕರ್ನಾಟಕ CETಯಲ್ಲಿ ಬರ್ತಕ್ಕಂಥದ್ದು ಒಂದಾಯ್ತು. ಎನರ್ಜಿ ಆಫ್ ದಿ ಎಲೆಕ್ಟ್ರಾನ್ ಇನ್ ದ nth ಆರ್ಬಿಟ್ -2.18 × 10⁻18 Z² / N². 2 ಸ್ಕ್ವೇರ್ ಇರ್ತವೆ ಇಲ್ಲಿ. ಇದು ಒಂದು ಎನರ್ಜಿ ನೆನಪಿಟ್ಕೊಡ್ರಿ. ರೇಡಿಯಸ್ ಆಫ್ nth ಆರ್ಬಿಟ್ RN ಅಲ್ಲಿ ಬರ್ತಾವಲ್ಲ ಆರ್ಬಿಟ್ಸ್ ಅಂತ ಸುಮ್ಮನೆ ಹೇಳ್ತೀವಿ ನಾವು. ಬೋರ್ಸ್ ಆರ್ಬಿಟ್ನಲ್ಲೇ ಲೆಕ್ಕ ಬರೋದು ಇದು. ಬೋರ್ಸ್ ಥಿಯರಿ ಮೇಲೆ ಲೆಕ್ಕಗಳಿವು. ಆದ್ದರಿಂದ ಬೋರ್ಸ್ ಆರ್ಬಿಟ್ನೇ ಯೂಸ್ ಮಾಡ್ತೀವಿ. ರೇಡಿಯಸ್ ಆಫ್ ಎಲೆಕ್ಟ್ರಾನ್ ಇನ್ ದ nth ಆರ್ಬಿಟ್, ರೇಡಿಯಸ್ ಆಫ್ ದಿ ಆರ್ಬಿಟ್ ಇದು. ರೇಡಿಯಸ್ ಆಫ್ nth ಆರ್ಬಿಟ್ ಈಸ್ ಈಕ್ವಲ್ ಟು ಇದು ರೆಡಿಮೇಡ್ 52.9 ಜೋಲ್ಸಲ್ಲಿ ಇದು ವ್ಯಾಲ್ಯೂ 52.9 N² ಮೇಲಿರ್ತತೆ. ಇಲ್ಲಿ Z² ಇರಲ್ಲ, Z ಕೆಳಗೆ. ರೇಡಿಯಸ್ ಕೇಳಿದಾಗ ಅಟಾಮಿಕ್ ನಂಬರ್ನ ಸ್ಕ್ವಯರ್ ಮಾಡಬಾರ್ದು. ಓಕೆ. ಎನರ್ಜಿ ಕೇಳಿದಾಗ 2 ಸ್ಕ್ವೇರ್ ಆಗ್ತವೆ. ರೇಡಿಯಸ್ ಕೇಳಿದಾಗ ಅಟಾಮಿಕ್ ನಂಬರ್ನ ಸ್ಕ್ವೇರ್ ಮಾಡಬಾರ್ದು, ಬಟ್ ಕೆಳಗೆ ಬರ್ತದೆ. Z ಕೆಳಗೆ ಬರುತ್ತೆ, N² ಮೇಲೆ ಹೋಗುತ್ತೆ. ಏಕೆಂದರೆ ರೇಡಿಯಸ್ಸು ಎನ್ ಜಾಸ್ತಿ ಆದಂಗೆಲ್ಲ ದೊಡ್ಡದಾಗುತ್ತಲ್ಲ. ಫಸ್ಟ್ ಆರ್ಬಿಟ್ ರೇಡಿಯಸ್, ಸೆಕೆಂಡ್ ಆರ್ಬಿಟ್, ಥರ್ಡ್ ಆರ್ಬಿಟ್, ಎನ್ ಕೆಳಗೆ ಬರೆದುಬಿಟ್ರೆ ಎನ್ ಬೆಲೆ ಜಾಸ್ತಿ ಆದಂಗೆ ರೇಡಿಯಸ್ ಕಮ್ಮಿ ಆಗುತ್ತೆ. ಅದಕ್ಕೆ ಎನ್ ಮೇಲೆ ಹೋಗಬೇಕು. ರೇಡಿಯಸ್ ಕೇಳಿದಾಗ N². ಫಸ್ಟ್ ಆರ್ಬಿಟ್ ಆದರೆ 1². ಹೈಡ್ರೋಜನಿನ ಫಸ್ಟ್ ಆರ್ಬಿಟ್ ಅಂದರೆ ಹೈಡ್ರೋಜನಿಗೆ Z ಈಸ್ 1, Z ಅಂದರೆ ಅಟಾಮಿಕ್ ನಂಬರ್. ಫಸ್ಟ್ ಆರ್ಬಿಟ್ ಅಂದರೆ ಅದು ಮುಗೀತಲ್ಲ. ಇದೇ 52.9 ಸೋ ಮೆನಿ ಮೀಟರ್ಸಲ್ಲಿ ಬಂತ ಆನ್ಸರ್. ಪಿಕೋಮೀಟರ್ಸ್ನಲ್ಲಿ ಆನ್ಸರ್ ಇದು. PM ಪಿಕೋಮೀಟರ್ಸಲ್ಲಿ ಆನ್ಸರ್ ಇಟ್ಟಿದ್ದೀವಿ, ನೆನ್ಪಿಟ್ಕೊಡ್ರಿ. ಅದನ್ನು ಮೀಟರ್ ಮಾಡಬೇಕು ನೀವು. ಪಿಕೋನ 10⁻12 ಹಾಕಿ. ಸೊ ಇಲ್ಲಿ ಬರ್ಕೋ. ವೇರ್ Z ಈಸ್ atomic number of the element, where Z is atomic number of the element. ಓಕೆ. ಒಂದೆರಡು ಲೆಕ್ಕ ಮಾಡುವ, ಸಿಂಪಲ್ ಲೆಕ್ಕಗಳು. ಇಲ್ಲ ಒಂದೇ ಲೆಕ್ಕದಲ್ಲಿ 2 ಕೊಟ್ಬಿಡ್ತೀನಿ, 2 ಆಗೋಗ್ಬಿಡ್ತಾವೆ. ಬರೀರಿ. ಕ್ಯಾಲ್ಕ್ಯುಲೇಟ್ ಎನರ್ಜಿ ಅಸೋಸಿಯೇಟೆಡ್ ವಿತ್ ಫಸ್ಟ್ ಆರ್ಬಿಟ್ಸ್ in first orbits in H atom and He plus ion, helium ion. H atom and He ತಲೆ ಮೇಲೆ ಪ್ಲಸ್ ಹೀಲಿಯಂ ಅಯಾನ್. ಹಾಗೇನೆ ಕ್ಯಾಲ್ಕ್ಯುಲೇಟ್ ರೇಡಿಯೈ ಆಫ್ ಫಸ್ಟ್ ಆರ್ಬಿಟ್ in both. Radii of first orbit in both. ಎರಡರಲ್ಲೂ ಫಸ್ಟ್ ಆರ್ಬಿಟಿನ ರೇಡಿಯಸ್ ಕಂಡುಹಿಡಿರಿ. ಎನರ್ಜಿ ಕೇಳಿದ್ದಾರೆ, ಮೊದಲು 2ಕ್ಕೆ ಫಸ್ಟ್ ಯಾವುದಕ್ಕೆ ಮುಗಿಸ್ಬಿಡೋಣ? ಹೈಡ್ರೋಜನಿಗೆ 2 ಮುಗಿಸ್ಕೊಂಡ್ಬಿಡೋಣ. ಬರೀ ಫಾರ್ ಹೈಡ್ರೋಜನ್ ಆಟಮ್ ಅಂಡರ್ಲೈನ್. Z ಈಸ್ ಈಕ್ವಲ್ ಟು 1, ಅಟಾಮಿಕ್ ನಂಬರ್ ಆಫ್ ಹೈಡ್ರೋಜನ್ 1. ಫಾರ್ ದ ಫಸ್ಟ್ ಆರ್ಬಿಟ್ N ಈಸ್ ಈಕ್ವಲ್ ಟು 1. For the first orbit N is equal to 1. ಹಾಗಾದರೆ ಈಕ್ವೇಷನ್ ಫಾರ್ ಎನರ್ಜಿ En is equal to -2.18 into 10⁻18. ಇದು ಮೇಲಿರೋದು -2.18 into 10⁻18 into Z² divided by N² ಜೋಲ್. ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂನ. ಈಗ -2.18 into 10⁻18. Z is 1², N is 1². Answer same. -2.18 into 10⁻18 joules. ಓಕೆ. ಈಗ ರೇಡಿಯಸ್ಸು ಕಂಡುಹಿಡಿದು ಬಿಡೋಣ 2ಕ್ಕೂ ಸಹ. ಈಗ ಎನರ್ಜಿ ಆಯ್ತಲ್ಲ, ಹೈಡ್ರೋಜನ್ ಆಟಮಿಗೆ ರೇಡಿಯಸ್ ಕಂಡುಹಿಡಿರಿ.
ಈ ಆರ್ ಎನ್ ಈಸ್ ಈಕ್ವಲ್ ಟು 52.9 ಇಂಟು ಎನ್ ಸ್ಕ್ವೇರ್ ಬೈ ಝಡ್ ಪಿ ಎಮ್. ಎನ್ ಸ್ಕ್ವೇರ್ ಬೈ ಝಡ್ ಪಿ ಎಮ್. ಈಗಲೂ ಫಟಾರ್ ಬಿಟ್ಟು ಹೈಡ್ರೋಜನ್ನೇ ಬರೀರಿ. ಝಡ್ ಈಸ್ 1, ಎನ್ ಈಸ್ 1. ಸಬ್ಸ್ಟಿಟ್ಯೂಟ್ ಸೈಡಿಗೆ ಬರ್ಕೋ. ಝಡ್ ಈಸ್ 1, ಎನ್ ಈಸ್ 1. ಸಬ್ಸ್ಟಿಟ್ಯೂಟ್ ಮಾಡು. ಈಸ್ ಈಕ್ವಲ್ ಟು 52.9 ಇಂಟು 1 ಸ್ಕ್ವೇರ್ ಬೈ 1 ಈಸ್ ಈಕ್ವಲ್ ಪಿ ಎಮ್ನಲ್ಲಿ ಈಸ್ ಈಕ್ವಲ್ ಹಂಗೆ ಬರೀರಿ ನೀವು 52.9 ಪಿ ಎಮ್. 52.9 ಪಿ ಎಮ್ ಅಂತ ಅಷ್ಟೇ ಬರೆದು ಮಾರ್ಕ್ಸ್. ನೆಕ್ಸ್ಟ್ ಫಾರ್ He ಪ್ಲಸ್ ಹೀಲಿಯಮ್ ಅಯಾನ್. ಅದು ಹೀಲಿಯಮ್ ಅಯಾನ್ ಆಗಿರಲಿ, ಹೀಲಿಯಮ್ ಇರಲಿ, ಅದರ ಅಟಾಮಿಕ್ ನಂಬರ್ 2. ಹಾಗಾದ್ರೆ ಬರೀ ಝಡ್ ಈಸ್ 2 ಫಾರ್ ಹೀಲಿಯಮ್ ಅಯಾನ್. ಝಡ್ ಅಂದರೆ ಅಟಾಮಿಕ್ ನಂಬರ್ 2. ಅದಕ್ಕೂ ಫಟ್ ಆರ್ಬಿಟ್ ಕೇಳಿದ್ದಾರೆ. ಎನ್ ಈಸ್ 1. ಸಬ್ಸ್ಟಿಟ್ಯೂಟ್ ಇ ಎನ್ ಈಸ್ ಈಕ್ವಲ್ ಟು ಎನರ್ಜಿ minus 2.18 into 10 to the power minus 18 into z square by n square j ಅಂತ ಮರಿಬಾರ್ದು ಜೋಲ್ಸಲ್ಲಿ. ಸಬ್ಸ್ಟಿಟ್ಯೂಟ್ ಮಾಡಿ. minus 2.18 into 10 to the power minus 18 into 2 square by 1 square. 2 square by 1 square. ಸೊ ಹಾಗಾದರೆ 4ಇಂದ ಮಲ್ಟಿಪ್ಲೈ ಮಾಡು. minus 8.72 into 10 to the power minus 18 joules. 2 ಸ್ಕ್ವೇರ್ ಅಂದರೆ 4ಇಂದ ಮಲ್ಟಿಪ್ಲೈ ಮಾಡು. minus 8.72 into 10 to the power minus 18 ಜೋಲ್ಸ್. ಅದು ಹೀಲಿಯಮ್ನಲ್ಲಿ ಬಂದ ಎನರ್ಜಿ. ರೇಡಿಯಸ್ ಆರ್ ಎನ್ ಇಸ್ ಈಕ್ವಲ್ ಟು 52.9 ಇಂಟು 1 ಸ್ಕ್ವೇರ್ ಬೈ ಎನ್ ಸ್ಕ್ವೇರ್ ಬೈ ಝಡ್ ಪಿ ಎಮ್. ಎನ್ ಸ್ಕ್ವೇರ್ ಬೈ ಝಡ್ ಪಿ ಎಮ್. ಇದು ಹೀಲಿಯಮ್ ಆದ್ದರಿಂದ ಸೆಡಿ ಬರ್ಕು. ಫಾರ್ ಹೀಲಿಯಮ್ ಝಡ್ ಈಸ್ 4. ಝಡ್ ಅಂದರೆ ಅಟಾಮಿಕ್ ನಂಬರ್. ಝಡ್ ಈಸ್ 2. ಝಡ್ ಈಸ್ 2. ಸಬ್ಸ್ಟಿಟ್ಯೂಟ್ ಮಾಡಿ. ಈಗ 52.9 ಇಂಟು ಎನ್ ಸ್ಕ್ವೇರ್ ಈಸ್ 1 ಸ್ಕ್ವೇರ್ ಡಿವೈಡೆಡ್ ಬೈ 2. ಆನ್ಸರ್ 26.45 ಪಿಕೋಮೀಟರ್. 45 ಪಿಕೋಮೀಟರ್. ರೇಡಿಯಸ್ನ ಪಿಕೋಮೀಟ್ರಲ್ಲಿ ಹೇಳಿದ್ದೀವಿ. ಈಗ ಅಲ್ಲಿಗೆ ಯಾವುದನ್ನು ಕೊಡಲಿ ಅಟಾಮಿಕ್ ನಂಬರ್ ಬರೀಬೇಕು. ಎಷ್ಟನೇ ಆರ್ಬಿಟ್ ಕೊಟ್ಟಿರ್ತಾರೋ ಅದ್ರ ಬೆಲೆ, ಅದು ಥರ್ಡ್ ಆರ್ಬಿಟ್ ಅಂತ ಕೊಟ್ಟರೆ ಎನ್ ಬೆಲೆ 3. ಹಿಂಗೆ ನೀವೊಂದು ಸ್ವಂತ ಮಾಡಿರಿ. ಆಮೇಲೆ ಕಮಾನ್ ಕ್ಯಾಲ್ಕ್ಯುಲೇಟ್ ಎನರ್ಜಿ ಆಫ್ ಫಿಫ್ತ್ ಆರ್ಬಿಟ್ ಇನ್ ಎನರ್ಜಿ ಆಫ್ ಫಿಫ್ತ್ ಆರ್ಬಿಟ್ ಇನ್ ಹೆಚ್ ಆಟಮ್. ಫಿಫ್ತ್ ಆರ್ಬಿಟ್ ಇನ್ ಹೀಲಿಯಮ್ ಆಟಮ್. ಅದು ಮಾಡಿಬಿಟ್ರಿ ಸಾಕು. ಹೀಲಿಯಮ್ ಆಟಮ್. ಹೀಲಿಯಮ್ ಆಟಮ್ಗೆ ಝಡ್ ಬೆಲೆ ಮಾತ್ರ 2. ಎನ್ ಬೆಲೆ ಏನಾಗ್ತತೆ, ಎಷ್ಟನೇ ಆರ್ಬಿಟ್, ಫಿಫ್ತ್ ಆರ್ಬಿಟ್ ಅಂತ ಕೇಳಿ ಎನ್ ಬೆಲೆ 5, ಝಡ್ ಬೆಲೆ 2 ನಕ್ಕೊಂಡು ಕ್ಯಾಲ್ಕುಲೇಷನ್ ಮಾಡಿ ಸೋ ಮೆನಿ ಇದು ಬರ್ರಿ. ಜಲ್ದಿ ಬರ್ರಿ. ಆ್ಯಂಡ್ ಆಲ್ಸೋ ಕ್ಯಾಲ್ಕುಲೇಟ್ ರೇಡಿಯಸ್ ಆಫ್ ಥರ್ಡ್ ಆರ್ಬಿಟ್ ಇನ್ ಹೀಲಿಯಮ್. ರೇಡಿಯಸ್ ಆಫ್ ಥರ್ಡ್ ಆರ್ಬಿಟ್ ಇನ್ ಹೀಲಿಯಮ್. ಸೊ ಇದು ಎನರ್ಜಿ ಬಗ್ಗೆ ಆಯಿತು. ಎನರ್ಜಿ ಬಗ್ಗೆ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಆನ್ ಡಿ ಬ್ರಾಗ್ಲಿ's matter wave equation. Problems on de Broglie's matter wave equation. de Broglie's matter wave equation. ಬರೀ ಈಕ್ವೇಷನ್ ಏನು ಹೇಳಿ? ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಹೆಚ್ ಬೈ ಪಿ. ಅಲ್ಲಿ ಬರೀ ಪಿ ಈಸ್ ಮೊಮೆಂಟಮ್. ಹಾಗಾದರೆ ಮೊಮೆಂಟಮ್ ಈಸ್ ಎಮ್ ವಿ ಅಲ್ವಾ? ಬರೀ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಹೆಚ್ ಬೈ ಎಮ್ ವಿ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಹೆಚ್ ಬೈ ಎಮ್ ವಿ. ಬರೀರಿ. ವಾಟ್ ವಿಲ್ ಬಿ ದ ವೇವ್ ಲೆಂಗ್ತ್? ಪ್ರಾಬ್ಲಮ್ ನಂಬರ್ ಕೊಟ್ಕೊಂಡು ಸ್ಟಾರ್ಟ್ ಮಾಡಿ. ವಾಟ್ ವಿಲ್ ಬಿ ದ ವೇವ್ ಲೆಂಗ್ತ್ ಆಫ್ ಎ ಬಾಲ್ ಆಫ್ ಮಾಸ್ 0.1 kg, 0.1 kg moving with a velocity of 10 meter per second. Moving with velocity of 10 meter per second. ಡೇಟಾ ಕಲೆಕ್ಷನ್ ಗ್ಯಾರಂಟಿ ಪ್ರಾಬ್ಲಮ್ ಇದು. ಈ ವೆರೈಟಿ ನಾನು ಹೇಳ್ತಿರೋದು ಡಿ ಬ್ರಾಗ್ಲಿ's ಮೇಲೆ.
ಬರೀ ಕ್ಯಾಲ್ಕುಲೇಟ್ ವೇವ್ ಲೆಂತ್ ಅಂತ ಕೇಳಿದ್ದಾರೆ. ಲ್ಯಾಂಬ್ಡಾ ಕ್ವಶನ್ ಮಾರ್ಕ್, ಎಮ್ ಈಸ್ 0.1 kg, ವೆಲಾಸಿಟಿ 10 ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದ್ರಲ್ಲ, ನೋಡಿ ಏನು ಬರ್ಕೊಂಡ್ರಿ, ಮೂವಿಂಗ್ ವಿತ್ ವೆಲಾಸಿಟಿ ಆಫ್ 10 ಮೀಟರ್ ಪರ್ ಸೆಕೆಂಡ್. ಇದು ಎಲೆಕ್ಟ್ರಾನ್ ಅಲ್ಲ, ಯಾವುದೋ ಒಂದು ಬಾಲ್ ಆಫ್ ಮಾಸ್ ಅಂತ ಕೊಟ್ಟಿರೋದು. ಎಲೆಕ್ಟ್ರಾನ್ ಅಂತ ಕೊಟ್ಟರೆ ಅದು ಬೇರೆ. ಓಕೆ, ಹಾಗಾದ್ರೆ ಬರ್ಕೋ, ವಿ ಈಸ್ 10 ಮೀಟರ್ ಪರ್ ಸೆಕೆಂಡ್. ಈಕ್ವೇಷನ್ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h/mv. ಲ್ಯಾಂಬ್ಡಾ ಕ್ವಶನ್ ಮಾರ್ಕ್ ಅಲ್ಲನಪ್ಪ. ನಾವು ಡೇಟಾ ಹೆಂಗೆ ಕಲೆಕ್ಷನ್ ಮಾಡ್ಕೊಂಡ್ವಿ, ವಾಟ್ ವಿಲ್ ಬಿ ದ ವೇವ್ ಲೆಂತ್ ಆಫ್ ದ ಬಾಲ್ ಆಫ್ ಮಾಸ್ 0.1 kg. ಸಾರಿ, ನೋಡಿ ಏನು ಬರೆದ್ವಿ, ಲ್ಯಾಂಬ್ಡಾ ಈಸ್ ಕ್ವಶನ್ ಮಾರ್ಕು. ಏನು ನೋಡಿ ಡೇಟಾ ಏನಾದ್ರು ತಪ್ಪು ಬರೆದ್ವಿ ನೋಡಿರಿ. ಲ್ಯಾಂಬ್ಡಾ ಕೇಳಿದ್ವಿ ಇಲ್ಲಿ, ಲ್ಯಾಂಬ್ಡಾ ಈಸ್ ಕ್ವಶನ್ ಮಾರ್ಕ್, ಮಾಸ್ m ಈಸ್ ಈಕ್ವಲ್ ಟು 0.1 kg ಆ್ಯಂಡ್ ವಿ ಈಸ್ 10 ಮೀಟರ್ ಪರ್ ಸೆಕೆಂಡ್. ಹಾಗಾದ್ರೆ ಈಕ್ವೇಷನ್ ಡೈರೆಕ್ಟ್, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h/mv. ಸಬ್ಸ್ಟಿಟ್ಯೂಟ್ ಮಾಡಿ, ಹೆಚ್ಚು 6.626 10⁻⁻34 JS ಅಂದರೆ ಬಿಡಿ, ಅದನ್ನೇ JS ಏನು ಬರೆಯೋಕ್ಕೆ ಹೋಗ್ಬಿಡ್ರಿ. ಡಿವೈಡೆಡ್ ಬೈ m ಬೆಲೆ 0.1, v ಬೆಲೆ 10. ಆನ್ಸರ್ ನಾನೇ ಕೊಡ್ತೀನಿ, 6.626 ಇಂಟು 10⁻⁻34 ಮೀಟರ್. ವೇವ್ ಲೆಂತ್ ಮೀಟರ್, ಫ್ರೀಕ್ವೆನ್ಸಿ ಆದರೆ ಪರ್ ಸೆಕೆಂಡ್, ನ್ಯೂ ಬಾರ್ ಆದರೆ ಪರ್ ಮೀಟರ್. ಓಕೆ, ನೆಕ್ಸ್ಟ್, the mass of an electron is, ಎರಡನೇ ಲೆಕ್ಕ, mass of an electron is 9.1 into 10⁻⁻31 kg. ಇದು ನೆನಪಿರಬೇಕು, ಕೊಡ್ತಾರೆ ಯೂಶಿಯಲಿ. 9.1 into 10⁻⁻31 kg, full stop. Its kinetic energy is 3 into 10⁻⁻25 joule. Its kinetic energy is 3 into 10⁻⁻25 joule. Calculate wavelength. ನಿಮಗೆ ದಾರಿ ಹೇಳ್ಕೊಟ್ಬಿಡ್ತೀನಿ, ಮಾಡಿಬಿಡಿ. ಕ್ಯಾಲ್ಕ್ಯುಲೇಟ್ ವೇವ್ ಲೆಂತ್. ಹಾಗಾದರೆ ಮೊದಲು ನೀವು ನೋಡಿ ಈ ಡೇಟಾ ಕಲೆಕ್ಟ್ ಮಾಡಿ. ಮಾಸ್ ಆಫ್ ಎಲೆಕ್ಟ್ರಾನ್ ಎಮ್, ಅದು ಎಮ್ ಈಸ್ ಈಕ್ವಲ್ ಟು 9.1 ಇಂಟು 10⁻⁻31 kg. ಎಸ್ ಸಿಸ್ಟಮ್ನಲ್ಲಿ ಮಾಸ್ kgಯಲ್ಲಿರಬೇಕು, ಲೆಂಗ್ತ್ ಮೀಟರ್ಲಿರಬೇಕು, ಹೆಚ್ ಎಲ್ಲ JS ಅಲ್ಲಿರಬೇಕು. ಹಂಗೆ ಈಗ ಎಮ್ ಬರ್ಕೊಂಡ್ವಪ್ಪ. ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು 3 ಇಂಟು 10⁻⁻25 ಜೋಲ್. ಲ್ಯಾಂಬ್ಡಾ ಕ್ವಶನ್ ಮಾರ್ಕ್. ಬರೀ ಈಕ್ವೇಷನ್ ಬರೀ, ಲ್ಯಾಂಬ್ಡಾ ಈಸ್ ಈಕ್ವಲ್ ಟು h/mv. ಲ್ಯಾಂಬ್ಡಾ ಕೇಳಿದ್ದಾರೆ, ಹೆಚ್ ಗೊತ್ತಿದೆ, ಎಮ್ ಗೊತ್ತಿದೆ, ವಿ ಗೊತ್ತಿಲ್ಲಲ್ಲ. ಬರೀ ಕೆಳಗಲ್ಲಿ ಬರ್ಕೋ. ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಿ. ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಿ ಫ್ರಮ್ ಕೈನೆಟಿಕ್ ಎನರ್ಜಿ. ಇಲ್ಲಿ ವಿ ಬೇಕಲ್ಲ, ಗೊತ್ತಿಲ್ಲ. ಹಾಗಾದರೆ ಕೈನೆಟಿಕ್ ಎನರ್ಜಿಯಿಂದ ವಿ ಕಂಡುಹಿಡಿಬೇಕು. ಫಸ್ಟ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಿ ಫ್ರಮ್ ಕೈನೆಟಿಕ್ ಎನರ್ಜಿ. ವಾಟ್ ಇಸ್ ಈಕ್ವೇಷನ್ ಕೈನೆಟಿಕ್ ಎನರ್ಜಿಗೆ? ಬರೀ ಕೈನೆಟಿಕ್ ಯಾವುದೇ ಪಾರ್ಟಿಕಲ್ ಆಗಿರಲ್ಲ, ಅದು ಬರೀ ಕೆ ಫುಲ್ ಸ್ಟಾಪ್ ಇ. ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಹಾಫ್ ಇಂಟು ಎಮ್ ವಿ ಸ್ಕ್ವಯರ್. ಕೈನೆಟಿಕ್ ಎನರ್ಜಿ ಈಸ್ ಈಕ್ವಲ್ ಟು ಹಾಫ್ ಇಂಟು ಎಮ್ ವಿ ಸ್ಕ್ವಯರ್. ಇದು ಈಕ್ವೇಷನ್ ಅಪ್ಪ. ಕೈನೆಟಿಕ್ ಎನರ್ಜಿ ಎಲ್ಲೇನ ಬರಲಿ, ಹಾಫ್ ಎಮ್ ವಿ ಸ್ಕ್ವಯರ್. ಹಾಗಾದ್ರೆ ನನಗೆ ವಿ ಬೇಕಲ್ಲ, ವಿ ಸ್ಕ್ವಯರ್ ಈಸ್ ಈಕ್ವಲ್ ಟು ಏನಾಗುತ್ತೆ, ಇದು 2 ಇಂಟು ಕೈನೆಟಿಕ್ ಎನರ್ಜಿ ಡಿವೈಡೆಡ್ ಬೈ ಎಮ್. 2 ಇಂಟು ಕೈನೆಟಿಕ್ ಎನರ್ಜಿ ಡಿವೈಡೆಡ್ ಬೈ ಎಮ್. ಇದು ವಿ ಸ್ಕ್ವಯರ್ ಬರುತ್ತೆ ನಿಮಗೆ. ಆಮೇಲೆ ವಿ ಕಂಡುಹಿಡಿಬೇಕು ನೀವು. 2 ಇಂಟು ಕೈನೆಟಿಕ್ ಎನರ್ಜಿ ಎಷ್ಟು ಕೊಟ್ಟಿದ್ದಾರೆ, 3 ಇಂಟು 10⁻⁻25 ಡಿವೈಡೆಡ್ ಬೈ ಎಮ್ ಬೆಲೆ 9.1 ಇಂಟು 10⁻⁻31. ಎಸ್. ಸೊ ನಾನು ಫೈನಲ್ ಆನ್ಸರ್ ಕೊಡ್ತೀನಿ. ವಿ ಸ್ಕ್ವಯರ್ ಬರುತ್ತೆ. ವಿ ಸ್ಕ್ವಯರ್ ಬಂದ ಮೇಲೆ ವಿ ಸ್ಕ್ವಯರ್ ನೀವೇ ಲೆಕ್ಕ ಹಾಕಿ ಎಷ್ಟು ಬಂತು ಅಂತ. ಅದು ಬಂದ ಮೇಲೆ ಮತ್ತೆ ವಿ. ಬೇಕಾದ್ರೆ ಕ್ಯಾಲ್ಕುಲೇಟರ್ಗಳಲ್ಲಿ ಏನಿರ್ತತೆ, ನಂಬರ್ ಒತ್ತಿ ರೂಟ್ ಒತ್ತಿ ಬಿಟ್ಟರೆ ಆನ್ಸರ್ ಬಂದ್ಬಿಡುತ್ತೆ. ಈಗ ವಿ ಸ್ಕ್ವಯರ್ ಈಸ್ ದಿಸ್, ವಿ ಈಸ್ ರೂಟ್ ಆಫ್ ದಟ್ ವ್ಯಾಲ್ಯೂ ಅಲ್ವಾ. ಹಾಗಾದರೆ ಅಲ್ಲಿ ಬಂದಿರೋ ಬೆಲೆ ಬರೆದು ಅದಕ್ಕೆ ರೂಟ್ ಒತ್ತಿರಿ, ನಿಮ್ಗೆ ಆನ್ಸರ್ ಏನು ಬರುತ್ತೆ, 812 ಮೀಟರ್ ಪರ್ ಸೆಕೆಂಡ್ ಬರುತ್ತೆ. 812 ಮೀಟರ್ ಪರ್ ಸೆಕೆಂಡ್. ವಿ ಬಂತಾ? ಆಗ ನನಗೆ ಲ್ಯಾಂಬ್ಡಾ ಬೇಕಲ್ಲ ಮೇಲೆ. ಬರೀ
ಇನ್ನೊಂದು ಸಲ ಬರ್ಕೊಂಬಿಡು. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಹೆಚ್ ಬೈ ಎಮ್ ವಿ. ಅಲ್ಲಿ ವಿ ಗೊತ್ತಿರಲಿಲ್ಲ ಅಂತ ಇಷ್ಟು ಮಾಡ್ಕೊಂಡ್ವಿ ನಾವು. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಹೆಚ್ ಬೈ ಎಮ್ ವಿ. ಎಚ್ ಸಬ್ಸ್ಟಿಟ್ಯೂಟ್ ಮಾಡು. 6.626 10 to the power minus 34 ಡಿವೈಡೆಡ್ ಬೈ ಮಾಸ್ ಸಬ್ಸ್ಟಿಟ್ಯೂಟ್ ಮಾಡು. 9.1 ಇಂಟು 10 to the power minus 31 ಇಂಟು ವಿ ಇವ ಬಂದಿತ್ತು 812. ಕ್ಯಾಲ್ಕುಲೇಷನ್ ಮಾಡು. ಸೋ ಮಚ್ ಮೀಟರ್ಸ್, ಅದು ವೇವ್ ಲೆಂಗ್ತ್ ಅಲ್ವಾ, ಮೀಟರ್ಸಲ್ಲಿ ಬರುತ್ತೆ. ಎಸ್. ನೆಕ್ಸ್ಟ್ ಇನ್ನೊಂದು ಲೆಕ್ಕ. ಕ್ಯಾಲ್ಕ್ಯುಲೇಟ್ ಮಾಸ್ ಆಫ್ ಎ ಫೋಟಾನ್ ವಿತ್ ವೇವ್ ಲೆಂಗ್ತ್ 3.6 ಆಂಗ್ಸ್ಟ್ರಾಮ್. ಕ್ಯಾಪಿಟಲ್ ಎ ಬರೋದು, ತಲೆ ಮೇಲೆ 0. ಅಷ್ಟೇ. ಮಾಸ್ ಆಫ್ ಎ ಫೋಟಾನ್ ವಿತ್ ವೇವ್ ಲೆಂಗ್ತ್ ಆಫ್ 3.6 ಆಂಗ್ಸ್ಟ್ರಾಮ್. ಸೊ ಇದಕ್ಕೂ ನಾವು ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಹೆಚ್ ಬೈ ಎಮ್ ವಿನೇ. ಈಗ ಫೋಟಾನ್ ಅಂತ ಕೊಟ್ಟರು. ಫೋಟಾನ್ ಮೀನ್ಸ್ ಲೈಟ್ ಕ್ವಾಂಟಮ್. ವೆಲಾಸಿಟಿ ಆಫ್ ಲೈಟ್ ಅದು ನಮಗೆ ಗೊತ್ತಿದೆ. ಬರೀ ವೆಲಾಸಿಟಿ ಆಫ್ ಫೋಟಾನ್ ಈಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ಲೈಟ್. ವೆಲಾಸಿಟಿ ಆಫ್ ಫೋಟಾನ್ ಇವ ಲೆಕ್ಕ ಮಾಡಿಸ್ತಾ ಇದ್ದೀನಿ. ವೆಲಾಸಿಟಿ ಆಫ್ ಫೋಟಾನ್ ಈಸ್ ಈಕ್ವಲ್ ಟು ವೆಲಾಸಿಟಿ ಆಫ್ ಲೈಟ್ ಈಸ್ ಈಕ್ವಲ್ ಟು 3 ಇಂಟು 10 to the power of 8 ಮೀಟರ್ ಪರ್ ಸೆಕೆಂಡ್. ಆಮೇಲೆ ಲ್ಯಾಂಬ್ಡಾ ಬರ್ಕೋ, ವೇವ್ ಲೆಂತ್ ಕೊಟ್ಟಿದ್ದಾರಲ್ಲ. ಲ್ಯಾಂಬ್ಡಾ ಈಸ್ ಈಕ್ವಲ್ ಟು 3.6 ಆಂಗ್ಸ್ಟ್ರಾಮ್. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. 1 ಆಂಗ್ಸ್ಟ್ರಾಮ್ ಮೀನ್ಸ್ ಎಷ್ಟು? 10 to the power of minus 10 ಮೀಟರ್. ಬರೀ 3.6 ಇಂಟು 10 to the power ಎಲ್ಲ ಒಂದು ಕಡೆ ಬರ್ಕೊಂಡು ದಿವಸ ನೋಡ್ರಿ ಊಟ ಮಾಡ್ಬೇಕಾದ್ರೆ ಕೂತ್ಕೊಂಡು ಆ ಲಿಸ್ಟ್ನ. ಎಸ್, 3.6 ಇಂಟು 10 to the power of minus 10 ಮೀಟರ್. 1 ಮೈಕ್ರಾನ್ ಅಂದ್ರೇನು, 1 ನ್ಯಾನೋ ಅಂದ್ರೇನು, 1 ಎಲೆಕ್ಟ್ರಾನ್ ವೋಲ್ಟ್ ಈಸ್ ಈಕ್ವಲ್ ಟು ಹೌ ಮೆನಿ ಜೋಲ್ಸ್, ಅವೆಲ್ಲ ಒಂದು ಕಡೆ ಬರೆದಿಟ್ಬಿಡ್ಬೇಕು ದಿವಸ ಒಂದು ಸ್ವಲ್ಪ ದೊಡ್ಡದಾಗಿ ಕಾಣಂಗೆ. ಆಮೇಲೆ ಈಗ ಬರೀರಿ ಈಕ್ವೇಷನ್. ಮಾಸ್ ಕೇಳಿದ್ದಾರೆ, ಎಮ್ ಕ್ವಶನ್ ಮಾರ್ಕ್ ಹಾಕು. ಇವ ಬರೀ ಲ್ಯಾಂಬ್ಡಾ ಈಸ್ ಈಕ್ವಲ್ ಟು ಹೆಚ್ ಬೈ ಎಮ್ ವಿ. ಎಮ್ ಈಸ್ ಈಕ್ವಲ್ ಟು ಹೆಚ್ ಬೈ ಲ್ಯಾಂಬ್ಡಾ ವಿ. ಎಮ್ ಈಸ್ ಈಕ್ವಲ್ ಟು ಹೆಚ್ ಬೈ ಲ್ಯಾಂಬ್ಡಾ ವಿ ಈಸ್ ಈಕ್ವಲ್ ಟು ಸಬ್ಸ್ಟಿಟ್ಯೂಟ್ ಮಾಡಿ. 6.626 ಇಂಟು 10 to the power minus 34 ಡಿವೈಡೆಡ್ ಬೈ ಲ್ಯಾಂಬ್ಡಾ ಬೆಲೆ 3.6 ಇಂಟು 10 to the power minus 10 ಇಂಟು 3 ಇಂಟು 10 to the power of 8. ಚೆಕಪ್ ಮಾಡಿ ಆನ್ಸರ್ ನೀವೇ ಮಾಡಿರಿ. ಅದೆಷ್ಟು ಬರುತ್ತೆ ಅಷ್ಟು ಇಟ್ಟುಬಿಡ್ರಿ. ಈ 10 to the powerಗಳನ್ನೆಲ್ಲ ಕರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡಿ, ಉಳಿದೋದನ್ನೆಲ್ಲ ನಿಮ್ಮ ಕ್ಯಾಲ್ಕುಲೇಟ್ರಲ್ಲಿ ಮಾಡಿ. ಓಕೆ. ಸುಮ್ಮನೆ ನಾನೇ ಡೈರೆಕ್ಟಾಗಿ ಬರೆದಿದ್ದೆ, ಈ ಆನ್ಸರ್ ನೀವೇ ಮಾಡಿ. ಓಕೆ, ಆಯಿತು. ಸೊ ಅಲ್ಲಿಗೆ ಏನೇನು ಪ್ರಾಬ್ಲಮ್ ಬೇಕಿದೆ ಬೋರ್ಡ್ ಎಕ್ಸಾಮ್ಗೆ ಮತ್ತು ಈ ಒಂದು JEE ಮೇನ್ಸ್ಗೆ ಅವೆಲ್ಲವನ್ನು ನಾನು ನಿಮಗೆ ಈಗ ಮಾಡಿಸ್ಬಿಟ್ಟಿದ್ದೀನಿ. ನೀವು ಅದನ್ನೆಲ್ಲ ಮಾಡಿ ಆ ಈಕ್ವೇಷನ್ಸ್ ಎಲ್ಲ ಒಂದು ಕಡೆ ಬರೆದು ನೆನ್ಪಿಟ್ಕೋಬೇಕು. ಮತ್ತು ನಿಮಗೆ JEE ಮೇನ್ಸ್ NET ಕ್ಲಾಸ್ ನಡೀತಾವಲ್ಲ, ಆವಾಗ ಇವೆಲ್ಲ ಬೇಕಾಗುತ್ತೆ. ಅಟಾಮಿಕ್ ಸ್ಟ್ರಕ್ಚರ್ನಲ್ಲಿ ಅಲ್ಲೆಲ್ಲ JEE ಮೇನ್ಸ್ NET ಇನ್ನು ಸ್ವಲ್ಪ ಎಕ್ಸ್ಟ್ರಾ ಈಕ್ವೇಷನ್ಸು ನಿಮಗೆ ಕೊಡ್ತಾರೆ, ಅವೆಲ್ಲ ಬರೆಸ್ತಾರೆ. ಅವ್ರು ಬರೆಸಿದ ಮೇಲೆ ಅವನ್ನೂ ನೆನ್ಪಿಟ್ಕೋಬೇಕು ಮಕ್ಕಳ. ಇದು ಟರ್ನಿಂಗ್ ಪಾಯಿಂಟ್ ಆಫ್ ಯುವರ್ ಲೈಫ್. ಟರ್ನಿಂಗ್ ಪಾಯಿಂಟ್ ಆಫ್ ಯುವರ್ ಲೈಫ್. ಯಾವ ಕಾರಣಕ್ಕೂ ನೆಗ್ಲಿಜೆನ್ಸ್ ಬೇಡ. ಕರೆಕ್ಟಾಗಿ ಹೇಳ್ಕೊಟ್ಟಿದ್ನೆಲ್ಲ ಅವತ್ತಿಂದ ಅವತ್ತು ಓದಿ ಮುಗಿಸ್ಬೇಕು. ಟೈಮ್ ಟೇಬಲ್ ಫಿಕ್ಸ್ ಮಾಡ್ಕೋಬೇಕು. ಟೈಮ್ ಟೇಬಲ್ಗೆ ಬದ್ಧತೆಯಿಂದ ಕಮಿಟೆಡ್ ಆಗಿ ಅದೇ ಟೈಪ್ ನಮ್ಮ ಮೇಲೆ ನಾವೇ ರೂಲ್ಸ್ ಮಾಡ್ಕೊಳ್ತೀವಿ. ಯಾರು ನಮ್ಮ ಮೇಲೆ ರೂಲ್ಸ್ ಮಾಡಲ್ಲ. ವಿ ಪ್ರಿಪೇರ್ ರೂಲ್ಸ್ ಫಾರ್ ಅವರ್ ಓನ್ ಲೈಫ್ ಆ್ಯಂಡ್ ವಿ ಅಕಾರ್ಡಿಂಗ್ಲಿ ವರ್ಕ್. ದಟ್ ಇಸ್ ದ ಓನ್ಲಿ ವೇ ಆಫ್ ಸಕ್ಸಸ್ಫುಲ್ ಇನ್ ಯುವರ್ ಲೈಫ್. ಸಕ್ಸಸ್ ಇನ್ ಯುವರ್ ಲೈಫ್. ಆಲ್ ದ ಬೆಸ್ಟ್. ಅಟಾಮಿಕ್ ಸ್ಟ್ರಕ್ಚರ್ ಚಾಪ್ಟರ್ ಅಲ್ಲಿಗೆ ಮುಗಿದಿದೆ. ಇನ್ನು ಸ್ವಲ್ಪ ಏನೋ ಅಲ್ಲಿ ಇಲ್ಲಿ ಬೇಕಿದ್ದರೆ ನಾನು ಮುಂದೆ ನಿಮಗೆ ಕಾಲೇಜಿಗೆ ಬಂದಾಗ 1 hour ಬಂದು ಅವನು ಹೇಳ್ಕೊಡ್ತೀನಿ.